ಕರ್ನಾಟಕ ಕರಾವಳಿಯ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿರುವ ಗಡಿನಾಡೆ ಕಾಸರಗೋಡು. ತೆಂಗು, ಕಂಗು, ಬಯಲು, ಪಶ್ಚಿಮದ ಕಡಲು, ಕಣ್ಮನ ತಣಿಸುವ ಮೂಡಣದ ಬೆಟ್ಟದ ಸಾಲುಗಳು, ತುಂಬಿ ಹರಿಯುವ ನದಿಗಳು, ಇತಿಹಾಸ ಸಾರುವ ಕೋಟೆ ಕೊತ್ತಲಗಳು, ಇದುವೇ ದೇವರ ನಾಡೆಂದು ಕರೆಯುವ ಕಾಸರಗೋಡು. ವಿವಿಧ ಕಲೆ, ಸಾಹಿತ್ಯ, ಸಂಸ್ಕೃತಿಗಳ ಸಂಗಮ ಸ್ಥಾನವಿದು. ಹಿಂದೆ ಒಂದು ಕಾಲದಲ್ಲಿ ಕರ್ನಾಟಕದ ಭಾಗವೇ ಆಗಿದ್ದ ಕಾಸರಗೋಡು ಇದೀಗ ಕೇರಳಕ್ಕೆ ಸೇರಿ ಹೋಗಿ ಹಲವು ದಶಕಗಳೇ ಕಳೆದು ಹೋಗಿವೆ. ಕನ್ನಡದ ಅನೇಕ ಕವಿಶ್ರೇಷ್ಠರು, ಕಲಾವಿದರು, ವಿದ್ವಾಂಸರು, ಜ್ಞಾನಿ ವಿಜ್ಞಾನಿಗಳು ತಮ್ಮ ಕಾರ್ಯಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿ ಇಲ್ಲಿ ಜನಮನದಲ್ಲಿ ಅಜರಾಮರರಾಗಿದ್ದಾರೆ. ಅವರಲ್ಲಿ ಪಾರ್ತಿಸುಬ್ಬ, ಕವಿ ಗೋವಿಂದ ಪೈ, ಕಯ್ಯಾರ ಕಿಞ್ಞಣ್ಣರೈ, ಡಾಕ್ಟರ್ ವೆಂಕಟರಾಜ ಪುಣಿಚಿತ್ತಾಯ ಮುಂತಾದವರೂ ಇದ್ದಾರೆ. ಇಂಥವರ ಸಾಲಿನಲ್ಲಿ ನಿಲ್ಲುವ ಮತ್ತೊಂದು ಪ್ರತಿಭೆ ಕಾಸರಗೋಡು ಮಂಜೇಶ್ವರದ ಮುತ್ತು ಡಾಕ್ಟರ್ ರಮಾನಂದ ಬನಾರಿ. ಸಾಹಿತ್ಯ ಹಾಗೂ ಕಲಾ ಪ್ರಪಂಚದಲ್ಲಿ ಕರಾವಳಿ ಭಾಗದ ಜನರಿಗೆ ಇವರದು ಅತ್ಯಂತ ಚಿರಪರಿಚಿತ ಹೆಸರು. ಗಡಿನಾಡು ಕಾಸರಗೋಡಿನ ಗ್ರಾಮೀಣ ಪ್ರದೇಶವಾದ ಪೆರಡಾಲದ ಕೀರಿಕ್ಕಾಡು ಎಂಬಲ್ಲಿ ಜನಿಸಿ ವೈದ್ಯನಾಗಿ, ಬಳಿಕ ಕವಿಯಾಗಿ, ಸಾಹಿತಿಯಾಗಿ, ವಾಗ್ಮಿಯಾಗಿ, ಸಂಘಟಕರಾಗಿ ಮತ್ತು ಯಕ್ಷಗಾನ ತಾಳಮದ್ದಳೆ ಅರ್ಥಧಾರಿಯಾಗಿ ಬೆಳೆದು ಸಾಗಿದ ಬದುಕು ಅದ್ಭುತ ಮತ್ತು ಅರ್ಥಪೂರ್ಣ. ನಮಸ್ಕಾರ, ನಾನು ಪ್ರವೀಣ್ ರಾವ್ ಅಂತ. ಇವತ್ತು ನಾವು ಪುತ್ತೂರು ಸುಳ್ಯ ಮಧ್ಯಭಾಗದಲ್ಲಿರುವಂತಹ ನಿಸರ್ಗ ಕಲಾ ನಿಲಯ ಎಂಬ ಸ್ಥಳದಲ್ಲಿ ಡಾಕ್ಟರ್ ರಮಾನಂದ ಬನಾರಿ ಅವರು ಹಿರಿಯ ಕವಿಗಳು, ಸಾಹಿತಿಗಳು ಹಾಗೂ ವಾಗ್ಮಿ ಇವರ ಮನೆಯಲ್ಲಿ ಬಂದು ಸೇರಿದ್ದೇವೆ. ನಮಸ್ತೆ ಡಾಕ್ಟರ್ ಬನಾರಿ ಅವರೇ. ನಮಸ್ಕಾರ. ಕಾಸರಗೋಡಿನ ಪೆರಡಾಲದ ಪದಿಯಡ್ಕದ ಸಮೀಪದ ಕೀರಿಕ್ಕಾಡಿನಲ್ಲಿ ಹುಟ್ಟಿದವ. ನನಗೆ 3 ವರ್ಷ ಆದಾಗ ಬಹುಶಃ ನಾವು ಬನಾರಿಗೆ ಬಂದೆವು. ಅದು ವಾಸ್ತವವಾಗಿ ಕೌಟುಂಬಿಕವಾದಂತಹ ಒಂದು ಸ್ಥಳಾಂತರ ಅನಿವಾರ್ಯ ಆಯಿತು. ಅಲ್ಲಿ ಬನಾರಿಯಲ್ಲಿ ನನ್ನ ತೀರ್ಥರೂಪರು ಅಂದರೆ ಕೀರಿಕ್ಕಾಡು ವಿಷ್ಣು ಭಟ್ರು ಅವರು ಮೂಲತಃ ಅಧ್ಯಾಪಕರು. ಅವರು ಬನಾರಿಗೆ ಬಂದ ಮೇಲೆ ಯಕ್ಷಗಾನ ಸಂಘ ಅಂತ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅಲ್ಲಿ ಯಕ್ಷಗಾನದ ತರಬೇತಿಯನ್ನು ನೀಡುವುದಕ್ಕೆ ಪ್ರಾರಂಭಿಸಿದ್ದೇನೆ. ಯಾಕೆ ಹೇಳ್ತೇನೆ ಅಂತಂದರೆ, ನಾವು ಕಣ್ಣೊಡೆಯುವ ಕಾಲಕ್ಕೆ ವಾಸ್ತವವಾಗಿ ಕಳೆದ ಶತಮಾನದ ಪೂರ್ವಾರ್ಧದಲ್ಲಿ ಪ್ರಾರಂಭದಲ್ಲಿ ಸಾಂಸ್ಕೃತಿಕವಾಗಿ ಇಡೀ ನಮ್ಮ ಭಾರತ ದೇಶವೇ ಕಣ್ಣೊಡೆಯುವ ಒಂದು ಸಂದರ್ಭ ಅದು. ನಾನು 3-4 ವರ್ಷದವನಿದ್ದಾಗ ನನಗೆ ಈಗ ನೆನಪಾಗುವುದು ಒಂದು ಒಳ್ಳೆಯ ಸಾಂಸ್ಕೃತಿಕ ವಾತಾವರಣ ಇತ್ತು. ಆರ್ಥಿಕವಾಗಿ ನಾವು ತುಂಬ ಸಬಲರಲ್ಲ, ಶ್ರೀಮಂತವಾದಂಥ ಹಿನ್ನೆಲೆಯಿಂದ ಬಂದವರೇ ಅಲ್ಲ. ಆದರೆ ಸಾಂಸ್ಕೃತಿಕವಾಗಿ ನಾನು ಹೇಳಿದೆ, ಯಕ್ಷಗಾನ ನಮ್ಮ ತಂದೆಯವರಿಗೆ ಬಹಳ ಆಪ್ತವಾದಂತಹ ಒಂದು ಕಲೆ. ಆಮೇಲೆ ನನ್ನ ತಾಯಿಯವರು ಸಂಗೀತವನ್ನು ಭಾಳ ಚೆನ್ನಾಗಿ ಹಾಡುತ್ತಿದ್ದರು. ಬಾಲ್ಯದ ವಿದ್ಯಾಭ್ಯಾಸ ಅಂದರೆ ಎಲಿಮೆಂಟ್ರಿ ಶಾಲೆ, ಪ್ರಾಥಮಿಕ ಶಾಲೆ, ಅದು ದೇಲಂಪಾಡಿ ಸರಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಾಲಿಂಗ ಮಾಸ್ಟ್ರು ಅಂತ ಒಬ್ಬ ಅಧ್ಯಾಪಕರಿದ್ದರು, ಐತಪ್ಪಗೌಡ ಅಂತ ಮತ್ತೊಬ್ಬರಿದ್ದರು. ಇಬ್ಬರು ಒಳ್ಳೆಯ ಉಪಾಧ್ಯಾಯರು. ಅಂದರೆ ಒಂದು ರೀತಿಯಿಂದ ನಾನು ವಿದ್ಯಾಭ್ಯಾಸಕ್ಕೆ ತೊಡಗಿದ್ದು ಆ ಶಾಲೆಯಲ್ಲಿ, ಅದನ್ನು ನಾನು ಸ್ಮರಿಸಬೇಕು. ಆಮೇಲೆ ಹೈಯರ್ ಎಲಿಮೆಂಟ್ರಿ ಅಂದರೆ ಮಾಧ್ಯಮಿಕ ಶಾಲೆ ಅಲ್ವಾ, ಅದನ್ನು ನಾನು ನನ್ನ ಅಜ್ಜನ ಮನೆ ಅಂದರೆ ನನ್ನ ತಾಯಿಯವರ ತವರ ಮನೆ, ಅದು ಮರಕ್ಕಿಣಿ ಅಂತ ಅಡ್ಡಿನಡಕಕ್ಕೆ ಹತ್ತಿರ. ಅಲ್ಲಿ ನಾನು ನನ್ನ ಅಜ್ಜನ ಮನೆಯಿಂದ ಅಜ್ಜಿಯ ಆರೈಕೆ
ನಾನು ಶಾಲೆಗೆ ಹೋದದ್ದು 6, 7, 8 ಅಲ್ಲಿಯೂ ಒಳ್ಳೆಯ ಶಿಕ್ಷಣದ ವ್ಯವಸ್ಥೆ ಇತ್ತು, ಒಳ್ಳೆಯ ಶಿಕ್ಷಣದ ವ್ಯವಸ್ಥೆ. ಯಾಕಂದರೆ ನಾನು ಈ ಸಾಹಿತ್ಯವನ್ನು ಕೂಡ ಹೆಚ್ಚು ಹೆಚ್ಚು ಪ್ರೀತಿಸುವುದಕ್ಕೆ ಪ್ರಾರಂಭ ಮಾಡಿದ್ದು ಆ ವಿದ್ಯಾಭ್ಯಾಸದ ಕಾಲಘಟ್ಟದಲ್ಲಿ. ಚರ್ಚಾ ಸಭೆಯಲ್ಲಿ ಭಾಗವಹಿಸುವುದು, ಕೈಬರಹದ ಪತ್ರಿಕೆಗೆ ಲೇಖನಗಳನ್ನು ಬರೆಯುವುದು, ಇದೆಲ್ಲ ಅಲ್ಲಿಂದಲೇ ಪ್ರಾರಂಭ ಆದದ್ದು. ಆಮೇಲೆ ನಾನು ನಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಸುಳ್ಯಕ್ಕೆ ಬಂದೆ. ಸುಳ್ಯದಲ್ಲಿ ಬೋರ್ಡ್ ಹೈಸ್ಕೂಲ್ ಅದು. ನಾನು ಒಂದು ಮಾತಿನಲ್ಲಿ ಹೇಳುವುದಾದರೆ, ಸುಳ್ಯ ಎನ್ನುವುದು ನನ್ನ ವಿದ್ಯಾಭ್ಯಾಸದ ಕಾಲಾವಧಿಯಲ್ಲಿ ಸುವರ್ಣ ಕಾಲ. ಅದಕ್ಕೆ ಒಂದು ಮುಖ್ಯವಾದ ಕಾರಣ ಅಂತಂದರೆ, ನಾನು 1ನೇ ತರಗತಿಯಿಂದಲೂ, ಆವಾಗ ಈ ಗ್ರೇಡಿಂಗ್ ಸಿಸ್ಟಮೆಲ್ಲ ಇರಲಿಲ್ಲ, ನಾನು ಕಲಿಕೆಯಲ್ಲಿ ಭಾಳ ಸ್ವಲ್ಪ ಮುಂದು. ನಾನು ಎಲ್ಲಿಯೂ ಸೆಕೆಂಡ್ ಕ್ಲಾಸಿಗೆ ಹೋದದ್ದಿಲ್ಲ. ಹಾಗಾಗಿ ಸುಳ್ಯದ ಆ 3 ವರ್ಷ 9, 10, 11, 8 ಇಲ್ಲಿ ಮುಗಿಯಿತಲ್ಲ, ಆವಾಗ ಪ್ರಥಮ ಸ್ಥಾನ, ಆ ಕ್ಲಾಸಿನಲ್ಲಿ ಆ ವರ್ಷ ಪ್ರಥಮ ಸ್ಥಾನ ನನಗೆ. ಹೀಗೆ ವಿದ್ಯಾಭ್ಯಾಸದಲ್ಲಿ ನಾನು ಒಳ್ಳೆಯ ಗುಣಮಟ್ಟವನ್ನು ಕಾಯ್ದುಕೊಂಡ ಕಾರಣ ಅಲ್ಲಿ ಸಾರ್ವಜನಿಕರಿಗೆಲ್ಲ ನನ್ನ ಪರಿಚಯ ತಾನಾಗಿ ಆಯಿತು. ಆವಾಗ ಇಡೀ ನಮ್ಮ ಕರ್ನಾಟಕದಲ್ಲಿ ಸೈಂಟ್ ಅಲೋಸಿಯಸ್ ಕಾಲೇಜ್ ಮಂಗಳೂರು ಅಂತಂದರೆ ವಿದ್ಯಾಕ್ಷೇತ್ರದಲ್ಲಿ ತುಂಬ ಹೆಸರು ಮಾಡಿದಂಥ ಒಂದು ಶಾಲೆ ಅಥವಾ ಒಂದು ಕಾಲೇಜು. ಅಲ್ಲಿ ನಾನು ಸೇರಿದೆ PUCಗೆ. ಅಲ್ಲಿಯೂ ಕೂಡ ನಾನು ಪ್ರಥಮ ದರ್ಜೆಯಲ್ಲಿ ಪಾಸಾದೆ. ಈ ಪ್ರಥಮ ದರ್ಜೆಗಳ ಪರಿಣಾಮ ಏನಾಯಿತು ಅಂದರೆ, ನನಗೆ ಪ್ರೊಫೆಷನಲ್ ಆಗಿ ಯಾವುದಕ್ಕೂ ಸೇರಬಹುದು ಎಂಬ ಒಂದು ಪರಿಸ್ಥಿತಿ ಬಂತು. ಎಲ್ಲಿಯೂ ನಾನು ಹಣ ಕೊಡಬೇಕು ಅಂತಿಲ್ಲ, ಡೊನೇಷನ್ನ ಪ್ರಶ್ನೆ ಇಲ್ಲ, ಫ್ರೀ ಸೀಟು ಕರೆದು ಕೊಡ್ತಾರೆ. ಅದನ್ನು ಆವಾಗ ಮನೆಯವರೆಲ್ಲ ಮಾತಾಡಿದರು. ನನ್ನ ಸೋದರ ಮಾವ ಅವರು ಅಡ್ವೊಕೇಟ್ ಆವಾಗ, ಮರಕ್ಕಣಿ ಶಂಕರನಾರಾಯಣ ಭಟ್ ಅಂತ, ಅವರೆಲ್ಲ ಹೇಳಿದರು, ನೀನು ಡಾಕ್ಟ್ರ ಲೈನಿಗೆ ಸೇರು ಅಂತ. ನನಗೆ ಮತ್ತು ವಿಶ್ವೇಶ್ವರ ಭಟ್ರಿಗೆ ಸಿಲೆಕ್ಷನ್ ಆಯಿತು. ಆಮೇಲೆ 1 ವರ್ಷ ಆಲ್ವೈಯಲ್ಲಿ ಪ್ರೀ ಪ್ರೊಫೆಷನಲ್ ಕೋರ್ಸ್ ಅಂತ ಇತ್ತು, ಅದು ಕಳೆದು ಕ್ಯಾಲಿಕಟ್ ಮೆಡಿಕಲ್ ಕಾಲೇಜಿಗೆ ಸೇರಿದೆ. ನಮ್ಮ ಭಾರತೀಯ ಸಂಸ್ಕೃತಿಯ ಭಾಳ ಶ್ರೇಷ್ಠವಾದಂಥ ಒಂದು ಸಂಪತ್ತು ಅಂತ ನಾನು ಭಾವಿಸುವ. ಕುಟುಂಬ ಅಂದರೆ ತಂದೆ, ತಾಯಿ, ಮಕ್ಕಳು ಅಂತ ನಾವು ಸ್ವೀಕಾರ ಮಾಡೋದು ಹಾಗೆ. ಫ್ಯಾಮಿಲಿ ಅಂದರೆ ಹಾಗೆ, ಅದನ್ನೇ ಇಟ್ಟುಕೊಳ್ಳುವ. ಈಗ ನಮ್ಮ ತಂದೆಯವರು, ನಮ್ಮ ತಾಯಿಯವರು, ನಾನು ಹೇಳಿದೆ ಸಾಹಿತ್ಯ, ಸಂಗೀತ ಇತ್ಯಾದಿಗಳನ್ನು ಹೇಳಿದೆ. ಅದಕ್ಕಿಂತ ಮುಖ್ಯವಾಗಿ ಕೌಟುಂಬಿಕವಾದಂತಹ ಒಂದು ಪ್ರೀತಿಯ ಒಸಗೆ ಮತ್ತು ಬೇಸುಗೆ ಇದಿತ್ತು ನಮ್ಮಲ್ಲಿ. ಭಾಳ ಸಣ್ಣವನಿರುವಾಗಿನಿಂದಲೇ ನಾನು ಅನುಭವಿಸಿದ್ದು ಆ ಪ್ರೀತಿಯನ್ನು. ಅದು ಹೇಗೆ ಬಂತು ಅಂತ ಕೇಳಿದರೆ, ನಮ್ಮ ತಂದೆಯವರ ಸೈಡಿನಿಂದ ಅವರ ತಾಯಿ ಲಕ್ಷ್ಮಿಯಮ್ಮ ಅಂತ, ಆ ಕಾಲಕ್ಕೆ ಅವರು ದೊಡ್ಡ ವಿದೂಷಿ, ಅಂದರೆ ವಿದ್ವಾಂಸರು ಎನ್ನುವುದರ ಸ್ತ್ರೀಲಿಂಗ ರೂಪ. ಪುರಾಣದ ಅನುಭವ, ಸಂಸ್ಕೃತದ ಒಂದು ಪ್ರವೇಶ. ಯಾಕಂದರೆ ಅವರ ತಂದೆಯವರು ಸಂಸ್ಕೃತ ವಿದ್ವಾಂಸರು, ನಮ್ಮ ಅಜ್ಜಿ. ಹಾಗೆ ಅವರು ನನಗೆ ಚೆನ್ನಾಗಿ ಅವರನ್ನು ತಿಳಿಯುವ ಕಾಲಕ್ಕೆ ಅವರ ಗಂಡ ಅಂದರೆ ನಮ್ಮ ಅಜ್ಜ ತೀರಿ ಹೋಗಿದ್ದರು. ಹಾಗಾದ ಕಾರಣ ಈ ಅಜ್ಜಿ ನಮ್ಮನ್ನೆಲ್ಲ ಭಾಳ ಪ್ರೀತಿಯಿಂದ ನೋಡಿದರು. ಅವರು ಕತೆ ಹೇಳೋದು, ಪುರಾಣದ ಎಲ್ಲ ಕಥೆಗಳನ್ನು ಹೇಳ್ತಾರೆ ಅವರು. ರಾಮಾಯಣದ್ದು ಹೇಳ್ತಾರೆ, ಭಾಗವತ, ಭಾರತ ಎಲ್ಲ. ಆಮೇಲೆ ಆಲಿಬಾಬಾ ಮತ್ತು 40 ಕಳ್ಳರು, ಇಂಥ ಕಥೆ ಇತ್ತು ಅವ್ರ ಹತ್ರ. ಎಷ್ಟು ಚಂದದ ಕಥೆಗಳು ಅಂತಂದರೆ, ಅದನ್ನು ಈಗ ನಿಮಗೆ ವರ್ಣಿಸಿದರೆ ಅದು ಬರೀ ವರ್ಣನೆ ಅಂತ ನೀವು ಭಾವಿಸ್ಬೋದು. ಮಕ್ಕಳೆಲ್ಲ ಮಂತ್ರಮುಗ್ಧರಾಗಿ ಕೂತುಕೊಳ್ಳುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತಿತ್ತು ಅವರು ಕತೆ ಹೇಳಲಿಕ್ಕೆ ಶುರು ಮಾಡಿದರೆ. ಕುಟುಂಬ ಜೀವನಕ್ಕೆ ಸಂಬಂಧಿಸಿ ನಾನು ಹೇಳೋದಾದರೆ, ನನಗೆ ಅದರ ಸಂಪೂರ್ಣವಾದಂತಹ ಒಂದು ಅನುಭವ ಬಂದದ್ದು ನಮ್ಮ ಮಕ್ಕಳಿಂದ. ಮಕ್ಕಳು ಅಂತ ಹೇಳಿದರೆ ನನ್ನ ಅಣ್ಣನ ಮಕ್ಕಳು,
ನನ್ನ ತಮ್ಮನ ಮಕ್ಕಳು, ನನ್ನ ಸ್ವಂತ ಮಕ್ಕಳಲ್ಲ. ಈ ಎಲ್ಲ ಮಕ್ಕಳು ಮಂಜೇಶ್ವರದೊಂದಿಗೆ ಬಹಳ ನಿಕಟವಾದಂಥ ಒಂದು ಸಂಪರ್ಕವನ್ನು ಹೊಂದಿದ್ದವರು, ಬೇರೆ ಬೇರೆ ರೀತಿಯಲ್ಲಿ. ಹೆಚ್ಚಿನವರು ವಿದ್ಯಾಭ್ಯಾಸಕ್ಕಾಗಿ ಅಥವಾ ಇನ್ನು ಕೆಲವರು ಉದ್ಯೋಗಕ್ಕಾಗಿ. ಇದರಿಂದಾಗಿ ಮಕ್ಕಳ ಪ್ರೀತಿಯನ್ನು, ಸಂತೋಷವನ್ನು ಸಮೃದ್ಧವಾಗಿ ಅನುಭವಿಸುವ ಒಂದು ಅವಕಾಶ ಬಂತು ನನಗೆ. ಯಕ್ಷಗಾನದಲ್ಲಿ ಭಾಗವತಿಕೆ, ಅರ್ಥಗಾರಿಕೆ ಇದರಲ್ಲೆಲ್ಲ ಸ್ವಲ್ಪ ಆಸಕ್ತಿ ಇತ್ತು ನನಗೆ. ನಮ್ಮ ತಂದೆಯವರು ಯಕ್ಷಗಾನ ಕಲಾವಿದರು, ಅದು ನಮಗೆ ರಕ್ತಗತವಾಗಿಯೇ ಬಂದದ್ದು. ನಾವು ಈಗ ಮನೆ ಬೇರೆ ಬೇರೆ ಆಗಿದ್ದರೂ ನಮ್ಮ ಮನಸ್ಸು ಒಂದೇ ಆಗಿದೆ. ಆ ರೀತಿಗೆ ಅದನ್ನು ನಡೆಸುವಲ್ಲಿ ಅವರ ಪಾತ್ರ ಹಿರಿದಾದದ್ದು. ಅವರು ವೈದ್ಯಕೀಯವಾಗಿಯೂ ತುಂಬ ನಮ್ಮ ಮನೆಯಲ್ಲಿ ಯಾರಿಗೆ ಯಾವುದೇ ಸಮಸ್ಯೆ ಆದರೂ ಅವರ ಹತ್ರ ಹೇಳಿದರೆ ಆಯಿತು. ನಮ್ಮ ಕುಟುಂಬವು ಒಂದು ಕೃಷಿ ಪ್ರಧಾನವಾದ ಕುಟುಂಬ. ಆದರೆ ನಮ್ಮ ತಂದೆಯವರಿಗೆ ವಿದ್ಯಾಭ್ಯಾಸದ ಮೇಲೆ ಬಹಳ ಆಸಕ್ತಿ ಇತ್ತು. ಮಕ್ಕಳು ವಿದ್ಯೆ ಕಲಿಬೇಕು. ಅವರು ವೃತ್ತಿಗೆ ಬಂದರು. ವೃತ್ತಿಯ ಒಟ್ಟಿಗೆ ಸಾಹಿತ್ಯದ ಮೇಲೆಯೂ ಕೂಡ ಅವರಿಗೆ ಬಹಳ ಅಭಿರುಚಿ ಇತ್ತು, ಅಭಿಮಾನ ಇತ್ತು. ಜೊತೆಗೆ ವಿದ್ಯೆಗೆ ನಮಗೆ ಎಲ್ಲರಿಗೂ ಪ್ರೋತ್ಸಾಹ ನೀಡ್ತಾ ಇದ್ದರು. ಅವರು ಮಂಜೇಶ್ವರದಲ್ಲಿ ವೃತ್ತಿ ನಿರತರಾಗಿದ್ದರೂ ಕೂಡ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಮ್ಮ ಇಡೀ ಕುಟುಂಬಕ್ಕೆ ಒಂದು ಆಧಾರ ಸ್ತಂಭವಾಗಿ ನಿಂತುಕೊಂಡು 1 ವಾರಕ್ಕೊಮ್ಮೆ 2 ವಾರಕ್ಕೊಮ್ಮೆ ಇಲ್ಲಿಗೆ ಬಂದು ನಮ್ಮ ತಂದೆಯವರೊಂದಿಗೆ ವಿಚಾರ ವಿಮರ್ಶೆ ಮಾಡ್ತಾ ಎಲ್ಲರ ಯೋಗಕ್ಷೇಮವನ್ನು ನೋಡ್ತಾ ಇದ್ದರು. ಡಾಕ್ಟರ್ ಬನಾರಿಯವರು ಒಂದು ವ್ಯಕ್ತಿತ್ವ ನನಗೆ ಯಾವಾಗಲೂ ಆಶ್ಚರ್ಯವನ್ನು ಹುಟ್ಟಿಸಿದಂಥ ವ್ಯಕ್ತಿತ್ವ. ಅಂದರೆ ಅವರು ವೃತ್ತಿಯಲ್ಲಿ ವೈದ್ಯರಾಗಿ ತುಂಬ ಬ್ಯುಸಿಯಾಗಿ ಆ್ಯಕ್ಟಿವ್ ಆಗಿ ಇದ್ದವರು ಮಂಜೇಶ್ವರದಲ್ಲಿ. ಅದರೊಂದಿಗೆ ಈ ಪ್ರವೃತ್ತಿ ಯಕ್ಷಗಾನದ ಅರ್ಥಗಾರಿಕೆ ಮತ್ತು ಕವನ ಸಾಹಿತ್ಯ ರಚನೆ ಇದನ್ನು ಹೇಗೆ ನಿಭಾಯಿಸಿಕೊಂಡು ಬಂದರು ಅನ್ನೋದು ನನಗೆ ತುಂಬ ಯೋಚನೆಗೆ ನನ್ನನ್ನು ತಯಾರು ಮಾಡಿತ್ತು. 1-2 ವಿಷಯ ಇದರಲ್ಲಿ ಹೇಳಬೇಕಂತ ಹೇಳಿದರೆ, ಒಂದು ಅವರ ಸಮಯ ಪ್ರಜ್ಞೆ ಅಂದರೆ ಯಾವುದಕ್ಕೆ ಎಷ್ಟು ಸಮಯ ಕೊಡಬೇಕು ಅಂತ ಅವರಿಗೆ ಅದು ವ್ಯಕ್ತಿತ್ವದಲ್ಲಿ ಬಂದಿದೆ. ಅಂದರೆ ನೀವು ಒಬ್ಬರು ಅವರನ್ನು ಮೀಟ್ ಮಾಡಲಿಕ್ಕೆ ಹೋದರೆ ಅವರು ಫಸ್ಟಿಗೆ ನಿಮಗೊಂದು ನಸುನಗೆಯಲ್ಲಿ ನಿಮ್ಮನ್ನು ಸ್ವಾಗತಿಸ್ತಾರೆ. ಆಮೇಲೆ ಅವರು ಕೆಲಸಕ್ಕೆ ಹೋಗ್ತಾರೆ. ಅವರು ಮತ್ತೆ ನಿಮಗೆ ಹೆಚ್ಚು ಮಾತಾಡಬೇಕಂತಾದರೆ ನೀವು ಅವ್ರ ಹತ್ರ ಸ್ವಲ್ಪ ಟೈಮ್ ತಗೊಂಡು ಮಾತಾಡಬೇಕಾಗತ್ತೆ. ಬಹಳಷ್ಟು ಗಮನಿಸಿದ್ದೇನು ಅಂತ ಹೇಳಿದ್ರೆ, ಒಂದು ಕೂಡು ಕುಟುಂಬ, ಬನಾರಿ ಕುಟುಂಬ ಅಂದರೆ ಒಂದು ಕೂಡು ಕುಟುಂಬ. ಅಣ್ಣ ತಮ್ಮಂದಿರು, ಅವರ ಮಕ್ಕಳು, ನಾವು ಬಂಧುಗಳು, ಇದೆಲ್ಲ ಒಂದು ದೊಡ್ಡ ಜೇನುಗೂಡಿನ ಹಾಗೆ. ಇಲ್ಲಿ ಆ ಪ್ರತಿಯೊಂದು ರಾಣಿ ಜೇನು ಆ ಪ್ರತಿ ಗೂಡಿನ ಪ್ರತಿ ಆ ಸದಸ್ಯನನ್ನು ಸಂಪರ್ಕ ಮಾಡುವಂಥ ಆ ವ್ಯವಹಾರ ಇದರಲ್ಲಿ ನಾನು ಕಂಡುಕೊಂಡದ್ದೇನು ಅಂತ ಹೇಳಿದ್ರೆ, ಡಾಕ್ಟರ್ ಬನಾರಿ ಅವರ ಕುಟುಂಬದ ಅವರ ಅಣ್ಣ ತಮ್ಮಂದಿರ ಒಳಗಿನ ಆ ಸಹೋದರ್ಯತೆ, ಸಹೋದರ ಪ್ರೀತಿ, ಅದೊಂದು ನಾಡಿಗೆ ಒಂದು ಮಾದರಿ ಅಂತ ಹೇಳ್ಬೋದು. ದೊಡ್ಡಪ್ಪ ನಮಗೆ ಬಹಳ ಮುಖ್ಯವಾಗುವುದು ಯಾಕೆ ಅಂತ ಹೇಳಿದ್ರೆ, ಎಂತಹ ಗಂಭೀರ ವಿಚಾರಗಳನ್ನು ಕೂಡ ನಮ್ಮ ವಯಸ್ಸಿನಲ್ಲಿ ನಮಗೆ ಅರ್ಥ ಆಗುವ ಹಾಗೆ ಅದನ್ನು ಸ್ಪಷ್ಟವಾಗಿ ಹೇಳುವಂಥದ್ದು. ಉದಾಹರಣೆಯಾಗಿ ನನ್ನ ಕರಿಯರ್ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು, ಅದರಲ್ಲಿ ಹೇಗೆ ಅಂತ ಹೇಳಿದಾಗ ದೊಡ್ಡಪ್ಪ ಆ ದಿನಗಳಲ್ಲಿ ಒಂದು ಮಾತು ಹೇಳಿದರು. ಯೋಚನೆ ಮಾಡಬೇಕಾದದ್ದು ಒಂದೇ ವಿಚಾರ, ವ್ಯಕ್ತಿಗೆ ಯಾವುದೇ ಕೆರಿಯರ್ ಆಗಲಿ, ಆದರೆ ಅದರಿಂದ ವ್ಯಕ್ತಿಗೆ ಏನು ಸಿಗ್ತದೆ ಮತ್ತು ಸಮಾಜಕ್ಕೆ ಏನು ಕೊಡಲಿಕ್ಕಾಗ್ತದೆ. ವೈಯಕ್ತಿಕವಾಗಿ ನಿನಗೇನು ಸಿಗ್ತದೆ ಅಂತ ಹೇಳೋದು ಅದರ ಒಂದು ಭಾಗ, ಅದರಿಂದ ಸಮಾಜಕ್ಕೆ ಏನು ಕೊಡಲಿಕ್ಕಾಗ್ತದೆ ಅಂತ ಹೇಳೋದು 2ನೇ ಭಾಗ. ಈ 2 ಅಂಶಗಳನ್ನು ಗಮನದಲ್ಲಿಟ್ಟುಕೋ, ನಿನಗೆ ಬೇಕಾದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊ ಅಂತೇಳಿ. ಇವತ್ತಿಗೂ ಕೂಡ ಗೊಂದಲ ಬಂದಾಗ ವ್ಯಕ್ತಿಗೇನು ಸಿಗ್ತದೆ, ಸಮಾಜಕ್ಕೇನು ಕೊಡಲಿಕ್ಕಾಗ್ತದೆ, ಅದನ್ನು ಯೋಚನೆ ಮಾಡ್ತೇನೆ, ಅದರಲ್ಲಿ ಉತ್ತರ ಸಿಗ್ತದೆ. ನಮಸ್ತೆ. ನಾವೀಗ ಮಂಜೇಶ್ವರದ ಗಿಳಿವಿಂಡುವಿನಲ್ಲಿ ಇದ್ದೇವೆ. ಈ ರಾಷ್ಟ್ರಕವಿ ಗೋವಿಂದ ಪೈ ಅವರ ಗಿಳಿವಿಂಡನ ಬಗ್ಗೆ 1-2 ಮಾತನ್ನು ನಾವು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಗಿಳಿವಿಂಡು ಒಂದು ರೀತಿಯ ಪವಿತ್ರವಾದಂತಹ ಸಾನ್ನಿಧ್ಯ ಇರುವ ಸ್ಥಳ ಅಂತ ನಾನು ಹೇಳ್ತೇನೆ.
ಯಾಕಂದರೆ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಪ್ರಪ್ರಥಮ ರಾಷ್ಟ್ರಕವಿ ಅವರು ಕನ್ನಡಕ್ಕೆ. ಮಹಾಕವಿ ಅಂತೂ ಹೌದೇ ಹೌದು, ಸಂಶೋಧಕರು, ಇನ್ನಿತರ ಅನೇಕ ಕ್ಷೇತ್ರಗಳಲ್ಲಿ ತೊಡಗಿಕೊಂಡವರು. ಅವರು ಜಾಗತಿಕವಾದಂತಹ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ತುಂಬ ಸರಳವಾದಂತಹ ವ್ಯಕ್ತಿತ್ವ ಅವರದ್ದು. ಅವರ ಹೆಸರಿನಲ್ಲಿ ಇದು ಗಿಳಿವಿಂಡು ಅಂದರೆ ಇದು ಅವರು ವಾಸವಾಗಿದ್ದಂತಹ ಮನೆ. ಇದು ಈಗ ನೀವು ನೋಡುವ ಹಾಗೆ ಇರಲಿಲ್ಲ, ಸ್ವಲ್ಪ ಅವ್ಯವಸ್ಥೆಯಲ್ಲಿತ್ತು. ಆಮೇಲೆ ಭವನಿಕಾ ಅಂತ ಅಲ್ಲಿ ಒಂದು ಹಾಲ್ ಆಗ್ತಾ ಉಂಟು. ಇದೆಲ್ಲ ಈಗ ಸರಕಾರದ ಪರವಾಗಿ ನಡೆಯುತ್ತಿರುವಂಥ ಕೆಲಸ. ಆದರೆ ಇದಕ್ಕೆ ಪೂರಕವಾಗಿ ಇರುವಂತಹದ್ದು ಗಿಳಿವಿಂಡಿನ ಒಂದು ಟ್ರಸ್ಟ್ ಉಂಟು. ಮಾನ್ಯ ವೀರಪ್ಪ ಮೊಯ್ಲಿಯವರು ಅದರ ಅಧ್ಯಕ್ಷರು, ನಾವೆಲ್ಲ ಇದ್ದೇವೆ ಕೆಲವರು. ಅದರ ಮೂಲಕವಾಗಿ ಇಲ್ಲಿ ಹಲವು ಕೆಲಸಗಳು ನಡೆಯುತ್ತಾ ಇವೆ, ಇನ್ನು ನಡೆಯಬೇಕು. ಡಾಕ್ಟರ್ ರಮಾನಂದ ಬನಾರಿ ಅವರು ಒಂದು ಬಹುಮುಖ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿ. ಅವರು ಬರೀ ಸಾಹಿತ್ಯದಲ್ಲಿ ಅಲ್ಲ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅಲ್ಲ, ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇಂಥ ಬಹುಮುಖ ವ್ಯಕ್ತಿತ್ವದಿಂದ ಜನರನ್ನು ಆಕರ್ಷಣೆ ಮಾಡತಕ್ಕಂಥ ಶಕ್ತಿ ಕೂಡ ಬನಾರಿಯವರಲ್ಲಿ ಇದೆ. ತಮ್ಮ ವೈದ್ಯಕೀಯ ಒಂದು ವೃತ್ತಿಯಲ್ಲಿ ಕೂಡ ಅವರು ಹಣಕ್ಕಾಗಿ ಕೆಲಸ ಮಾಡಿದವರಲ್ಲ, ಜನರಿಗಾಗಿ ಕೆಲಸ ಮಾಡಿದವರು. ಜನರ ಸುಖ ಕಷ್ಟಕ್ಕೆ ಅವರು ಸಹಭಾಗಿಯಾಗಿದ್ದವರು. ಒಳ್ಳೆಯ ಹೆಸರು ಸಂಪಾದನೆ ಮಾಡಿದ್ದಾರೆ ಆ ಭಾಗದಲ್ಲಿ. ಬಡವರಿಗೆಲ್ಲ ಮುಖ್ಯವಾಗಿ ಧರ್ಮಾರ್ಥ ಮೆಡಿಸಿನ್ ಕೊಡ್ತಾಯಿದ್ರು, ಅವರ ಟ್ರೀಟ್ಮೆಂಟ್ ಕೂಡ ಮಾಡ್ತಾಯಿದ್ರು. ಅದೇ ಪ್ರಕಾರ ಅವರು ಕವಿಗಳಾಗಿ ಕೂಡ ಅವರಿಗೆ ಒಳ್ಳೆಯ ಸಾಹಿತ್ಯಿಕ ಅಥವಾ ಯಕ್ಷಗಾನದ ಒಂದು ದೊಡ್ಡ ಹಿನ್ನೆಲೆ ಕೂಡ ಇದೆ. ಯಾಕಂದರೆ ಅವರ ತಂದೆಯವರು ಭಾಳ ದೊಡ್ಡ ಅರ್ಥಧಾರಿಗಳಾಗಿದ್ದರು. ಅದನ್ನೇ ಮುಂದುವರಿಸಿಕೊಂಡು ಅವರು ಇವತ್ತು ದೊಡ್ಡ ವಿದ್ವಾಂಸರಾಗಿ ಕವಿತೆಗಳನ್ನು ಬರೆದು ಮತ್ತು ಭಾಳ ಪ್ರಸಿದ್ಧರಾಗಿದ್ದಾರೆ. ಕನ್ನಡ ದೊಡ್ಡ ಸಾಹಿತಿಗಳಲ್ಲಿ ಅವರು ಒಬ್ಬ ದೊಡ್ಡ ವಿದ್ವಾಂಸರಾಗಿ, ಸಾಹಿತಿಗಳಾಗಿ ಸಾಕಷ್ಟು ಹೆಸರನ್ನು ಸಂಪಾದನೆ ಮಾಡಿದ್ದಾರೆ. ಅನೇಕ ಪ್ರಶಸ್ತಿಗಳು ಕೂಡ ರಮಾನಂದ ಬನಾರಿಯವರಿಗೆ ಬಂದಿದೆ. ಅವ್ರ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ. ಅಭಿಮಾನದಿಂದಲೇ ಈ ಟ್ರಸ್ಟಿಗೆ ಅವರನ್ನು ಸೇರಲೇಬೇಕು ಅಂತೇಳಿ ನಾನು ಹೇಳಿದ್ದೆ. ಕಾವ್ಯ ಎನ್ನುವುದು ಬಹಳ ಗೂಢವಾದಂತಹ ಒಂದು ವಿಷಯ. ಅದರ ಬಗ್ಗೆ ಸರಳವಾಗಿ ಹೇಳುವುದು ಹೇಗೆ ಎನ್ನುವುದೇ ಒಂದು ಪ್ರಶ್ನೆ. ನಾನು ಮೊದಲಾಗಿ ಕವಿತೆ ಬರೆಯುವುದಕ್ಕೆ ಪ್ರಾರಂಭಿಸಿದ್ದೆ. ಅಂದರೆ ಸಾಧಾರಣ ನಾನು ಒಂದು 10-12 ವರ್ಷ ಪ್ರಾಯದವನಾಗಿರುವಾಗಲೇ ನಾನು ಕವಿತೆ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಚುಟುಕು ಅಂತ ನಾನು ಬರೀತಾ ಇದ್ದೆ. ಆಮೇಲೆ ಬರಬರುತ್ತಾ ನಾನು ದೊಡ್ಡವರಿಗೆ ಸಂಬಂಧಿಸಿದ ಕವನಗಳನ್ನು ಬರೆದೆ. ಕವನ ಸಂಕಲನಗಳು ಬಂದು ಮುಖ್ಯವಾಗಿ ಆಗ ಒಂದು ನಾನು ಪ್ರವೇಶ ಮಾಡುವ ಕಾಲಕ್ಕೆ ಕಾವ್ಯ ಕ್ಷೇತ್ರದಲ್ಲಿ ಒಂದು ತಲ್ಲಣ ಇತ್ತು. ಏನು ತಲ್ಲಣ ಅಂದರೆ, ಅದುವರೆಗೆ ನಮ್ಮ ಕಾವ್ಯ ಪ್ರಕಾರ ಬಂದದ್ದು ನವೋದಯದಲ್ಲಿ. ಅದಕ್ಕೂ ಪ್ರಾಚೀನವಾದದ್ದು ಉಂಟು, ಚಂಪು ಇತ್ಯಾದಿ ವಚನಗಳು. ಆದರೆ ಆ ಒಂದು ಸಂಕ್ರಮಣ ಕಾಲಘಟ್ಟ ಅಂತ ನಾನು ಹೇಳೋದು ನವೋದಯ ಮತ್ತು ನವ್ಯ. ಆಮೇಲೆ ಬಂಡಾಯ, ಪ್ರಗತಿ ಇತ್ಯಾದಿಗಳು ಬಂದು ಈ ಒಂದು ಕಾಲಘಟ್ಟದಲ್ಲಿ ನಾನು ಕಾವ್ಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದು. ಆಗ ನಮ್ಮ ಕಯ್ಯಾರ ಕಿಂಜಂಡ್ರಿಯವರು ಅವರು ನವೋದಯ ಮಾದರಿಯಲ್ಲಿ ಉತ್ಕೃಷ್ಟವಾದಂತಹ ಕವಿತೆಗಳನ್ನು ಬರೆದವರು, ಕಾವ್ಯವನ್ನು ಬರೆದರು. ಮತ್ತು ಮಹಾಕವಿ ಗೋವಿಂದ ಪೈ ಅವರದ್ದು ಅನೇಕ ಕವಿತೆಗಳಿವೆ. ನಾನಂತೂ ಅದೇ ಮಾದರಿಯಲ್ಲಿ, ಅದೇ ದಾರಿಯಲ್ಲಿ ಕಾವ್ಯವನ್ನು ಬರೆಯುವುದಕ್ಕೆ ಪ್ರಾರಂಭ ಮಾಡಿದೆವು. ಆಗ ಏನಾಯಿತು ಅಂತಂದರೆ, ಈ ನವ್ಯ ಎನ್ನುವುದು ಪ್ರವೇಶ ಮಾಡಿತ್ತು. ಅದು ಮುಖ್ಯವಾಗಿ ಗೋಪಾಲಕೃಷ್ಣ ಅಡಿಗರಿಂದ ಪ್ರಾರಂಭ ಆದದ್ದು. ನನಗೆ ಪ್ರೇರೇಪಣೆ ಮುಖ್ಯವಾಗಿ ಒಂದು ಆ ಕಾಲದ ಪ್ರಸಿದ್ಧರಾದಂತಹ ಅನೇಕ ಕವಿಗಳು. ಎಲ್ಲಿಂದ ನೀವು ಪ್ರಾರಂಭಿಸಬಹುದು ಅಂತ ಹೇಳಿದರೆ, ದ.ರಾ ಬೇಂದ್ರೆಯವರಿಂದ, ಕುವೆಂಪು ಅವರಿಂದ, ಅಥವಾ ಕೆ.ಎಸ್. ನರಸಿಂಹಸ್ವಾಮಿ ಅವರಿಂದ, ಆಮೇಲೆ ಸಮನ್ವಯ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾ ಬಂದಂತಹ ಮಹಾಕವಿ ಇಲ್ಲಿಗೂ ಬಂದಿದ್ರು ಅವರು, ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ. ಅವರು ಸಮನ್ವಯ ಕವಿ. ಅದೇ ರೀತಿ ಚನ್ನವೀರ ಕಣವಿ, ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ರು ಅವರು ಭಾವಗೀತೆಗಳಿಗಾಗಿಯೇ ಕವಿತೆಯನ್ನು ಬರೆದರು. ಹಾಗಂತ ಅವರು ಗುರುತಿಸಿಕೊಂಡದ್ದು ನವ್ಯ ಕವಿಯಾಗಿ. ಹೀಗೆ ಈ ರೀತಿಯ ಒಂದು ಕಾವ್ಯದಲ್ಲಿ ಒಂದು ರೀತಿಯ ಸಂಘರ್ಷವೂ ಇತ್ತು. ಆ ಸಂಘರ್ಷದ ನಡುವೆ ಒಂದು ಸಂಭ್ರಮವೂ ಇತ್ತು. ಆವಾಗ ನಾನು ಈ ಕವಿತೆಗಳನ್ನು ಬರೆಯುವುದಕ್ಕೆ ಪ್ರಾರಂಭ ಮಾಡಿದ್ದೆ.
ಸುಮಾರು 10ಕ್ಕಿಂತ ಮೇಲೆ ಹೇಗೂ ಕವನ ಸಂಕಲನಗಳನ್ನು ನಾನು ಬರೆದಿದ್ದೇನೆ. ಬಾನೊಳಗಿಂದ ಭುವಿಯೊಳಗಿಂದ ಏನಿಂತಹ ಗಂಧ, ಬಾನೊಳಗಿಂದ ಭುವಿಯೊಳಗಿಂದ ಏನಿಂತಹ ಗಂಧ. ಕಾಮನ ಬಿಲ್ಲು ಬೆಸೆಯುವ ಬಂಧ, ಕಾಮನ ಬಿಲ್ಲು ಬೆಸೆಯುವ ಬಂಧ, ಕಂಗಳಿಗಾನಂದ. ಬಾನೊಳಗಿಂದ ಭುವಿಯೊಳಗಿಂದ ಏನಿಂತಹ ಗಂಧ. ಮೆಲ್ಲನೆ ಚಾಮರ ಬೀಸುವ ತಂಗಾಳಿಯ ಮೋಡಿ, ಮೈಮನಗಳಿಗುನ್ಮೇಷ ನೀಡುತ್ತಿದೆ ಮತ್ತೆ ಮತ್ತೆ ತೀಡಿ. ಮೆಲ್ಲ ಮೆಲ್ಲನೆ ಚಾಮರ ಬೀಸುವ ತಂಗಾಳಿಯ ಮೋಡಿ, ಮೈಮನಗಳಿಗುನ್ಮೇಷ ನೀಡುತ್ತಿದೆ ಮತ್ತೆ ಮತ್ತೆ ತೀಡಿ. ಹೂ ಬಿರಿಯುತ್ತಿದೆ, ಚೆಲುವು ಚಿಗುರುತ್ತಿದೆ, ಬದುಕು ಅರಳುವಂತೆ, ಕಿವಿಯ ತುಂಬುತ್ತಿದೆ ಪಕ್ಷಿ ಕೂಜನವು ಎದೆಯ ತೆರೆಯುವಂತೆ. ಹೂ ಬಿರಿಯುತ್ತಿದೆ, ಚೆಲುವು ಚಿಗುರುತ್ತಿದೆ, ಬದುಕು ಅರಳುವಂತೆ, ಕಿವಿಯ ತುಂಬುತ್ತಿದೆ ಪಕ್ಷಿ ಕೂಜನವು ಎದೆಯ ತೆರೆಯುವಂತೆ. ಬಾನೊಳಗಿಂದ ಭುವಿಯೊಳಗಿಂದ ಏನಿಂತಹ ಗಂಧ. ಡಾಕ್ಟರ್ ರಮಾನಂದ ಬನಾರಿ ಅವರು ನಮಗೆ ತುಂಬ ಅಭಿಮಾನದ ಡಾಕ್ಟರ್ ಅಂತ ಹೇಳ್ಬೋದು ಈ ಒಂದು ಊರಿಗೆ ಸಂಬಂಧಪಟ್ಟ ಹಾಗೆ. ಯಾಕಂತ ಹೇಳಿದ್ರೆ ಸುಮಾರು 50 ವರ್ಷಗಳಿಂದ ಜಾಸ್ತಿಯಾಗಿ ಈ ಊರಿನಲ್ಲಿ ಇದ್ದು ಸಾವಿರಾರು ಜನರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಅದು ಸಮೇತ ಕೆಲವು ರೂಪಾಯಿಗಳನ್ನು ತೆಗೆದುಕೊಂಡು ಕೊಟ್ಟಂತ ಒಂದು ಚಿಕಿತ್ಸೆ ಆಗಿರ್ಬೋದು. ಇದು ಏನು ಅಂತ ಹೇಳಿದ್ರೆ ಊರಿನವರೆಲ್ಲರೂ ಹೇಳುವ ಪ್ರಕಾರ ಹೇಳಿದ್ರೆ ಅವ್ರ ಕೈ ಗುಣ ಒಳ್ಳೇದು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವರು ಮುಟ್ಟಿ ಮಗು ಆಗಲಿ ಜನರನ್ನು ಮುಟ್ಟಿ ಒಂದು ಚಿಕಿತ್ಸೆಯನ್ನು ಕೊಟ್ಟ ತಕ್ಷಣ 1 ವಾರದೊಳಗೆ ಅವರು ಗುಣ ಆಗಿದ್ದಾರೆ. ಆದ ಕಾರಣ ತುಂಬ ಅಭಿಮಾನ ನನಗೆ ಅವರ ಮೇಲಿದೆ ವೈಯಕ್ತಿಕವಾಗಿ. ಹಾಗೆಯೇ ಕಲೆಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ ಸಮೇತ ಹಲವಾರು ಪುಸ್ತಕಗಳನ್ನು ಅವರು ಈಗಾಗಲೇ ಅವರು ಹೇಳಿದ ಹಾಗೆ ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಬರೆದಂಥ ಪುಸ್ತಕಗಳನ್ನು ಓದಿದಾಗ ತುಂಬ ಒಂದೇನೋ ಮನಸ್ಸಿಗೆ ಒಂದು ಆನಂದ ಆಗ್ತದೆ. ಅದನ್ನು ಪುನಃ ಓದಬೇಕು. ಅದನ್ನು ಓದಿದಾಗ ಸಿಕ್ಕುವಂಥ ತಿಳುವಳಿಕೆ ಆಗಿರ್ಬೋದು, ಅವರು ಕೊಡುವಂಥ ಒಂದು ತಿಳುವಳಿಕೆಯಿಂದ ನಮ್ಮ ಜ್ಞಾನದ ಅರಿವು ಹೆಚ್ಚಾಗುತ್ತೆ. ಅದರ ಮುಖಾಂತರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನದಲ್ಲಿ ಸಮೇತ ಕೆಲವೊಂದು ಬದಲಾವಣೆಗಳನ್ನು ತರಲಿಕ್ಕೆ ನಮಗೆ ಸಾಧ್ಯ ಆಗಿದೆ, ನನಗೂ ಆಗಿದೆ. ಹಾಗೆ ನಾನು ಕೆಲವೊಮ್ಮೆ ಶಾಲೆಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದುಂಟು. ಇಂತಿಂಥ ಕವಿತೆಗಳು ಹೀಗೆ ಇರುವಂಥದ್ದು ಅಂತೇಳಿ ನಾನು ಉಲ್ಲೇಖ ಮಾಡಿದ್ದಿದೆ. ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ಮತ್ತು ಈ ಕಲೆ ಸಾಹಿತ್ಯದ ಬಗ್ಗೆ ಮತ್ತು ಕವನ ಮತ್ತು ಬರೆದಂಥ ಚುಟುಕುಳ ಆಗಿರ್ಬೋದು ಅಥವಾ ಬರೆದಂಥ ಗದ್ಯ ಆಗಿರ್ಬೋದು ತುಂಬ ಮನಸ್ಸಿಗೆ ಮುದ ಕೊಟ್ಟಿದೆ. ನಾವು 1956ರಲ್ಲಿ ಭಾಷಾ ಸಂಬಂಧವಾದಂತಹ ಪ್ರಾಂತೀಕರಣ ವ್ಯವಸ್ಥೆ ಜಾರಿಗೆ ಬಂತು. ಆಗ ನಮ್ಮದು ಕೇರಳಕ್ಕೆ ಅಂದರೆ ಮಲಯಾಳ ಭಾಷೆಯನ್ನು ಅನುಸರಿಸಿ ಕೇರಳಕ್ಕೆ ನಮ್ಮನ್ನು ಸೇರಿಸಿದರು. ವಾಸ್ತವವಾಗಿ ಆ ದಿವಸದಿಂದ ಅಂದರೆ 1956ರಲ್ಲಿ ಪ್ರಾಂತ ಪುನಾರಚನೆ ಆದದ್ದು. ಅದಕ್ಕಿಂತಲೂ 1 ವರ್ಷ ಮೊದಲೇ ಇಲ್ಲಿ ಕನ್ನಡದ ಪರವಾದಂಥ ಹೋರಾಟ ಪ್ರಾರಂಭವಾಗಿತ್ತು. ಪ್ರಾಂತೀಕರಣ ಸಮಿತಿ ಅಸ್ತಿತ್ವಕ್ಕೆ ಬಂದಿತ್ತು. ಇದೆಲ್ಲ ಗತಕಾಲದ ಇತಿಹಾಸ. ಅಂದಿನಿಂದ ಪ್ರಾರಂಭಿಸಿ ಇಂದಿನ ತನಕವೂ ಇಲ್ಲಿ
ಕಾಸರಗೋಡಿನ ಈ ಗಡಿನಾಡನ್ನು ಕರ್ನಾಟಕದೊಂದಿಗೆ ವಿಲೀನಗೊಳಿಸಬೇಕು ಎನ್ನುವಂಥ ಬೇಡಿಕೆಯನ್ನು ಅನೇಕ ವೇದಿಕೆಗಳಲ್ಲಿ ನಾವು ಮಂಡಿಸಿದ್ದೇವೆ. ಅನೇಕ ಬಾರಿ ಕರ್ನಾಟಕದಿಂದ ಬಂದಂತಹ ಮಹನೀಯರು ಅಂದರೆ ಅಧಿಕಾರದಲ್ಲಿರುವವರು ಮತ್ತು ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ಎತ್ತರದ ಸ್ಥಾನದಲ್ಲಿರುವವರೆಲ್ಲ ಒಕ್ಕೊರಲಿಂದ ಹೇಳಿದ್ದೀರಿ, ಇದು ಕಾಸರಗೋಡು ಕನ್ನಡ ನಾಡು, ಕಾಸರಗೋಡು ಕನ್ನಡ ನಾಡು. ಆದರೆ ಇಂದಿನವರೆಗೂ ಕೂಡ ಆ ಬೇಡಿಕೆ ಈಡೇರಲಿಲ್ಲ. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರು ಮಂಜೇಶ್ವರದವರು ಎನ್ನುವುದು ನಿರ್ವಿವಾದ. ಅಂತಹ ಗೋವಿಂದ ಪೈಯವರು ತಮ್ಮ ವಿಳಾಸದಲ್ಲಿ ಕೊನೆಯ ತನಕವೂ ಮಂಜೇಶ್ವರ ದಾಕ ಅಂತ ಬರೀತಿದ್ರು. ಮಂಜೇಶ್ವರ ದಕ್ಷಿಣ ಕನ್ನಡ, ಇದು ಗೋವಿಂದ ಪೈಯವರು ಹೇಳಿದ್ದು. ನಾನು ಒಂದು ಮಾತು ಹೇಳ್ತೇನೆ, ಗೋವಿಂದ ಪೈಯವರಂತಹ ಮಹಾಕವಿ ಇಲ್ಲಿ ಹುಟ್ಟಿದ್ದಾರೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಅದು ಒಂದಲ್ಲ. ಪಾರ್ತಿಸುಬ್ಬ ಯಕ್ಷಗಾನದ ಆಚಾರ್ಯ ಪುರುಷ, ಅವರು ಇದ್ದದ್ದು ಇದೇ ಕಾಸರಗೋಡು ಕುಂಬಳೆಯಲ್ಲಿ. ಈ ದಿವಸ ಯಕ್ಷಗಾನಕ್ಕೆ ಅಪೂರ್ವವಾದಂಥ ಕೊಡುಗೆಯನ್ನು ಕೊಟ್ಟ ಶ್ರೀ ಎಡನೀರು ಕ್ಷೇತ್ರ ಬ್ರಹ್ಮೈಕ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಇವರೆಲ್ಲ ಇದ್ದದ್ದು, ಇವರೆಲ್ಲ ತಮ್ಮ ಕಾರ್ಯಕ್ಷೇತ್ರವನ್ನು ಸಮೃದ್ಧವಾಗಿಸಿಕೊಂಡದ್ದು ಇದೇ ಕಾಸರಗೋಡಿನಲ್ಲಿ. ನಾವೆಲ್ಲ ಗಮನಿಸಬೇಕಾದಂಥ ಅತ್ಯಂತ ಸೂಕ್ಷ್ಮವಾದಂಥ ಒಂದು ವಿಷಯ ಉಂಟು. ಭಾಷಾವಾರು ಪ್ರಾಂತ ರಚನೆ ಅಂತ ನಾವು ಹೇಳಿದೆವು, ಆದರೆ ವಾಸ್ತವವಾಗಿ ಇದು ಸಂಸ್ಕೃತಿಯ ಸಮಸ್ಯೆ ಅಂತ ನಾನು ಹೇಳೋದು. ಯಾಕಂದರೆ ಕಾಸರಗೋಡಿನಲ್ಲಿ ಅನೇಕ ಭಾಷೆಗಳಿವೆ, ಬಹು ಭಾಷಾ ಸಂಗಮ ಭೂಮಿ ಅಂತ ನಾವು ಕರೆದೆವು. ಎಲ್ಲ ನಿಜವೇ, ಯಾಕಂದರೆ ತುಳು ಇದೆ, ದ್ರಾವಿಡ ಭಾಷೆಗಳಲ್ಲಿ ಒಂದು ಅದು ತುಳು. ಆಮೇಲೆ ಕೊಂಕಣಿ ಇದೆ, ಆಮೇಲೆ ಮರಾಠಿ ಭಾಷೆ ಇದೆ, ಹವ್ಯಕ ಅಂತೂ ಸಮೃದ್ಧವಾಗಿದೆ. ಹೀಗೆ ಬೇರೆ ಬೇರೆ ಭಾಷೆಗಳು ಅಥವಾ ಉಪಭಾಷೆಗಳು ಇಲ್ಲಿ ಅಸ್ತಿತ್ವದಲ್ಲಿರುವುದು ಹೌದು. ಆದರೆ ಭಾಷಾವಾರು ಪ್ರಾಂತ ರಚನೆ ಮಾಡುವ ಕಾಲಕ್ಕೆ ಅಧಿಕೃತವಾಗಿ ಪರಿಗಣಿಸಲ್ಪಟ್ಟದ್ದು 2 ಭಾಷೆಗಳನ್ನು ಮಾತ್ರ. ಇದನ್ನು ತಾವು ಗಮನಿಸಬೇಕು, ಮಲಯಾಳ ಮತ್ತು ಕನ್ನಡ. ಬೇರೆ ಭಾಷೆಯ ಪ್ರಶ್ನೆ ಇರಲಿಲ್ಲ. ಈ 2ರಲ್ಲಿ ಕಾಸರಗೋಡು ಎಲ್ಲಿಗೆ ಹೋಗಬೇಕು, ಯಾವುದರೊಂದಿಗೆ ವಿಲೀನ ಆಗಬೇಕು ಎನ್ನುವ ಪ್ರಶ್ನೆ ಇದ್ದದ್ದು. ಸತ್ಯಕ್ಕೂ ನ್ಯಾಯಕ್ಕೂ ಧರ್ಮಕ್ಕೂ ಗೌರವ ಸಲ್ಲಬೇಕು ಅಂತ ಆದರೆ ಇದು ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ನಿರ್ವಿವಾದವಾಗಿ. ನಾನು ಈಗಾಗಲೇ ಹೇಳಿದೆ, ಗೋವಿಂದ ಪೈಯವರದ್ದು ಒಂದು ಉದಾಹರಣೆ, ಪಾರ್ತಿಸುಬ್ಬ, ಇದೆಲ್ಲ ಹೇಳಿದೆ ನಾನು. ಇಲ್ಲಿ ಸಂಸ್ಕೃತಿ ಪರವಾದಂಥ ಸಮಸ್ಯೆ ಅಂತ ನಾನು ಹೇಳೋದು ಯಾಕಂದರೆ ಈ ಎಲ್ಲ ಭಾಷೆಗಳು ಸೇರಿ, ನಾವೀಗ ಹೇಳಿದ ಎಲ್ಲ ಭಾಷೆಗಳು ಸೇರಿ ಇಲ್ಲಿ ಅಸ್ತಿತ್ವದಲ್ಲಿ ಇದ್ದದ್ದು ಆ ಕಾಲದಲ್ಲಿ. ಈಗಲೂ ನಾವು ವಿಶ್ಲೇಷಿಸ್ಬೋದು, ಈಗಲೂ ಉಂಟದು, ಈಗಲೂ ಜೀವಂತವಾಗಿಯೇ ಇರುವುದದು. ಕನ್ನಡ ಸಂಸ್ಕೃತಿ ದಕ್ಷಿಣ ಕನ್ನಡವೂ ಸೇರಿದ ಹಾಗೆ ಎಲ್ಲೆಲ್ಲಿ ಕನ್ನಡದ ಸಂಸ್ಕೃತಿ ಇದೆಯೋ, ವಿಶೇಷವಾಗಿ ಕರಾವಳಿಯಲ್ಲಿ ನಾನು ಹೇಳೋದು, ಆ ಕರಾವಳಿಯ ಸಂಸ್ಕೃತಿಯೊಂದಿಗೆ ಸಮಾನವಾಗಿ ನಾವು ಪರಿಗಣಿಸಬಹುದಾದಂತಹ ಒಂದು ಸಂಸ್ಕೃತಿ ಕಾಸರಗೋಡಿನದು. ಭಾಳ ಮುಖ್ಯವಾದ ಸಂಸ್ಕೃತಿ. ಯಾಕಂದರೆ ಸಾಹಿತ್ಯಕ್ಕೆ, ಯಕ್ಷಗಾನಕ್ಕೆ ಇತ್ಯಾದಿ ಅನೇಕ ವಿಷಯಗಳಿಗೆ ಕಾಸರಗೋಡು ಕೊಡುಗೆಯನ್ನು ಕೊಟ್ಟಿದೆ. ಇವತ್ತು ಕಾಸರಗೋಡಿನಲ್ಲಿ ಅಧಿಕೃತವಾದ ಅಧಿಕಾರದ ಭಾಷೆ ಮಲಯಾಳ. ಈ ಸಂದರ್ಭದಲ್ಲಿ ಕಾಸರಗೋಡಿನಲ್ಲಿ ಕನ್ನಡದ ಸಂಸ್ಕೃತಿಯನ್ನು ಇನ್ನೂ 1-2 ತಲೆಮಾರುಗಳ ತನಕ ಆದರೂ ಆಮೇಲೆ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ, ಏನೂ ಸಂಭವಿಸ್ಬೋದಲ್ಲ. ಇದನ್ನು ಉಳಿಸಿಕೊಳ್ಬೇಕು ಅಂತಾದರೆ ನಾವು ಏನು ಮಾಡಬೇಕು? ಆ ನಿಟ್ಟಿನಲ್ಲಿ ಯೋಚಿಸುವಾಗ ನನಗನಿಸಿದ್ದು, ಇಲ್ಲಿ ಸಂಸ್ಕೃತಿ ಪರವಾದಂತಹ ಚಟುವಟಿಕೆಗಳನ್ನು ಖಂಡಿತವಾಗಿಯೂ ಎಷ್ಟು ಸಾಧ್ಯವೋ ಅಷ್ಟು ನಾವು ಅಭಿವೃದ್ಧಿಪಡಿಸಬೇಕು. ಅದಕ್ಕಾಗಿಯೇ ನಾವು ಸಂಘ ಸಂಸ್ಥೆಗಳನ್ನು ಬೆಂಬಲಿಸುವುದು.
ನಾನು ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘವನ್ನು ಸ್ಥಾಪನೆ ಮಾಡಿದ್ದೆ. 1972ರಲ್ಲಿ ಇರಬಹುದು. ಅಂದಿನಿಂದ ಇಂದಿನ ತನಕ ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘ ಸಾವಿರಾರು ಸಂಸ್ಕೃತಿ ಪರವಾದಂಥ ಚಟುವಟಿಕೆಗಳನ್ನು ಈ ಪ್ರದೇಶದಲ್ಲಿ ನಡೆಸುತ್ತಾ ಬಂದಿದೆ. ಇದರೊಂದಿಗೆ ಸಮಾನಾಂತರದಲ್ಲಿ ಅಂತ ಹೇಳುವ ಮತ್ತೊಂದು ಸಂಸ್ಕೃತಿ ಪರವಾದಂಥ ಧೋರಣೆಯನ್ನು ನಾವು ಅನುಷ್ಠಾನಕ್ಕೆ ತರಬೇಕು. ಏನು ಅಂತ ಕೇಳಿದರೆ, ಭೌಗೋಳಿಕವಾದಂಥ ವಿಲೀನೀಕರಣದ ಬಗ್ಗೆ ನಾವು ತುಂಬ ಮಾತಾಡಿದ್ದೇವೆ. ಮಹಾಜನ ಆಯೋಗದ ವರದಿಯೇ ನಮ್ಮ ನಿಲುವನ್ನು ಸಂಪೂರ್ಣವಾಗಿ ಒಪ್ಪಿದೆ. ಯಾರು? ಮಹಾಜನ ಆಯೋಗದ ವರದಿಯೇ ನಮ್ಮ ನಿಲುವಿಗೆ ಪೂರಕವಾಗಿ ಬಂದಿದೆ. ಆದರೆ ಅದಾಗುವುದಿಲ್ಲ, ಆಗಲಿಲ್ಲ, ಇನ್ನೂ ಆದೀತೋ ಗೊತ್ತಿಲ್ಲ, ಭರವಸೆ ಇಲ್ಲ. ಆ ತನಕವಾದರೂ ಕೂಡ ಭೌಗೋಳಿಕ ವಿಲೀನೀಕರಣ ಆಗುವ ತನಕ ಆದರೂ ಸಾಂಸ್ಕೃತಿಕವಾದ ವಿಲೀನೀಕರಣವನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಇದಕ್ಕೆ ಆಡಳಿತಾತ್ಮಕವಾದಂಥ ಅಥವಾ ಬೇರೆ ಯಾವುದೇ ರೀತಿಯ ತೊಡಕುಗಳು ಬರುವುದಿಲ್ಲ ಅಂತ ನನ್ನ ಎಣಿಕೆ. ಈ ಸೂತ್ರದ ಹಾಗೆ ನಾವು ಏನು ಮಾಡಬೇಕು ಅಂದರೆ, ಕಾಸರಗೋಡಿಗೆ ಸಂಬಂಧಿಸಿ ನಡೆಯುವಂಥ ಎಲ್ಲ ಕನ್ನಡ ಸಂಸ್ಕೃತಿಗೆ ಬೇಕಾದಂತಹ ಚಟುವಟಿಕೆಗಳು ಯಾವುದೆಲ್ಲ ನಿಮಗೆ ಗೊತ್ತುಂಟು. ಶಿಕ್ಷಣ ಭಾಳ ಮುಖ್ಯವಾದ ಶಿಕ್ಷಣ, ಕಲೆ, ಹಬ್ಬ ಸರಿದಿನ ಇತ್ಯಾದಿಗಳ ಆಚರಣೆ, ಆಮೇಲೆ ಜನಪದವಾದಂಥ ಅನೇಕ ವಿಚಾರಗಳನ್ನು ಉಳಿಸಿಕೊಳ್ಳುವುದು, ಇದೆಲ್ಲ ಕನ್ನಡ ಸಂಸ್ಕೃತಿ. ಪುನಃ ಹೇಳ್ತೇನೆ, ಕನ್ನಡ ಸಂಸ್ಕೃತಿ ಎಂಬುದು ಬಹುಭಾಷೆಗಳ ಉಪಸಂಸ್ಕೃತಿಗಳನ್ನೆಲ್ಲ ಒಳಗೊಂಡು ಇಲ್ಲಿ ಅಸ್ತಿತ್ವದಲ್ಲಿರುವ ಒಂದು ಸಂಸ್ಕೃತಿ. ಇದು ಕರಾವಳಿ ಸಂಸ್ಕೃತಿಗೆ ಪೂರಕವಾಗಿರುವಂಥದ್ದು, ಸಮಾನವಾಗಿರುವಂಥದ್ದು. ಆದ್ದರಿಂದ ಸಾಂಸ್ಕೃತಿಕ ವಿಲೀನೀಕರಣ ಅಂದರೆ ಕರ್ನಾಟಕದೊಂದಿಗೆ ನಮ್ಮ ಸಂಸ್ಕೃತಿಯ ಒಂದು ಬಹಳ ಸದೃಢವಾದಂತಹ ಸಂಬಂಧವನ್ನು ಸಾಧಿಸುವ ಒಂದು ಯೋಜನೆ. ಮತ್ತು ನಮ್ಮ ಶಾಸಕರು, ನಮ್ಮ ಕಳ್ಳಿಗೆ ಮಹಾಬಲ ಭಂಡಾರಿಯವರಾಗಲಿ, UP ಕುಣಿಕುಳ್ಳಯ್ಯರಾಗಲಿ, ಇವರೆಲ್ಲ ಮಾಡಿದಂಥ ಒಂದು ದೊಡ್ಡ ಪ್ರಯತ್ನದ ಫಲವಾಗಿ ಅನೇಕ ಶಾಸನಗಳು ಕಾಸರಗೋಡಿಗೆ ಸಂಬಂಧಿಸಿ ಈಗಲೂ ಊರ್ಜಿತದಲ್ಲಿವೆ. ಆ ಶಾಸನಗಳ ನೆಲೆಯಲ್ಲಿ ಇಲ್ಲಿ ಕೊಡಬೇಕಾದಂತಹ ಸವಲತ್ತುಗಳನ್ನು, ಸೌಲಭ್ಯಗಳನ್ನು ಒದಗಿಸಬೇಕಾದದ್ದು ಕೇರಳ ಸರ್ಕಾರದ ಬಾಧ್ಯತೆ. ಆದರೆ ಸಮಗ್ರ ಸಂಸ್ಕೃತಿಯನ್ನು ಆರೋಗ್ಯಪೂರ್ಣವಾಗಿ ಉಳಿಸಿಕೊಳ್ಳುವ ಹೊಣೆಗಾರಿಕೆಯನ್ನು ಕರ್ನಾಟಕ ಸರ್ಕಾರ ತಗೊಳ್ಬೇಕು. ಈಗ ನಮ್ಮನ್ನು ಗಡಿನಾಡು ಅಂತ ಕರ್ನಾಟಕ ಸರ್ಕಾರವೂ ಅಂಗೀಕರಿಸುವುದಿಲ್ಲ, ಹೊರನಾಡು ಅಂತ ಅಂಗೀಕರಿಸ್ತಾರೆ. ಇದು ತಪ್ಪು, ಇದು ತಪ್ಪು. ಯಾಕಂದರೆ ಇದು ಗಡಿನಾಡು, ಹೊರನಾಡಲ್ಲ. ಇಲ್ಲಿ ಇಡೀ ದೇಶದ ರಾಷ್ಟ್ರ ಮಟ್ಟದಲ್ಲಿ ನೀವು ಚಿಂತನೆ ಮಾಡಿದರೂ ಇದೊಂದು ಪ್ರತ್ಯೇಕವಾದ ಸಮಸ್ಯೆ ಅಂತ ಅಲ್ಲಿಂದಲೇ ಗುರುತಿಸಲ್ಪಟ್ಟಿದೆ. ಇದು ಮತ್ತು ಬೆಳಗಾಂ ಸಮಸ್ಯೆ. ಆದ್ದರಿಂದಲೇ ಮಹಾಜನ ಆಯೋಗದ ವರದಿಗೆ ಒಪ್ಪಿಸಿದ್ದು ಈ ಎರಡು ಸಮಸ್ಯೆಗಳನ್ನು, ಬೇರೆ ಯಾವ ಸಮಸ್ಯೆಗಳನ್ನು ಒಪ್ಪಿಸಲಿಲ್ಲ. ಹಾಗಾಗಿ ಇದು ಗಡಿನಾಡು, ವಿಶಿಷ್ಟವಾದಂಥ ಪ್ರದೇಶ. ಇಲ್ಲಿಯ ಸಂಸ್ಕೃತಿಯನ್ನು ರಕ್ಷಿಸಬೇಕಾದದ್ದು ಕೇಂದ್ರ ಸರ್ಕಾರದ ಹೊಣೆ, ಕರ್ನಾಟಕ ಸರ್ಕಾರದ ಹೊಣೆ, ಕೇರಳ ಸರ್ಕಾರದ ಹೊಣೆ. ಕಾಸರಗೋಡಿನವರೇ ಆದ ಡಾಕ್ಟರ್ ರಮಾನಂದ ಬನಾರಿಯವರು ಎಡ್ನೀರು ಮಠದ ಜೊತೆಗೆ ನಿಕಟವಾದ ಸಂಬಂಧವನ್ನು ಹೊಂದಿದವರು. ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ವಿವಿಧ ಕಲಾಕ್ಷೇತ್ರದಲ್ಲಿ ಅವರು ನಿಕಟ ಸಂಬಂಧವನ್ನು ಹೊಂದಿದ್ದರು. ಈಗಲೂ ಅದೇ ರೀತಿಯ ಸಂಬಂಧವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯರಾದ ಶ್ರೀ ಸಚ್ಚಿದಾನಂದ ಪಾದಂಗಳವರು ಒಂದೆರಡು ಅವರ ಅನುಭವಗಳನ್ನು ಹಂಚಿಕೊಳ್ಬೇಕಂತ ಹೇಳಿ ನಾನಿಲ್ಲಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದಕ್ಷಿಣಾಮೂರ್ತಿಯ ನಮಃ. ಶ್ರೀ ಗೋಪಾಲಕೃಷ್ಣಾಯ ನಮಃ. ಡಾಕ್ಟರ್ ರಮಾನಂದ ಬನಾರಿ, ನಾವು ಅವರನ್ನು ಬನಾರಿ ಡಾಕ್ಟ್ರು ಅನ್ನೋದಾಗಿಯೇ ನಮಗೆ ಅವರನ್ನು ಕರೆದು ರೂಢಿ. ಯಾಕೆಂದರೆ ನಾವು ನಮ್ಮ ಎಳವೆಯಿಂದಲೇ ಅವರನ್ನು ನೋಡಿಕೊಂಡು ಬೆಳೆದವರು. ನಾವು ಅವರನ್ನು ಡಾಕ್ಟ್ರನ್ನು 3 ರೀತಿಯಿಂದ ನಾವು ಅವರನ್ನು ನೋಡಿಕೊಂಡು ಬೆಳೆದಿದ್ದೇವೆ. ಒಬ್ಬ ವೈದ್ಯರಾಗಿ, ಒಬ್ಬ ಸಾಹಿತಿಯಾಗಿ, ಒಬ್ಬ ಯಕ್ಷಗಾನ ಕಲಾವಿದರಾಗಿ.
ಮಠದ ಯಾವತ್ತೂ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡವರು. ಪೂಜ್ಯ ಕೇಶವಾನಂದ ಭಾರತಿ ಸ್ವಾಮೀಜಿಯವರಿಗೆ ಅತ್ಯಂತ ಪ್ರಿಯವಾದ ಒಂದು ವ್ಯಕ್ತಿ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಬಹುಶಃ ಡಾಕ್ಟರ್ ರಮಾನಂದ ಬನಾರಿ ಅವರು ಇಲ್ಲದ ತಾಳಮದ್ದಳೆಗಳೇ ಅವರ ಕಾಲದಲ್ಲಿ ಆದದ್ದನ್ನು ನನಗೆ ನೆನಪಿಲ್ಲ. ಆ ರೀತಿಯಲ್ಲಿ ಮಠದೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಂಡವರು ಕೇವಲ ಯಕ್ಷಗಾನ ಕಲಾವಿದರಾಗಿ ಅಲ್ಲ, ಸ್ವಾಮಿಗಳ ಒಂದು ಅಂತೇವಾಸಿ ಅಂತ ಹೇಳ್ಬೋದು. ಅಂದರೆ ಅವರ ಒಂದು ಅಂತರಂಗದ ಒಬ್ಬ ಶಿಷ್ಯನಾಗಿ, ಅಭಿಮಾನಿಯಾಗಿ ಅವರು ಮಠದಲ್ಲಿ ಗುರುತಿಸಿಕೊಂಡವರು. ನಮ್ಮ ಪೂರ್ವಾಶ್ರಮದ ತಂದೆಯವರು ಕೂಡ ಒಬ್ಬ ಯಕ್ಷಗಾನ ಅರ್ಥಧಾರಿಯಾಗಿ ಅವರು ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿದವರು. ಅವರ ಜೊತೆಯಲ್ಲಿ ಕೂಡ ಡಾಕ್ಟರ್ ಬನಾರಿ ಅವರಿಗೆ ಸಂಪರ್ಕ ಇತ್ತು. ಅವರ ಜೊತೆಯಲ್ಲಿ ಕೂಡ ಅವರ ಅರ್ಥವನ್ನು ಹೇಳಿದ್ದನ್ನು ನಾನು ಮಠದಲ್ಲಿ ಹಲವು ಬಾರಿ ನಾನು ಕೇಳಿದ್ದೇನೆ. ಅದಲ್ಲದೆ ಇನ್ನಿತರ ಮಠದ ಯಾವುದೇ ರೀತಿಯ ಕಾರ್ಯಗಳಿರಲಿ, ಅವರಿಂದ ಆದ ಸೇವೆಯನ್ನು ಅವರು ನೀಡ್ತಾ ಬಂದದ್ದನ್ನು ನಾವು ನಮ್ಮ ಎಳವೆಯಲ್ಲೇ ನೋಡಿಕೊಂಡು ಬಂದಿದ್ದೇವೆ. ಅದೇ ಸಂಪರ್ಕವನ್ನು, ಅದೇ ಸಂಬಂಧವನ್ನು ಮಠದೊಂದಿಗೆ ಈಗ ಮುಂದುವರಿಸಿಕೊಂಡು ಬಂದವರು. ಕಾಸರಗೋಡಿನಲ್ಲಿ ಕಾಸರಗೋಡು ಕನ್ನಡ ಲೇಖಕರ ಸಂಘ ಅನ್ನೋದಾಗಿ ಒಂದು ಸಂಘವನ್ನು ಹುಟ್ಟು ಹಾಕಿಕೊಂಡು ಹಲವಷ್ಟು ಸಾಹಿತಿಗಳನ್ನು ಸೇರಿಸಿಕೊಂಡು ಸಾಹಿತ್ಯದ ಒಂದು ಸೇವೆಯನ್ನು ಕೂಡ ಮಾಡಿಕೊಂಡು ಇವತ್ತಿಗೂ ಅವರು ನಮ್ಮ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಒಂದು ದಿವಸದ ಸಾಹಿತ್ಯ ಪರವಾದಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ಹೀಗೆ ಒಬ್ಬ ಸಾಹಿತಿಯಾಗಿ, ಒಬ್ಬ ಕುಟುಂಬ ವೈದ್ಯನಾಗಿ, ಅದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಯಕ್ಷಗಾನ ತಾಳಮದ್ದಲೆ ಒಬ್ಬ ಮೇರು ಅರ್ಥಧಾರಿಯಾಗಿ ತಮ್ಮನ್ನು ಗುರುತಿಸಿಕೊಂಡವರು. ಅವರ ತೀರ್ಥರೂಪರಾದಂತಹ ಹಿರಿಯರಾದಂತಹ ಕೀರ್ತಿಶೇಷರಾದಂತಹ ಕಿರಿಕಾಡು ವಿಷ್ಣು ಮಾಸ್ತರ್ ಕೂಡ ಮಠದೊಂದಿಗೆ ಅದೇ ಸಂಪರ್ಕವನ್ನು ಇಟ್ಟುಕೊಂಡು ನಮ್ಮ ಎಳವೆಯಲ್ಲಿ ಅವರನ್ನು ಕೂಡ ನಾವು ಅವರ ಅರ್ಥವನ್ನು ಕೂಡ ಇಲ್ಲಿ ನಾವು ಕೇಳಿದ್ದನ್ನು ಇವತ್ತಿಗೂ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ನಮಗೊಬ್ಬ ಹಿರಿಯರಾಗಿ ನಮ್ಮ ಒಂದು ಹಿರಿಯ ಮಿತ್ರ ಅನ್ನೋ ರೀತಿಯಲ್ಲಿ ನಾವು ನಮ್ಮ ಪೂರ್ವಾಶ್ರಮದಲ್ಲಿ ಕೂಡ ಅವರ ಹತ್ರ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಹಾಸ್ಯ ಮನೋಭಾವದವರು ಡಾಕ್ಟ್ರು. ಅವರ ಯಕ್ಷಗಾನದ ಅರ್ಥಗಳಿರ್ಬೋದು ಅಥವಾ ಹೀಗೆ ನಾವು ಒಂದು ವಿರಾಮದಲ್ಲಿರುವಾಗ ಒಂದು ಹರಟೆ ಹೊಡೆಯುವಾಗಲೂ ಹಾಗೆ ಅವರ ಮಾತುಗಳಂದರೆ ಅಷ್ಟು ಅದು ರುಚಿ ನೀಡುವಂಥ ಮಾತುಗಳು. ಹೆಚ್ಚಾಗಿ ಪ್ರಾಸಬದ್ಧವಾಗಿ ಯಕ್ಷಗಾನದ ಅರ್ಥವನ್ನು ಅವರು ಪ್ರಸ್ತುತಪಡಿಸ್ತಾ ಇರೋದು ನಮಗೆ ಅದು ಬಹಳಷ್ಟು ಒಂದು ಖುಷಿಯ ವಿಷಯ. ಅದು ಡಾಕ್ಟರ್ ಅರ್ಥ ಅಂದರೆ ಅದೊಂದು ಪ್ರತ್ಯೇಕವಾದಂಥ ಒಂದು ಅರ್ಥ. ಅದರಲ್ಲಿ ನಮಗೆ ಡಾಕ್ಟ್ರ್ ಹಾಗೆ ಇನ್ನೊಬ್ಬರು ಅರ್ಥ ಹೇಳ್ತಾರೆ ಅಂತ ನಮಗೆ ಅದನ್ನು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಆ ರೀತಿಯಲ್ಲಿ ಡಾಕ್ಟರ್ ಅರ್ಥ ಒಂದು ಪ್ರತ್ಯೇಕವಾಗಿರ್ತಿತ್ತು. ಸ್ವಾಮೀಜಿಯವರು ಕೂಡ ಹಾಗೆ. ಸ್ವಾಮೀಜಿಯವರಿಗೆ ಒಂದು ಯಕ್ಷಗಾನ ತಾಳಮದ್ದಲೆ ಆಗಿದ್ದರೆ ಡಾಕ್ಟ್ರ್ ಬೇಕಾದರೆ ಡಾಕ್ಟ್ರಿಗೆ ಇಂಥ ಅರ್ಥವೇ ಕೊಡಬೇಕು, ಅವರು ಇಂಥ ಅರ್ಥವೇ ಹೇಳಬೇಕನ್ನೋ ಒಂದು ಸ್ವಾಮೀಜಿಯವ್ರದ್ದು ಕೂಡ ಅಂಥ ಒಂದು ಹಂಬಲ. ಮತ್ತು ಸ್ವಾಮೀಜಿಯವರು ಎಲ್ಲಿ ಚಾತುರ್ಮಾಸ ಇರುವಾಗಲೂ ಅವರ ಯಕ್ಷಗಾನ ಸಪ್ತಾಹಗಳಿರ್ಬೋದು, ಅದು ಕುಮಟ ಇರ್ಬೋದು, ಯಲ್ಲಾಪುರ ಇರ್ಬೋದು, ಬೆಂಗಳೂರು ಇರ್ಬೋದು, ಶಿರಸಿ ಇರ್ಬೋದು, ಅಂಕೋಲ ಇರ್ಬೋದು, ಎಲ್ಲ ಕಡೆಯಲ್ಲಿ ಚಾತುರ್ಮಾಸದ ಸಂದರ್ಭದಲ್ಲಿ ಯಕ್ಷಗಾನ ಸಪ್ತಾಹ ಆದಾಗ ಕೂಡ ಅವರ ಈಗ ಸ್ವಲ್ಪ ಬಿಡುವಿದ್ರು ಕೂಡ ಆ ಕಾಲದಲ್ಲಿ ಅವರು ಅತ್ಯಂತ ಬ್ಯುಸಿಯಾಗಿರ್ತಿದ್ದರು. ಒಂದು ಕಡೆಯಲ್ಲಿ ಅವರ ಕ್ಲಿನಿಕ್ಕು, ಒಂದು ಕಡೆಯಲ್ಲಿ ಬೇರೆ ಅವರ ಸಾಹಿತ್ಯ ಮತ್ತು ಸಾಂಸ್ಕೃತಿಕವಂಥವರ ಚಟುವಟಿಕೆಗಳು. ಇದರ ಮಧ್ಯೆ ಕೂಡ ಎಷ್ಟು ದೂರ ಇದ್ದರೂ ಅವರು ಪ್ರಯಾಣ ಮಾಡಿ ಬಂದು ಸ್ವಾಮಿಗಳ ಮಾತಿಗೆ ಒಂದು ಗೌರವ ಕೊಟ್ಟು ಅಲ್ಲಿಯ ಕಾರ್ಯಕ್ರಮಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ.
ಡಾಕ್ಟ್ರು ರಮಾನಂದ ಬನಾರಿಯವರು ನಮ್ಮ ಊರಿನವರು, ಮಂಜೇಶ್ವರದವರು ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಅವರು ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಅವರ ಪ್ರವೃತ್ತಿ ಸಾಮಾಜಿಕ ರಂಗದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಕ್ಷಗಾನ ಅರ್ಥಗಾರಿಕೆಯಲ್ಲಿ ಅವರ ವಿಚಾರಪೂರ್ಣವಾದಂತಹ ಪ್ರಸ್ತುತಿ ಸಮಾಜಕ್ಕೆ ತುಂಬ ಅನುಭವವನ್ನು ತುಂಬುವಂಥ, ಭಗವದ್ಗೀತೆಯಾಗಿ ಅಥವಾ ಇನ್ಯಾವುದೇ ಒಂದು ಧಾರ್ಮಿಕ ಗ್ರಂಥಗಳ ವಿಚಾರದಲ್ಲಿಯೂ ಅವರ ಅರ್ಥಪೂರ್ಣವಾದಂಥ ವಿಚಾರ ಅವರ ಬಾಯಿಂದ ಹೊರಗೆ ಬರ್ತಿತ್ತು. ವೈದ್ಯರಾಗಿ ರೋಗಿಗಳಿಗೆ ಔಷಧವನ್ನು ಕೊಡುವ ಜೊತೆಗೆ ಉತ್ತಮ ಬೋಧನಾ ವಿಚಾರಗಳನ್ನು ಅವರಿಗೆ ಕೊಡ್ತಾ ಅವರನ್ನು ಮಾನಸಿಕವಾಗಿ ಬಲಿಷ್ಠಗೊಳಿಸುವಂಥ ಕೆಲಸ ಮಾಡುವವರು. ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಕೈಯಲ್ಲಿ ಲೇಖನಿ ಅಂದರೆ ಒಂದು ಅಸ್ತ್ರದ ಹಾಗೆ. ಬಹಳ ವಿಚಾರಪೂರ್ಣ ಲೇಖನದೊಂದಿಗೆ ಸಮಾಜವನ್ನು ಜಾಗೃತಿ ಮಾಡುವ ಕೆಲಸ ಮಾಡಿದ್ದಾರೆ. ಕನ್ನಡಕ್ಕೂ ಅವರ ಕೊಡುಗೆ ಇದೆ. ಹಾಗೆ ನಮ್ಮ ಊರಿನಲ್ಲಿ ಅವರ ವ್ಯಕ್ತಿತ್ವ ಮೇರು ಸದೃಶವಾದದ್ದು. ಅಂತಹ ಬನಾರಿಯವರ ಬಗ್ಗೆ ನೀವು ಹೊರತರುವಂತಹ ಈ ದೊಡ್ಡ ಕಾರ್ಯ ಮುಂದಿನ ಪೀಳಿಗೆಗೆ ಅದೊಂದು ದಾರಿದೀಪವಾಗುತ್ತದೆ. ಹಾಗಾಗಿ ಈ ಕಾರ್ಯ ಯಶಸ್ಸಾಗಿ ನಡೀಲಿ. ಹಾಗೆ ನಮ್ಮ ರಮಾನಂದ ಬನಾರಿಯವರು ಅವರ ಧಾರ್ಮಿಕ ಸಾಮಾಜಿಕ ಕೈಂಕರ್ಯ, ಸಾಹಿತ್ಯ ಕ್ಷೇತ್ರದ ಅವರ ಕಾರ್ಯಗಳು ಇನ್ನೂ ಹೆಚ್ಚು ಕಾಲ ಸಮಾಜಕ್ಕೆ ಒದಗುವಂತಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ನಮಸ್ಕಾರ. ಮಂಜೇಶ್ವರ ಕೇರಳ ಕರ್ನಾಟಕದ ಗಡಿ ಪ್ರದೇಶ. ಭಾಷೆಗಳಿಂದ, ಕಲೆಗಳಿಂದ, ಸಂಸ್ಕೃತಿಗಳಿಂದ ಶ್ರೀಮಂತಗೊಂಡ ತುಳುನಾಡಿನ ಭೂಮಿಕೆ. ಮಂಜೇಶ್ವರವನ್ನು ನಾವು ಜಗತ್ತಿಗೆ ಪರಿಚಯ ಮಾಡುವಾಗ ರಾಷ್ಟ್ರಕವಿ ಗೋವಿಂದ ಪೈಗಳ ಮಂಜೇಶ್ವರ ಅಂತ ಹೆಮ್ಮೆಯಿಂದ ನಾವು ಸದಾ ಹೇಳ್ತಾ ಇರ್ತೇವೆ. ಮಂಜೇಶ್ವರಕ್ಕೆ ಅದರದ್ದೇ ಆದ ಸಾಂಸ್ಕೃತಿಕವಾದ, ಐತಿಹಾಸಿಕವಾದ ಒಂದು ಹಿನ್ನೆಲೆ ಇದೆ. ಅದರಲ್ಲೂ ರಾಷ್ಟ್ರಕವಿ ಗೋವಿಂದ ಪೈಗಳನ್ನು ಅವರ ಬಗ್ಗೆ ಕಲಿಯುವಾಗ, ಓದುವಾಗ, ಭಾಷಣ ಮಾಡುವಾಗ ನನ್ನ ತಲೆಮಾರಿಗೆ ರಾಷ್ಟ್ರ ಗೋವಿಂದ ಪೈಗಳನ್ನು ಮುಖತವಾಗಿ ಭೇಟಿ ಮಾಡುವಂಥ ಒಂದು ಭಾಗ್ಯ ನಮಗೆ ದೊರಕಲಿಲ್ಲ. ಅದರ ಬದಲಾಗಿ ಮಂಜೇಶ್ವರದಲ್ಲಿ ನನ್ನ ಬಾಲ್ಯದ ದಿನಗಳಿಂದ ತಾಯಿ ಜೊತೆಯಲ್ಲಿ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಬನಾರಿ ಬಳಿಗೆ ಹೋದ ನೆನಪು ಈಗಲೂ ಮನಸ್ಸಲ್ಲಿದೆ. ಯಾಕೆಂತ ಹೇಳಿದರೆ ಅವರು ಆ ಒಂದು ಕಾಲದಲ್ಲಿ, ಇಷ್ಟೊಂದು ಆರೋಗ್ಯವಲ್ಲದಲ್ಲಿ, ಸೌಕರ್ಯಗಳಿಲ್ಲದ ಒಂದು ಕಾಲದಲ್ಲಿ ದೂರದ ಊರಿಂದ ಬಂದು ಅತಿ ಹೆಚ್ಚು ಮತ್ಸ್ಯ ಕಾರ್ಮಿಕರು ಒಂದು ಪ್ರದೇಶದಲ್ಲಿ ಅವರ ಆರೋಗ್ಯ ಸೇವೆ ಮಾತ್ರ ಮುಂದಿಟ್ಟುಕೊಂಡು ಸೇವೆಗೈದಂಥ ಒಂದು ಜಗತ್ತಿಗೆ ಮಾದರಿಯುತವಾದ ಒಂದು ವ್ಯಕ್ತಿತ್ವ ಅಂತ ಡಾಕ್ಟರ್ ಬನಾರಿ ಅವರನ್ನು ನಮಗೆ ಹೆಮ್ಮೆಯಿಂದ ಹೇಳ್ಬೋದು. ಅದೇ ರೀತಿಯಲ್ಲಿ ಅವರ ಕವಿಗಳು, ಅವರು ಸಾಧಾರಣ ಕವಿಗಳು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂತ ಹೇಳಿದರೆ ಅವರೊಬ್ಬರು ಅತ್ಯಂತ ಅವರ ಕವಿತೆಗಳನ್ನು ಓದಿದರೆ ಅದರಲ್ಲಿ ಪ್ರಸ್ತುತ ವಿಷಯಗಳ ಬಗ್ಗೆ ಅದನ್ನು ಸಂಪೂರ್ಣವಾಗಿ ನಮ್ಮ ಮನಸ್ಸಿಗೆ ತಿಳಿಯಳುವ ರೀತಿಯಲ್ಲಿ ಅವರ ಕವಿತೆಗಳನ್ನು ನಮಗೆ ಓದುವಾಗ ಗೋಚರವಾಗ್ಬೋದು. ಅವರು ಒಳ್ಳೆಯ ಕಲಾವಿದರು. ನಾನು ಗೋವಿಂದ ಪೈ ಕಾಲೇಜಲ್ಲಿ BA ಕನ್ನಡ ವ್ಯಾಸಂಗ ಪೂರ್ತಿ ಮಾಡಿ ಹೊರಬಂದ ಸಂದರ್ಭದಲ್ಲಿ ರಾಷ್ಟ್ರಕವಿ ಗೋವಿಂದ ಪೈಗಳ ಹೆಸರಲ್ಲೊಂದು ಗೋವಿಂದ ಪೈ ಅಕಾಡೆಮಿ ಸ್ಥಾಪನೆ ಮಾಡಿದೆ. ಆವಾಗ ನನಗೆ ಅದರ ಒಂದು ಹೊಸಂಗಡಿಯಲ್ಲಿ 2002-03 ಹೊಸಂಗಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ಪ್ರಥಮ ಗೋವಿಂದ ಪೈಗಳ ಒಂದು ಪ್ರಶಸ್ತಿಯನ್ನು ನೀಡಲಿಕ್ಕೆ ನಾನು ರಮಾನಂದ ಬನಾರಿ ಅವರನ್ನು ಭೇಟಿ ಮಾಡಿದೆ. ಅವರಿಗೆ ಒಂದು ಪ್ರಶಸ್ತಿ ಕೂಡ ನೀಡಿದೆ. ಅವರ ಒಂದು ಯಾರಿಗೂ ತಿಳಿಯದ ಒಂದು ವಿಷಯವನ್ನು ಅವರ ಬಗ್ಗೆ ಒಂದು ಸಾಕ್ಷ್ಯಚಿತ್ರ ತಯಾರಿಯಾಗುವ ಸಂದರ್ಭದಲ್ಲಿ ಹೇಳದೇ ಇರಲಿಕ್ಕೆ ನಿರ್ವಾಹವಿಲ್ಲ. ನಾನು ಹಲವಾರು ಸಂದರ್ಭಗಳಲ್ಲಿ ನನ್ನ ಯಾವುದಾದ್ರೂ ಒಂದು ಆರೋಗ್ಯ ಸಮಸ್ಯೆ ಇದ್ದಾಗ ನಾನು ಅವ್ರ ಬಳಿ ಹೋಗ್ತಾ ಇದ್ದೆ. ನನಗೆ ಒಂದು ಜ್ವರವಾಗಿರ್ಬೋದು, ಕೆಮ್ಮು ಆಗಿರ್ಬೋದು, ಏನಾದರೂ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅದನ್ನೆಲ್ಲ ಅವರು ನನ್ನ ಅಹವಾಲುಗಳನ್ನು ಕೇಳಿ ಮದ್ದಿನ ಚೀಟಿಯನ್ನು ಕೊಟ್ಟು ಹೊರಗಡೆ ಬರುವಾಗ ನಮ್ಮ ಪಾಕೆಟ್ಗೆ ಯಾರಿಗೂ ತಿಳಿಯದೆ ಒಂದು ಪಾಕೆಟ್ ಮನಿ ಕೊಡ್ತಾಯಿದ್ರು. ನಿಜ ಹೇಳಬೇಕಿದ್ರೆ 20 ವರ್ಷಗಳ ಹಿಂದೆ ಅದು ಕೊಡುವಾಗ ಜೀವನದಲ್ಲಾದ ಒಂದು ಆನಂದ. ಯಾಕಂತ ಹೇಳಿದರೆ ಆ ಮನುಷ್ಯ ಪರದೆ ಹಿಂದೆ
ಮಾನವೀಯತೆಯನ್ನು ಎತ್ತಿ ಹಿಡಿದಂಥ ವೈದ್ಯರಾಗಿದ್ದರು. ಮನುಷ್ಯನ ನೋವುಗಳನ್ನು ಬಲ್ಲ ವೈದ್ಯರಾಗಿದ್ದರು. ಡಾಕ್ಟರ್ ಬನಾರಿ ಅವರು ವರ್ಷಗಳ ಕಾಲ ಮಂಜೇಶ್ವರದಲ್ಲಿ ಸೇವೆ ಮಾಡಿ ಹೋಗುವಾಗ ಇಡೀ ನಮ್ಮ ಊರೇ ಅಳ್ತಾ ಇತ್ತು. ಯಾಕಂತ ಹೇಳಿದರೆ ಅಂಥ ಪ್ರೀತಿಯ ಡಾಕ್ಟರ್ ಆಗಿದ್ದರು. ಆದರೆ ರಮಾನಂದ ಬನಾರಿಗಳು ಅತ್ಯುತ್ತಮ ವೈದ್ಯರಾಗಿ, ಕವಿಗಳಾಗಿ, ಕಲಾವಿದರಾಗಿ, ಭಾಷಣಗಾರರಾಗಿ, ಚಿಂತಕರಾಗಿ, ಬರಹಗಾರರಾಗಿ, ಇದೆಲ್ಲಕ್ಕಿಂತ ಮಿಗಿಲಾಗಿ ಮಂಜೇಶ್ವರದಲ್ಲಿ ನನ್ನ ಕಣ್ಣ ಮುಂದೆ ಅದ್ಭುತವಾಗಿ ನಾನು ಕಂಡ ಡಾಕ್ಟರ್ ಬನಾರಿ ಅವರನ್ನು ನೀವು ಎಲ್ಲದರ ಎಡೆಯಲ್ಲಿ ಒಂದು ಮಾತಲ್ಲಿ ಹೇಗೆ ಅವರನ್ನು ಹೇಳ್ತೀರಂತ ಕೇಳಿದರೆ, ಅವರೊಬ್ಬರು ಅಪ್ಪಟ ಮನುಷ್ಯರಾಗಿದ್ದರು, ಒಳ್ಳೆಯ ಮನುಷ್ಯರಾಗಿದ್ದರು. ನಮಸ್ಕಾರ. ನಮಸ್ತೆ. ನಾನೀಗ ಕಾಸರಗೋಡು, ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿದ್ದೇನೆ. ಇಲ್ಲಿ ಕೇರಳ ತುಳು ಅಕಾಡೆಮಿಯ ಈಗಿನ ಅಧ್ಯಕ್ಷರಾಗಿರುವಂತಹ ಶ್ರೀ KR ಜಯಾನಂದ ಇವರ ಜೊತೆ ಇದ್ದೇನೆ. ಡಾಕ್ಟರ್ ರಮಾನಂದ ಬನಾರಿ ಅವರನ್ನು ಒಂದು 25 ವರ್ಷಗಳಿಂದ ನಾನು ಅವರ ಆತ್ಮೀಯ ಗೆಳೆಯನಾಗಿದೆ. ನನಗೆ ಗುರುತುಲ್ಯರಾದಂಥ ರಮಾನಂದ ಬನಾರಿ ಅವರು ಹಲವು ರಾಜಕೀಯ ಕ್ಷೇತ್ರದಲ್ಲಿ ನಾನು ಬೆಳೆದು ಬರೋದಕ್ಕಿರುವಂಥ ಒಬ್ಬ ಮಾರ್ಗನಿರ್ದೇಶಕರಾಗಿ, ಸಹಾಯಕರಾಗಿ ನಮ್ಮ ಚಳವಳಿಗೆ ಎಂದು ಬೆನ್ನೆಲುಬಾಗಿ ನಿಂತಹ ವ್ಯಕ್ತಿತ್ವ. ಕಷ್ಟದ ಕಾಲದಲ್ಲಿ ಅಂದರೆ ಪಕ್ಷಕ್ಕೂ ಅದೇ ರೀತಿ ನಮಗೆಲ್ಲ ಸಹಾಯ ಮಾಡುತ್ತಾ ಇಲ್ಲಿ ರಾಜಕೀಯವಾಗಿ ಬೆಳೆಸುವುದರಲ್ಲಿ ಪ್ರಧಾನ ಪಾತ್ರ ವಹಿಸಿದಂಥ ವ್ಯಕ್ತಿತ್ವ ಮಾತ್ರವಲ್ಲ, ಅವರು ಒಬ್ಬ ಕುಟುಂಬ ವೈದ್ಯರು. ಡಾಕ್ಟರ್ ರಮಾನಂದ ಬನಾರಿ ಅವರ ಹತ್ರ ಹೋದರೆ, ಈಗ ಅವರ ಆಸ್ಪತ್ರೆ ಇಲ್ಲ, ಮೊದಲೆಲ್ಲ ಅವರ ಹೊರಗೆ ಒಂದು ಟೇಬಲ್, ಒಂದು ಕಂಪೌಂಡರ್ ಇದ್ದರು. ಆ ಟೇಬಲ್ನಲ್ಲಿ ಈ ರೋಗಿಗಳಿಗೆ ಕೊಟ್ಟಂಥ ಚೀಟಿಗಳ ರಾಶಿಗಳಿತ್ತು. ಅದು ಒಂದೊಂದು ತಿಂಗಳಿನ ಕಟ್ಟ ಮಾಡಿ ಅಲ್ಲಿ ಇಟ್ಟಿರ್ತಿದ್ರು. ರೋಗಿ ಬರುವಾಗ ಚೀಟಿ ತರದಿದ್ರೆ ಅವರ ಕೈಯಲ್ಲಿ ಆಗ ಚೀಟಿ ಇರ್ತಿತ್ತು. ಅದನ್ನು ನೋಡಿ ಅವರು ಔಷಧಿಯನ್ನು ಕೊಡ್ತಾಯಿದ್ರು. ಮಾತ್ರವಲ್ಲ, ಡಾಕ್ಟರ್ ರಮಾನಂದ್ ಇಂದಿನ ಕಾಲದಲ್ಲಿ ಎಲ್ಲ ಆಧುನಿಕ ಸಂವಿಧಾನಗಳು ವೈದ್ಯಕೀಯ ಶಾಸ್ತ್ರದಲ್ಲಿದೆ. ಆ ಕಾಲದಲ್ಲಿ ಯಾವುದೇ ಸಂವಿಧಾನಗಳಿಲ್ಲದಂಥ ವೈದ್ಯಕೀಯ ಪರೀಕ್ಷೆ ನೇರವಾಗಿ ಮಾಡ್ತಿದ್ದಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ರಮಾನಂದ ಬನಾರಿ ಅವರು ಒಂದು ರೋಗಿಯನ್ನು ವಿವರವಾಗಿ ಪರಿಶೋಧನೆ ಮಾಡಿ ಅವರ ಕುಟುಂಬದ ರೋಗದ ಕಾರ್ಯಗಳು, ಅವರ ಕುಟುಂಬದ ಜನರ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡು ಅವರ ಔಷಧಿ ಕೊಟ್ಟರೆ ಮುಗಿಯಿತು. ಮತ್ತು ನೀವು ಯಾವ ಸೂಪರ್ ಫೆಸಿಲಿಟಿ ಆಸ್ಪತ್ರೆಗೆ ಹೋಗಬೇಕಾಗಿಲ್ಲ. ಅಂಥ ಒಂದು ಅದ್ಭುತ ಕೈಗುಣ ಡಾಕ್ಟರ್ ರಮಾನಂದ ಬನಾರಿ ಅವರ ಹತ್ರ ಇತ್ತು. ಅವರು ಒಬ್ಬ ಯಕ್ಷಗಾನ ಅದೇ ರೀತಿ ತಾಳಮದ್ದಳೆಯ ವಿಶಿಷ್ಟ ಅರ್ಥಧಾರಿಗಳಾಗಿದ್ದರು. ಎಲ್ಲ ಶನಿವಾರ ಅವರು ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ತಾಳಮದ್ದಳೆ ಅವರ ಪ್ರಧಾನ ಹವ್ಯಾಸಗಳಲ್ಲಿ ಒಂದಾಗಿತ್ತು ಡಾಕ್ಟರ್. ಮತ್ತೊಂದು, ಇಷ್ಟೆಲ್ಲ ಬಿರುಸಿನ ಕಾರ್ಯಾಚರಣೆ ಮಾಡ್ತಿರುವ ಸಂದರ್ಭದಲ್ಲೂ ಅವರು ಪುಸ್ತಕ ಓದುವುದರಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದರು. ಅದರೊಂದು ಅವರಿಗೆ ನಾನು ಸಾಧಾರಣ ಅವರ ಹತ್ರ ಒಂದು ಚಟ, ಪುಸ್ತಕ ಓದುವಂಥ ಒಂದು ಚಟವನ್ನು ಅವರು ಬೆಳೆಸಿದರು. ಅದೇ ರೀತಿ ಡಾಕ್ಟರ್ ಅವರ ಪ್ರತ್ಯೇಕತೆ ಏನೆಂದರೆ, ಅವರು ಹಲವಾರು ಪುಸ್ತಕಗಳನ್ನು ಆರೋಗ್ಯ ರಂಗದಲ್ಲಿ, ಇತರ ಕಾರ್ಯದಲ್ಲಿ ಪುಸ್ತಕ ಬರೆದಿದೆ. ಯಕ್ಷಗಾನ, ಆರೋಗ್ಯ, ಮಂಜೇಶ್ವರದ ಬಗ್ಗೆ ಪುಸ್ತಕ, ಹಲವಾರು ಕವಿತೆಗಳ ಅನ್ನು ಬರೆದಂಥ ವ್ಯಕ್ತಿತ್ವ ಡಾಕ್ಟರ್ ರಮಾನಂದ ಬನಾರಿ ಅವರು. ಆದರೆ ರಮಾನಂದ ಬನಾರಿ ಅವರ ಪುಸ್ತಕವನ್ನು ನಾವು ತಗೊಂಡ್ರೆ ಅವರ ಹಲವಾರು ಧಾರ್ಮಿಕ ಚಿಂತನೆಯ ಪುಸ್ತಕಗಳಿದೆ, ಆರೋಗ್ಯ ಮೇಖಲೆಯಲ್ಲಿದೆ ಪುಸ್ತಕ ಇದೆ, ಪ್ರಾದೇಶಿಕವಾದಂಥ ಈ ನಾಡಿನ ಚರಿತ್ರೆಗೆ ಸಂಬಂಧಪಟ್ಟಂಥ ಪುಸ್ತಕಗಳಿದೆ, ಯಕ್ಷಗಾನದ ಬಗ್ಗೆ ಪುಸ್ತಕ ಇದೆ, ಕವಿತೆಗಳು, ಹಲವಾರು ಕವಿತೆಗಳನ್ನು ಬರೆದಂಥ ಅವರ ಪುಸ್ತಕಗಳೆಲ್ಲ ಓದಿ ಮುಗಿಸುವವರೆಗೆ ನಿದ್ರೆ ಬರದಂಥ ಪುಸ್ತಕಗಳಾಗಿಂಟು ಡಾಕ್ಟರ್ ರಮಾನಂದ ಬನಾರಿ ಅವರು ಬರೆದಂಥದ್ದು. ನೀವು ಈಗಾಗಲೇ ಹೇಳಿದ ಹಾಗೆ ಡಾಕ್ಟರ್ ರಮಾನಂದ ಬನಾರಿ ಅವರಂಥ ಒಬ್ಬ ದೊಡ್ಡ ವಿದ್ವಾಂಸ ಇದ್ದಾರೆ ಎಂಬುದು ಗಡಿನಾಡಿನಲ್ಲಿ ಇದ್ದವರು ಕನ್ನಡಕ್ಕೆ ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಡಬಲ್ಲರು ಎಂಬುದಕ್ಕೆ ಒಂದು ಸಂಕೇತ. ಈಗ ಕಯ್ಯಾರ ಕಿಂಜಂಡ್ರಿಯವರು ಕರ್ನಾಟಕದ ಒಳಗಡೆ ದೊಡ್ಡ ಲೇಖಕ, ಅವರು ಕರ್ನಾಟಕದ ಹೊರಗಡೆನೂ ದೊಡ್ಡ ಲೇಖಕ. ನನ್ನ ಕಾಲದಲ್ಲಿ ಈಗ ಬಹಳ ದೊಡ್ಡ ವಿದ್ವಾಂಸ ಬನಾರಿಯವರು. ನನಗೆ ಬನಾರಿಯವರ ತಂದೆಯ ಪರಿಚಯ ಇತ್ತು. ಕಿರಿಕಾಡು ಮಾಸ್ತರ್ ವಿಷ್ಣು ಭಟ್ ಅವರು ನೂರಾರು ಯಕ್ಷಗಾನ ಪ್ರಸಂಗಗಳನ್ನು ಬರೆದವರು. ನಾನು ಅವರ ಅರ್ಥ ಕೇಳಿದ್ದೇನೆ. ಅವರ ಪ್ರಸಂಗಗಳು ಬರ್ದಾಗೆಲ್ಲ ಅವರು ನನಗೆ ಸುಳ್ಯದಲ್ಲಿದ್ದೆ, ಮಂಗಳೂರಿದ್ದೆ ಕಳಿಸಿಕೊಡ್ತಾ ಇದ್ರು. ಅವರ ಅನೇಕ ಯಕ್ಷಗಾನ ಪ್ರಸಂಗಗಳು ನನ್ನ ಹತ್ರ ಇದೆ. ಇದಾದ ಮೇಲೆ ನಾನು ಮಂಗಳೂರಿಗೆ ಬಂದ ಮೇಲೆ ರಮಾನಂದ ಬನಾರಿ ಅವ್ರನ್ನ ಹತ್ತಿರದಿಂದ ನೋಡ್ತಾ ಇದ್ದೆ. ಅವರ ಅರ್ಥ ಕೂಡ ಕೇಳಿದ್ದೇನೆ ನಾನು. പക്ഷെ ಇಬ್ಬರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು. ಒಂದು, ತಾಳಮದ್ದಲೆಯಲ್ಲಿ ಬಹಳ ದೊಡ್ಡ ಹೆಸರು ಇರೋದು ದೇರಾಜ ಸೀತಾರಾಮಯ್ಯನವರು.
ದೇರಾಜ ಸಿದ್ದರಾಮಯ್ಯನವರು ನಮಗೆ ಇವತ್ತು ಕೂಡ ಯಾಕೆ ಮುಖ್ಯ ಕಾಣ್ತಾರೆ ಅಂತಂದ್ರೆ, ಅವರು ಶ್ರೇಣಿಯವರ ಹಾಗೆ ಬಹಳ ಉದ್ದು ಮಾತಾಡ್ತಿರ್ಲಿಲ್ಲ. ಅಥವಾ ಶಂಕರನಾರಾಯಣ ಸಾಮುಗರಾಗಲಿ ರಾಮದಾಸ್ ಸಾಮುಗರಾಗಲಿ ಮಾತಾಡುವಾಗೆ ಅತ್ಯಂತ ವಿದ್ವತ್ಪೂರ್ಣವಾಗಿಯೂ ಮಾತಾಡ್ತಿರ್ಲಿಲ್ಲ. ಇವರದು ಚಿಕ್ಕದಾದ ಚೊಕ್ಕದಾದ ಒಂದು ಅರ್ಥ ಟಕ್ಕಂತ ಹೇಳಿಬಿಡೋದು. ಆದರೆ ಬನಾರಿಯವರು ಚಿಕ್ಕದಾಗಿ ಚೊಕ್ಕದಾಗಿ ಹೇಳುವ, ಒಂದು ಸಣ್ಣ ವಾಕ್ಯದಲ್ಲಿ ಹೇಳುವ, ಎತ್ತುವ ಒಂದು ಪ್ರಶ್ನೆಗೆ ಎದುರಾಳಿ ಉತ್ತರ ಕೊಡಬೇಕಾದ್ರೆ 15-20 ನಿಮಿಷ ಒದ್ದಾಡಬೇಕಾಗ್ತಿತ್ತು ಅದು. ಹಾಗಾಗಿ ಈ ಭಾಷೆಯನ್ನು ಕಿರಿದುಗೊಳಿಸಿ, ಕಿರಿದಾದ ಭಾಷೆಯಲ್ಲಿ ಹಿರಿದಾದ ಅರ್ಥವನ್ನು ತುಂಬಿ, ತಾಳಮದ್ದಲೆಯಲ್ಲಿ ಎದುರಾಳಿಯನ್ನು ಕಂಗಾಲು ಮಾಡುವಂಥ ಒಂದು ಪ್ರತಿಭೆ ಇದೆಯಲ್ಲ, ಇದು ನನ್ನ ಕಾಲದಲ್ಲಿ ಬನಾರಿಯವರಿಗೆ ಇದ್ದಷ್ಟು ಪ್ರಖರವಾಗಿ ಬೇರೆಯವರನ್ನು ನಾನು ನೋಡಿಲ್ಲ, ಮತ್ತು ಈಗ ನಾನು ಕಾಣುವುದಿಲ್ಲ. ಈಗ ಉದಾಹರಣೆಗೆ ಅವರ ಸರಿಕರಾದಂಥ ಉಡುಪಡಿ ಸುಬ್ಬಪ್ಪಯ್ಯ ಅಥವಾ ನಮ್ಮ ಪ್ರಭಾಕರ ಜೋಶಿಯವರು, ಅನೇಕ ನಾನು ಹೆಸರು ಹೇಳ್ತಾ ಹೋಗೋದಿಲ್ಲ, ಹಿರಿಯರಿದ್ದಾರೆ. ಅವರೊಂದು ಪೀಠಿಗೆ ಮಾತಾಡಿದರೆ 45 ನಿಮಿಷ ಮಾತಾಡ್ತಾರೆ. ಅದೊಂದು ಕತೆ ಕಟ್ಟುವುದು. ಬನಾರಿಯವರು ಕತೆ ಕಟ್ಟುವುದಿಲ್ಲ, ಆದರೆ ಕಥೆಯನ್ನು ಬೆಳೆಸುವುದಕ್ಕೆ ಬೇಕಾದಂಥ ಒಂದು ಟೂಲ್ ಅಂತ ಹೇಳ್ತೀವಿ ನೋಡಿ, ಅದನ್ನು ಎದುರಾಳಿಗೆ ಕೊಡ್ತು ಬರೋರು. ಈ ಅರ್ಥದಲ್ಲಿ ಬನಾರಿಯವರು ಭಾಳ ಒಳ್ಳೆಯ ಅರ್ಥಧಾರಿ ಮತ್ತು ಹೊರನಾಡಿನಲ್ಲಿರುವ ಕನ್ನಡಿಗರ ಒಂದು ದೊಡ್ಡ ಧ್ವನಿಯವರು, ಒಂದು ಸಂಕೇತ ಅವರು. ಇಷ್ಟು ವರ್ಷಗಳ ಕಾಲ ಕಿರಿಕಾಡು, ಆಮೇಲೆ ಅಲ್ಲಿ ಏನು ಏತರ್ಕದ ಹತ್ರ ಒಂದು ಹಳ್ಳಿ, ಆಮೇಲೆ ಈಗ ಅವರು ಹೊಸ ಊರಿಗೆ ಹೋಗಿದ್ದಾರೆ. ಹೊರನಾಡಿನಲ್ಲೇ ಇದ್ದರೂ ಕೂಡ, ಹೊರನಾಡಿನಲ್ಲಿ ಇದ್ದು ಕೂಡ ಮಾತೃಭಾಷೆಯನ್ನು ಒಂದು ಚಂದವಾಗಿ ಉಳಿಸಿಕೊಂಡ ರೀತಿ ಇದೆಯಲ್ಲ, ಇದು ಕರ್ನಾಟಕದ ಒಳಗಿನವರಿಗೆ ಕೂಡ ಮಾದರಿ. ಯಾಕಂದರೆ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ, ಇವತ್ತು 5 ವರ್ಷ ಆದ ಕೂಡಲೇ ಇಂಗ್ಲೀಷ್ ಮಾತಾಡ್ತಾರೆ, ಕನ್ನಡ ಬಿಟ್ಟು ಬಿಡ್ತಾರೆ. ಅಥವಾ ಮಾಧ್ಯಮಗಳಲ್ಲಿ ನೀವು ನೋಡ್ಬೋದು, ಕನ್ನಡದಲ್ಲಿ ಮಾತಾಡ್ತಾರೆ, ಅದರ 60% ಹೆಚ್ಚು ಇಂಗ್ಲೀಷ್ ಪದಗಳಿರ್ತವೆ. ಆದರೆ ಬನಾರಿಯವರು ಅರ್ಥ ಹೇಳುವಾಗಲಾಗಲಿ, ಕನ್ನಡದಲ್ಲಿ ಮಾತಾಡುವಾಗಲಾಗಲಿ ಇಂಗ್ಲೀಷ್ ಪದಗಳು ಬಾರದ ಒಂದು ಎಚ್ಚರವನ್ನು ತೋರಿಸ್ತಾರೆ. ಒಳ್ಳೆಯ ಲೇಖಕ ಕೂಡ. ಅವರು ಯಕ್ಷಗಾನ ಬಗ್ಗೆ ಬರೆದ ಅನೇಕ ಲೇಖನಗಳನ್ನು ನಾನು ಓದಿದ್ದೇನೆ ಮತ್ತು ಕೆಲವು ಲೇಖನಗಳನ್ನು ನಾನು ಎಡಿಟ್ ಕೂಡ ಮಾಡಿದ್ದೇನೆ ಅವರ ಲೇಖನಗಳನ್ನು. ಯಾಕಂದರೆ ಬನಾರಿಯವರ ಭಾಳ ಹತ್ತಿರದ ಸ್ನೇಹಿತರು ಕಲಾಗಂಗೋತ್ರಿಯ ರಾಮಚಂದ್ರ ಹುಚ್ಚುಳ್ರ ಮನೆ ಮತ್ತು ನನ್ನ ಮನೆಗೆ 10 ಅಡಿ ವ್ಯತ್ಯಾಸ ಇತ್ತು. ಹಾಗಾಗಿ ನಾವು ಇಬ್ಬರು ಸೇರಿದಾಗ ನಾವು ಕಿರಿಕಾಡು ಮಾಸ್ತರ ಬಗ್ಗೆ, ರಮಾನಂದ ಬನಾರಿಯವರಿಗೆ, ಅವರ ಅರ್ಥಧಾರಿಕೆ ಬಗ್ಗೆ ಮಾತಾಡ್ತಲೇ ಇದ್ವಿ. ಹಾಗಾಗಿ ಬನಾರಿಯವರ ಕುರಿತಾಗಿ ಈಗ ನಾಡಿದ್ದು ಇದೇ ತಿಂಗಳಲ್ಲಿ 20-25 ಒಂದು ದೊಡ್ಡ ಸಮಾರಂಭ ನಡೀತದೆ. ಅದು ಭಾಳ ಅವಶ್ಯಕ. ನಾನು ಅವರಿಗೆ ಎಲ್ಲ ಬಗೆಯ ಶುಭವನ್ನು ಹಾರೈಸ್ತೇನೆ. ನನ್ನ ಕಾಲದ ಒಬ್ಬ ಅಪೂರ್ವ ಕಲಾವಿ, 1-2 ಸರ್ತಿ ನಾನು ಅವರ ಜೊತೆ ಕುಳಿತು ಅರ್ಥ ಕೂಡ ಹೇಳಿದ್ದೇನೆ. ಅವ್ರದ್ದು ದೊಡ್ಡ ಅರ್ಥ, ನಮ್ಮದು ಒಂದು ಪ್ರವೇಶ ಮಾಡುವ ಅರ್ಥ. ಆ ಭಾಗ್ಯ ನಮಗೆ ನಮ್ಮ ಬದುಕಿನಲ್ಲಿ ಸಿಕ್ಕಿತಲ್ಲ, ಅದಕ್ಕೆ ನಾನು ಸಂತೋಷ ಪಡ್ತೇನೆ. ಮತ್ತು ಆ ಭಾಗ್ಯವನ್ನು ಒದಗಿಸಿಕೊಟ್ಟ ಎಲ್ಲ ಶಕ್ತಿಗಳಿಗೂ ಕೂಡ ನಾನು ನನ್ನ ವಂದನೆಗಳನ್ನು ಸಮರ್ಪಿಸ್ತೇನೆ. ಡಾಕ್ಟರ್ ಬನಾರಿಯವರು ಮೂಲತಃ ಕವಿ. ಅವರೊಬ್ಬ ಕವಿ ಹೃದಯದ ಕಲಾವಿದ. ನಾನು ಆಗಲೇ ಹೇಳಿದ ಹಾಗೆ ಅವರಲ್ಲಿ ಕಾವ್ಯ ಶಕ್ತಿ ಅವರ ಪ್ರತಿ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಮಡುಗಟ್ಟಿ ನಿಂತಿದೆ. ಅದನ್ನು ಅವರು ಮಾತುಗಳ ಮೂಲಕ, ಅಕ್ಷರಗಳ ಮೂಲಕ ಅಭಿವ್ಯಕ್ತಿಸುತ್ತಲೇ ಬಂದಿದ್ದಾರೆ. ಅಂತಹ ಒಬ್ಬ ಶ್ರೇಷ್ಠ ಕವಿ ಸುಮಾರು 40ರ ಹತ್ತಿರ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕವನ ಸಂಕಲನಗಳು ಜಾಸ್ತಿ ಆಗಿರ್ಬೋದು, ಇನ್ನಿತರ ಲೇಖನಗಳು ಬಹಳ ಕಡಿಮೆ ಆಗಿರ್ಬೋದು. ಆದರೆ ಅವರ ಒಂದು ನಿಲುವು ಮತ್ತು ಒಲವು, ಸಾಹಿತ್ಯದೊಂದಿಗಿನ ಅವರ ಒಲವು ಮತ್ತು ಸಾಹಿತ್ಯಕ್ಕೆ ಅವರು ನೀಡಬೇಕಾದಂತಹ ಒಂದು ಒಲವು, ಅದು ಬಹಳ ಶ್ರೇಷ್ಠವಾದದ್ದು. ಅವರು ಹೇಳ್ತಾರೆ, ಭಾಷಾವಾರು ಪ್ರಾಂತ್ಯ ರಚನೆ ಆದ ಬಳಿಕ ನಾವು ಅನುಭವಿಸುತ್ತಿರುವಂತಹ ಈ ಕಷ್ಟ, ಅದು ಇನ್ನು ನಾವು ಮರಳಿ ಕರ್ನಾಟಕಕ್ಕೆ ಹೋಗುವುದು ನಮ್ಮ ಕನಸಿನ ಮಾತು ಅಂತೇಳಿ ಹೇಳ್ತಾರೆ. ಆದರೆ ಸಾಂಸ್ಕೃತಿಕ ವಿಲೀನೀಕರಣ ಮುಖ್ಯ ಅಂತ ಎನ್ನುವುದು ಅವರ ಧ್ಯೇಯ. ಅದು ನಮ್ಮ ಸಂಸ್ಕೃತಿಯನ್ನು ನಾವು ಬೆಸೆದುಕೊಂಡು ಸಾಂಸ್ಕೃತಿಕವಾಗಿ ನಾವು ಕನ್ನಡದ ಒಟ್ಟಿಗೆ ಇರಬೇಕು. ನಾವು ಆ ಸಂಸ್ಕೃತಿಯನ್ನು ಉಳಿಸುವುದು ಹೇಗೆ ಎನ್ನುವ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಅದಕ್ಕೆ ಡಾಕ್ಟರ್ ಬನಾರಿ ಅವರು ಒಂದು ಪುಸ್ತಕದ ಮೂಲಕ ಆ ಸಂಸ್ಕೃತಿಯ ಬಗ್ಗೆ, ಆ ಸಂಸ್ಕೃತಿಯನ್ನು ಉಳಿಸುವ ಬಗ್ಗೆ ಮತ್ತು ಆ ಸಂಸ್ಕೃತಿಯನ್ನು ಹೊಸ ಜನಾಂಗಕ್ಕೆ ಹಸ್ತಾಂತರಿಸುವ ಬಗ್ಗೆ ಅದರಲ್ಲಿ ಬಹಳ ಸ್ಪಷ್ಟವಾದಂತಹ ತನ್ನ ನಿಲುವನ್ನು ಅದರಲ್ಲಿ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಎನ್ನುವಂಥದ್ದು ನಮ್ಮ ಆಚಾರ, ವಿಚಾರ, ಆರಾಧನೆ ಇದಕ್ಕೆಲ್ಲ ಸಂಬಂಧಪಟ್ಟದ್ದು.
ನಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟದ್ದು, ನಮ್ಮ ಕೌಟುಂಬಿಕ ನೆಲೆಗಳಿಗೆ ಸಂಬಂಧಪಟ್ಟದ್ದು, ನಮ್ಮ ನಾಡಿಗೆ ಸಂಬಂಧಪಟ್ಟು, ನಮ್ಮ ದೇಶಕ್ಕೆ ಸಂಬಂಧಪಟ್ಟದ್ದು. ಇದೆಲ್ಲವನ್ನು ಒಳಗೊಂಡಂತಹ ಒಂದು ಸಂಸ್ಕೃತಿ ನಮ್ಮದಾಗಿದ್ದರೆ ಅದು ಕನ್ನಡ ಸಂಸ್ಕೃತಿ ಎನ್ನುವಂಥದ್ದು, ಕರ್ನಾಟಕದ ಸಂಸ್ಕೃತಿ ಎನ್ನುವಂಥದ್ದು ಡಾಕ್ಟರ್ ಬನಾರಿ ಅವರ ನಿಲುವು ಮತ್ತು ಒಲವು. ಇದನ್ನು ಹೇಗೆ ನಾವು ಕರ್ನಾಟಕದೊಂದಿಗೆ ವಿಲೀನಗೊಳಿಸಬಹುದು ಈ ಸಂಸ್ಕೃತಿಯನ್ನು ಎನ್ನುವಂಥದ್ದು ಮುಖ್ಯ. ಅದಕ್ಕೆ ನಾವು ಕನ್ನಡದ ಹಬ್ಬ ಹರಿದಿನಗಳನ್ನು ನಾವು ಆಚರಿಸಬೇಕು, ಕನ್ನಡದ ಉತ್ಸವಗಳನ್ನು ಆಚರಿಸಬೇಕು. ಇನ್ನು ಅವರ ಸಾಹಿತ್ಯದ ಬಗ್ಗೆ ನಾನು ಕೆಲವು ಮಾತುಗಳನ್ನು ಹೇಳಬೇಕಾದರೆ, ಅವರ ಕವನಗಳು ಬಹಳ ಅರ್ಥವತ್ತಾದಂತಹ ಕವನಗಳು. ಅದರಲ್ಲಿ ಶ್ಲೇಷ ಇದೆ, ದ್ವಂದ್ವಾರ್ಥಗಳಿವೆ, ವಿಶಾಲಾರ್ಥಗಳಿವೆ ಮತ್ತು ಅನೇಕ ಅರ್ಥ ವಿನ್ಯಾಸಗಳನ್ನು ತೆಗೆದುಕೊಂಡು ಹೋಗ್ತದೆ. ಬನಾರಿಯವರ ಸಂಕಲನಗಳಲ್ಲಿ ಮುಖ್ಯವಾಗಿ ನಾವು ಕಾಣುವಂಥದ್ದು ಶಬ್ದಗಳನ್ನು ಒಡೆಯುವ, ಅಂದರೆ ಕಾವ್ಯ ಅಂದರೆ ಹಾಗೆ, ಕಾವ್ಯ ಅಂದರೆ ಮಾತನ್ನು ಕಡೆಯುವ ಮತ್ತು ಮಾತಿನಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ, ಇದು ಕಾವ್ಯ. ಆದರೆ ಬನಾರಿಯವರು ಅದು ಅಡಿಗರ ಮಾತು, ಆ ಕಾವ್ಯದ ಬಗ್ಗೆ ಅಡಿಗರು ಕೊಟ್ಟ ನಿರ್ವಚನ ಮಾತನ್ನಲ್ಲಿ ನಡೆಯುವ ಮತ್ತು ಮಾತನ್ನು ಕಡೆಯುವಂತಹ ಒಂದು ಮಾಧ್ಯಮ ಕಾವ್ಯ ಅಂತ. ಬನಾರಿಯವರು ಅದೇ ರೀತಿಯಲ್ಲಿ ಮಾತನ್ನು ಒಡೆಯುತ್ತಾ, ಮಾತನ್ನು ಕಡೆಯುತ್ತಾ, ಮಾತಿನ ಮೂಲಕ ಕಾವ್ಯಾಭಿವ್ಯಕ್ತಿಯನ್ನು ಅವರು ತೋರಿಸ್ತಾರೆ. ಕಾವ್ಯದಲ್ಲಿ ಅನೇಕ ಪ್ರಕಾರಗಳಿವೆ ಎನ್ನುವುದು ತೋರಿಕೆಗೆ ಮಾತ್ರ ಅಂತ ನಾನು ಹೇಳೋದು. ಅದನ್ನು ಕಾವ್ಯದ ಅಂತಃಸತ್ವ ಅಥವಾ ಕಾವ್ಯದ ಅಂತರಂಗ ಸ್ವರೂಪ ಅದು ಒಂದೇ ಸ್ಥಿತಿಯಲ್ಲಿ ಸ್ಥಾಯಿಯಾಗಿ ಇರುವಂಥದ್ದು. ಆದರೆ ಅದರ ಬಹಿರಂಗ ಸ್ವರೂಪದಲ್ಲಿ ನಾವು ಕೆಲವೊಂದು ಧೋರಣೆಗಳಲ್ಲಿ ಬದಲಾವಣೆಗಳನ್ನು ಕಂಡಿದ್ದೇವೆ, ಕಾಣುತ್ತಾ ಇದ್ದೇವೆ. ಅಂತರಂಗದಲ್ಲಿ ಮಾನವೀಯತೆಯನ್ನು ಮೈಗೂಡಿಸಿಕೊಂಡಂತಹ ಒಂದು ರಚನೆಯೇ ನಿಜವಾದಂಥ ಕಾವ್ಯ. ಅದು ನವೋದಯದಲ್ಲಿ ಬಂದಿರಬಹುದು, ಚಂಪುವಿನಿಂದ ಪ್ರಾರಂಭಿಸಿ, ನಮ್ಮ ಆದಿಕವಿ ಪಂಪನಿಂದ ಪ್ರಾರಂಭಿಸಿ, ಆಮೇಲೆ ಷಟ್ಪದಿಗಳಲ್ಲಿ ವಿಜೃಂಭಿಸಿ, ಆಮೇಲೆ ವಚನ, ಸೌರೋಜ್ಞನ ವಚನ, ಬಸವಣ್ಣನ ವಚನ ಇತ್ಯಾದಿಗಳಲ್ಲದೆ ಇತ್ತೀಚೆಗಿನ ವರ್ಷಗಳಲ್ಲಿ ಅಂದರೆ ಕಳೆದ ಶತಮಾನದಲ್ಲಿ ಅಂತ ಹೇಳುವ ಡಿ ವಿ ಜಿಯವರ ಮುಕ್ತಕಗಳು ಸರ್ವಶ್ರೇಷ್ಠ. ಅದು ಇದೆಲ್ಲ ಕಾವ್ಯದ ವಿವಿಧ ವಿನ್ಯಾಸಗಳು. ದೊಡ್ಡ ದೊಡ್ಡ ಯಕ್ಷಗಾನ ಕಲಾವಿದರು, ಸಾಮಗರು, ಶೇಣಿಯವರು, ದೇರಾಜೆಯವರು ಮತ್ತು ಡಾಕ್ಟರ್ ರಮಾನಂದ ಬನಾರಿಯವರ ತಂದೆಯವರಾದಂಥ ಕೀರಿಕಾಡು ವಿಷ್ಣು ಮಾಸ್ಟರ್ ಅವರು, ಇವರೆಲ್ಲ ಇಲ್ಲಿ ಬಂದು ದೊಡ್ಡ ದೊಡ್ಡ ತಾಳಮದ್ದಳೆಗಳಾಗಿದೆ. ಆವಾಗಲೇ ಅವರ ಜೊತೆಯಲ್ಲಿಯೇ ನಮ್ಮ ಡಾಕ್ಟರ್ ರಮಾನಂದ ಬನಾರಿಯವರು ಕೂಡ ಬರ್ತಿದ್ದರು, ಯಕ್ಷಗಾನ ತಾಳಮದ್ದಳೆಯಲ್ಲಿ ಭಾಗವಹಿಸ್ತಿದ್ದರು. ಮಾತ್ರವಲ್ಲ, ಆವಾಗಲೇ ಇವರು ಮುಂದೆ ಒಬ್ಬ ಪ್ರಸಿದ್ಧ ಅರ್ಥಧಾರಿ ಆಗ್ತಾರೆ ಅಂತ ಹೇಳಿ ನಾವೆಲ್ಲ ತಿಳ್ಕೊಂಡಿದ್ದೆವು. ಅದೇ ರೀತಿ ಬಹಳ ಮುಂದುವರಿಯುತ್ತಾ ಆ ಕ್ಷೇತ್ರದಲ್ಲಿ ಒಳ್ಳೆಯ ಯಕ್ಷಗಾನ ಕಲಾವಿದರಾಗಿ ಅವರು ಇವತ್ತು ಮುಂದೆ ಬಂದಿದ್ದಾರೆ, ಜನಪ್ರಿಯ ಕಲಾವಿದರು ಆಗಿದ್ದಾರೆ. ಶ್ರೇಷ್ಠ ವೈದ್ಯರು ಮಾತ್ರವಲ್ಲ, ಒಬ್ಬ ಒಳ್ಳೆಯ ಸಾಹಿತಿಯಾಗಿ, ಒಳ್ಳೆಯ ಕಲಾವಿದನಾಗಿ, ನಮ್ಮ ಕಾಸರಗೋಡಿನ ಎಲ್ಲರ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿ ಅವರು ಬೆಳೆದು ನಿಂತಿದ್ದಾರೆ. ಡಾಕ್ಟರ್ ರಮಾನಂದ ಬನಾರಿಯವರು, ಈಗ ನಾನು ತಾಳಮದ್ದಳೆ ವಿಷಯದಲ್ಲಿ ಹೇಳುವುದಾದರೆ, ಅವರು ಕೆಲವೊಂದು ಭಾವನಾತ್ಮಕವಾದ ಅರ್ಥವನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ವಿದುರ, ಸುಧನ್ವ, ಆಮೇಲೆ ಕೃಷ್ಣ, ಇಂತಹ ಅರ್ಥಗಳೆಲ್ಲ ಅವರು ಅಲ್ಲಿ ಅರ್ಥಕ್ಕೆ ಕೂತುಕೊಂಡ್ರು ಅಂತಂದರೆ ಅಲ್ಲಿ ಏನೋ ಒಂದು ಹೊಸ ರುಚಿ ಉಂಟು ಅಂತಲೇ ಲೆಕ್ಕ. ಆದ್ದರಿಂದ ಸಂಚಾಲನ ಹೌದು. ಆದ್ದರಿಂದ ಅವರು ಆ ವಿಷಯದಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಒಬ್ಬ ಶ್ರೇಷ್ಠ ಅರ್ಥಧಾರಿಯೂ ಹೌದು. ಹಾಗೆ ಅವರು ಬರೆದಂಥ ಲೇಖನಗಳನ್ನೆಲ್ಲ ಓದಿದರೆ ಅದು ಬರೇ ಒಂದು ಜಳ್ಳು ಅಲ್ಲ, ಅದರಲ್ಲಿ ಕೆಲವು ವಿಶೇಷತೆಗಳು, ಬೇಕಾದಷ್ಟು ವಿಷಯಗಳು ಉಂಟು. ವಿಷಯಗಳನ್ನು ಸಂಗ್ರಹ ಮಾಡಿ ಮಾಹಿತಿಗಳನ್ನು ಓದುಗನಿಗೆ ಕೊಡ್ತಾರೆ. ಆ ರೀತಿಯ ಪುಸ್ತಕಗಳನ್ನು ಕೂಡ ಅವರು ಬರೆದಿದ್ದಾರೆ. ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಹೇಳುವುದಿದ್ದರೆ, ಅವರು ಯಾವಾಗ ತನ್ನ ಕ್ಷೇತ್ರದಿಂದ ನಿವೃತ್ತರಾದರೋ ಆ ಸಮಯದಲ್ಲಿ ಬಹಳಷ್ಟು ಮಂದಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆ ಕಾಸರಗೋಡಲ್ಲಿ ನಾವು ಸುಮಾರು 40 ವರ್ಷಗಳಿಂದ ರಂಗಭೂಮಿ ಕೆಲಸ ಮಾಡುವ, ಆಗ ಆ ಸಂದರ್ಭಗಳಲ್ಲಿ ಬನಾರಿ ಅವರು ಬಗ್ಗೆ ನಾವು ಕೇಳ್ತಾ ಇದ್ದೆವು. ಯಾಕೆಂದರೆ ಅವರು ಅದಕ್ಕಿಂತ ಎಷ್ಟೋ ವರ್ಷಗಳ ಮೊದಲೇ ಅಲ್ಲಿ ತನ್ನ ನಿಲುವನ್ನು ತೋರ್ಪಡಿಸಿಕೊಟ್ಟವರು. ಅವರೊಬ್ಬರು ತಾಳಮದ್ದಳೆ ಕಲಾಗಾರರಾಗಿ ಅದರ ವಿದ್ವಾಂಸರಂತೆ ಹೇಳ್ಬೋದು. ಯಾಕೆಂದರೆ ಎಲ್ಲಿ ತಾಳಮದ್ದಳೆ ಇದ್ದರೂ ಅಲ್ಲಿ ಬನಾರಿ ಅವರ ಹೆಸರು ಯಾವತ್ತೂ ಇರ್ತಿದ್ರು.
ಅವರು ಹಾಸ್ಯಾತ್ಮಕವಾದ ವಿಡಂಬನೆಯ ಮಾತುಗಳು ಕೇಳಲಿಕ್ಕೂ ತುಂಬ ಚೆನ್ನಾಗಿತ್ತು. ಏನೇ ಅವರಿಗೆ ವಿಮರ್ಶೆ ಮಾಡೋದಿದ್ರು ಅವರು ಮುಖಾಂತ ಅದನ್ನು ಮಾಡದೆ ಅವರು ಹಾಸ್ಯಾತ್ಮಕವಾಗಿ ಅದನ್ನು ಹೇಳ್ತಾ ಇದ್ರು, ಅರ್ಥ ಮಾಡಿಕೊಳ್ಳುವವರಿಗೆ ಅರ್ಥವಾಗುವ ರೀತಿಯಲ್ಲಿ. ಅದು ನನಗೆ ತುಂಬ ಇಷ್ಟವಾದ ವಿಷಯ. ಅದು ಏನು ಹೇಳ್ತಾರೆ ಎಂಬುದನ್ನು ಸ್ಪಷ್ಟವಾಗಿ ನಾವು ಕೇಳಿಸ್ಕೊಂಡ್ರೆ ಅದರಲ್ಲಿ ಏನೋ ಒಂದು ಅಡಗಿದೆ. ಆ ಏನು ಎಂಬುದು ಈ ಸಮಾಜಕ್ಕೆ ಬೇಕಾದ ವಸ್ತು. ಅದನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಯಾವತ್ತೂ ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ಅದು ಮಾತ್ರವಲ್ಲ, ಕಾಸರಗೋಡಿನಲ್ಲಿ ಕನ್ನಡದ ಬಗ್ಗೆ, ಕನ್ನಡದ ಉಳಿವಿನ ಬಗ್ಗೆ ಚಳವಳಿಯನ್ನು ಹಮ್ಮಿಕೊಂಡಾದ ಸಂದರ್ಭಗಳಲ್ಲಿ ಅವರ ನೀತಿ ಮಾತುಗಳನ್ನು ನಾವು ತುಂಬ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೆವು. ಯಾಕೆಂದರೆ ಅವರ ಆಶಯ, ಅವರು ಕಾಸರಗೋಡಿನಲ್ಲಿ ಕನ್ನಡ ಉಳಿವಿಕೆ ಬಗ್ಗೆ ಇರುವ ಅವರ ಒಂದು ಆಸೆ, ಆಕಾಂಕ್ಷೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅವರೊಬ್ಬರು ಬರೀ ಸಾಹಿತಿಗಳು ಮಾತ್ರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕವಿಗಳಂತೂ ಮಾತ್ರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ವೈದ್ಯರಾಗಿ ಸಹ ಹೆಚ್ಚಿನ ಜನರನ್ನು ತಮ್ಮ ಆತ್ಮೀಯರಾಗಿ ಬೆಳೆಸ್ಕೊಂಡು ಬಂದವರು. ನಾವು 2022ರಲ್ಲಿ ಮೊದಲ ಒಂದು ಪ್ರಶಸ್ತಿಯನ್ನು ನಾವು ಡಿಕ್ಲೇರ್ ಮಾಡಿದೆವು. ಅದು ಮಂಜೇಶ್ವರ ಗೋವಿಂದ ಪೈಗಳ ಸ್ಮಾರಕ ಪ್ರಶಸ್ತಿ. ಅದಕ್ಕೆ ನಮಗೆ ಎರಡು ಆಲೋಚನೆ ಮಾಡುವ ಅವಶ್ಯಕತೆ ಇರಲಿಲ್ಲ. ಒಬ್ಬರೇ ನಮ್ಮ ಮುಂದೆ ಬಂದರು, ಅದು ಡಾಕ್ಟರ್ ಬನಾರಿ ಅವರು. ಈಗ ಈ ತಾಳಮದ್ದಳೆ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಅದು ಯಕ್ಷಗಾನದ ಮತ್ತೊಂದು ಆಯಾಮ ಅಥವಾ ಮತ್ತೊಂದು ಪ್ರಕಾರ. ಈ ತಾಳಮದ್ದಳೆ ತಾನೇ ಆಗಿ ಕಲೆಯ ನೆಲೆಯಲ್ಲಿ ನಿಲ್ಲಬಲ್ಲಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಹಿಮ್ಮೇಳ ಬೇಕು, ಮುಮ್ಮೇಳ ಬೇಕು. ನಾನು ಮುಮ್ಮೇಳದಲ್ಲಿ ಸಹಭಾಗಿಯಾದದ್ದು ನಾನು ಮುಮ್ಮೇಳದಲ್ಲಿ ಅರ್ಥಧಾರಿಯಾದವನು ಕಾವ್ಯದ ಅರಿವು, ಕಾವ್ಯದ ಕುರಿತಾದಂತಹ ಜ್ಞಾನ ಅವನಲ್ಲಿ ಸ್ಪಷ್ಟವಾಗಿ ಇರಬೇಕು. ಯಾಕಂದರೆ ಹೇಳ್ತೇನೆ ನಾನು, ನಿಜವಾಗಿ ನೋಡಿದರೆ ಈ ವಾಚಿಕ ಎನ್ನುವುದಿದೆ ಇಲ್ಲ, ಬಹಳ ಮುಖ್ಯವಾದದ್ದು. ಅದು ಸಾಹಿತ್ಯ ಭೂಯಿಷ್ಠವಾದದ್ದು, ಅದರಲ್ಲಿನ ಸಂದೇಹ ಇಲ್ಲ. ಕಾವ್ಯದ ಅಂಶವೂ ಅದರಲ್ಲಿ ಧಾರಾಳವಾಗಿ ಉಂಟು. ಆದರೆ ಅದು ಪ್ರಸ್ತುತವಾಗಬೇಕಾದದ್ದು ಕಲೆಯಾಗಿಯೇ ಹೊರತು, ಈಗ ನಾನು ಕವಿತೆಯನ್ನು ಓದಿದೆ, ಕವಿತೆಯನ್ನು ಓದುವುದು ಬೇರೆ, ಅರ್ಥಗಾರಿಕೆಯಲ್ಲಿ ಕವಿತೆಯನ್ನು ಅನುಸಂಧಾನ ಮಾಡುವುದು ಬೇರೆ. ಈ ವ್ಯತ್ಯಾಸವನ್ನು ನೀವು ಮನಗಾಣಬೇಕು. ಪ್ರತಿಯೊಂದು ಕಲೆಗೂ ಅದರದ್ದೇ ಆದಂತಹ ಒಂದು ಸ್ವಂತಿಕೆ ಮತ್ತು ಅದರದ್ದೇ ಆದಂಥ ಒಂದು ಜೀವಂತಿಕೆ ಉಂಟು. ಅದನ್ನು ನಾವು ಪಲ್ಸ್ ಅಂತ ಹೇಳ್ಬೋದು. ಮನುಷ್ಯನಿಗೊಂದು ಪಲ್ಸ್ ಉಂಟಲ್ಲ, ಆ ನಾಡಿಯ ಮಿಡಿತವನ್ನು ಅರ್ಥಧಾರಿಯಾದವನು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾವ ರೀತಿಯಿಂದ ಕೇವಲ ವಾಚಿಕದ ಮೂಲಕ, ಮತ್ತು ಎಷ್ಟು ಬೇಕೋ ಅಷ್ಟು, ಹಿಮ್ಮೇಳ ಅಂತೂ ಬೇಕೇ ಬೇಕು, ಇಲ್ಲಿಯೂ ಅಷ್ಟೇ. ಆಹಾರ್ಯ ಭಾಳ ಸಾಧಾರಣ, ಆಂಗಿಕ ಮತ್ತು ಚಲನ ವಲನ, ಭಾವವಿನ್ಯಾಸ ಇದೆಲ್ಲ ಬಹಳ ಮುಖ್ಯ. ಅಭಿನಯ, ಈಗ ತಾಳಮದ್ದಳೆಯ ವಾಚಿಕದಲ್ಲಿಯೂ ಕೂಡ ಅಭಿನಯ ಇರಲೇಬೇಕು. ಮಾತ್ರವಲ್ಲ, ಎಲ್ಲಕ್ಕಿಂತ ಮಿಗಿಲಾಗಿ ಒಂದೇ ಶಬ್ದದಲ್ಲಿ ಹೇಳುವುದಾದರೆ, ಯಕ್ಷಗಾನದ ಮಾತುಗಳು, ಯಕ್ಷಗಾನದಲ್ಲಿ ಬರುವಂತಹ ವಾದ ಇರ್ಬೋದು, ಸಂವಾದ ಇರ್ಬೋದು, ಪೀಠಿಕೆ ಇರ್ಬೋದು, ಪ್ರಾರಂಭದಿಂದ ಕೊನೆಯ ತನಕವೂ ಅದು ಗಾನಬದ್ಧವಾಗಿರಬೇಕು. ಆದ್ದರಿಂದಲೇ ಅದನ್ನು ಯಕ್ಷಗಾನ ಅಂತ ಕರೆಯುವುದು. ಗಾನ ಅಂದರೆ ಏನು? ಒಂದು ನಾದದ ಆಪ್ಯಾಯಮಾನತೆ. ಅದು ಯಾವುದು, ಯಾವ ರೀತಿ? ಅದನ್ನೇ ಕೆಲವರು ಹೇಳೋದು ಹೃತಿ ಅಂತ. ನಾವು ಸಂಭಾಷಣೆ ಮಾಡುವಾಗಲೂ, ಈಗ ನಾನು ಕವಿತೆಯನ್ನು ಓದುವಾಗಲೂ ಅಲ್ಲಿ ಒಂದು ನಾದ ಇತ್ತು ಅಲ್ವಾ, ನಾದ ಉಂಟು. ಆದರೆ ಅದಕ್ಕಿಂತ ಭಿನ್ನವಾದಂತಹ ಒಂದು ಯಕ್ಷಗಾನೀಯವಾದ ವಾತಾವರಣವನ್ನು ಸೃಷ್ಟಿಸುವ ನಾದ ಅರ್ಥಗಾರಿಕೆಯಲ್ಲಿರಬೇಕು. ಪ್ರಸಂಗ ಪಠ್ಯವಂತೂ ಬಹಳ ಮುಖ್ಯ. ಆದರೆ ಇದೆಲ್ಲವನ್ನು ಉದ್ಧರಿಸುವಾಗ ಯಕ್ಷಗಾನದ ಭಾಷೆಯ ಚೌಕಟ್ಟಿನಲ್ಲಿ ಬರಬೇಕದು. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು
ಅದು ಕಾವ್ಯ ಕುಮಾರವ್ಯಾಸ. ಅದನ್ನು ಹೇಗೆ ಯಾವ ಸಂದರ್ಭದಲ್ಲಿ ತಾಳಮದ್ದಳೆ ಅರ್ಥಧಾರಿ ಕೃಷ್ಣ ಹೇಳ್ತಾನೆ ಅನ್ನೋದು ಮುಖ್ಯ. ಇದು ಯಕ್ಷಗಾನದ ಒಂದು ಪ್ರತ್ಯೇಕತೆ. ನಾನು ಪೂಜ್ಯ ಗುರುಗಳು ನಮ್ಮ ಬ್ರಹ್ಮೈಕ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಅನೇಕ ರೀತಿಯಲ್ಲಿ ನನಗೆ ತಾಳಮದ್ದಳೆ ಅರ್ಥಗಾರಿಕೆಗೆ ಪ್ರೋತ್ಸಾಹವನ್ನು ಕೊಟ್ಟವರು. ನಾನು ಅವರ ಪ್ರೋತ್ಸಾಹ, ಅವರ ಅನುಗ್ರಹ ಇಲ್ಲದೇ ಇದ್ದರೆ ನಾನು ಈ ಕ್ಷೇತ್ರದಲ್ಲಿ ಅಷ್ಟಾಗಿ ತೊಡಗಿಕೊಳ್ಳುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಕರ್ನಾಟಕದಾದ್ಯಂತ ನಾನು ಸಂಚಾರ ಮಾಡಿದ್ದಲ್ಲ, ಅವರೇ ಕರ್ಕೊಂಡೋದದ್ದು ನನಗೆ. ಸುಮಾರು 40 ವರ್ಷಗಳ ಹಿಂದೆ ಉಡುಪಿಯಲ್ಲಿ ನಡೆದಂಥ ಒಂದು ತಾಳಮದ್ದಳೆ, ಅದರಲ್ಲಿ ಅದು ವಂಶವಾಹಿನಿ ಅಂತ ಹೇಳಿಕೊಂಡು ಅಲ್ಲಿಯ ಪ್ರಸಿದ್ಧರೊಬ್ಬರು ಸಂಘಟಿಸಿದಂಥ ಒಂದು ತಾಳಮದ್ದಳೆ. ಅಲ್ಲಿ ಮೊದಲ ಬಾರಿಗೆ ನನಗೆ ಇವರ ಪರಿಚಯ ಆಯಿತು. ಪರಿಚಯ ಅಂದರೆ ಅದರಲ್ಲಿ ತಾಳಮದ್ದಳೆಯಲ್ಲಿ ತಂದೆ ಮಗ ಹೀಗೆ ಜೊತೆಯಾಗಿ ಎಲ್ಲ ಅಂದರೆ ತಂದೆಯಿಂದ ಮಗನಿಗೆ ಮಕ್ಕಳಿಗೆ ಹೇಗೆ ಕಲೆ ಹರಿದು ಬರ್ತೇನೆ ಅನ್ನುವಂಥ ವಿಷಯದಲ್ಲಿ ಅವರೊಂದು ತಾಳಮದ್ದಳೆಯನ್ನು ಏರ್ಪಡಿಸಿದ್ದು. ತಾಳಮದ್ದೆ ಅದು ಪಂಚವಟಿ ಪ್ರಸಂಗ. ಅದರಲ್ಲಿ ಮೊದಲ ಬಾರಿಗೆ ನಾನು ಬನಾರಿಯವರ ಮಾಯಾ ಶೂರ್ಪನಖಿಯ ಪಾತ್ರವನ್ನು ಕೇಳಿದೆ. ಅವರಿಗೆ ಎದುರಾಗಿ ನಾನು ರಾಮನ ಪಾತ್ರ ನಿರ್ವಹಿಸಿದ್ದೆ. ಅಲ್ಲಿಯವರೆಗೆ ಅವರನ್ನು ನಾನು ದೂರದಲ್ಲಿ ಇತರ ತಾಳಮದ್ದಳೆ ವೇದಿಕೆಯಲ್ಲಿ ಕಂಡಿದ್ದೇನೆ, ಇತರ ಪ್ರಸಿದ್ಧ ಕಲಾವಿದರ ಜೊತೆಯಲ್ಲಿ. ಆದರೆ ಅಂದು ಆರಂಭವಾದಂಥ ಆ ಪರಿಚಯ ಮುಂದೆ ಬೆಳೆಯಿತು. ಡಾಕ್ಟರ್ ರಮಾನಂದ ಬನಾರಿಯವರು ಉಳಿದ ಎಲ್ಲ ಯಕ್ಷಗಾನ ತಾಳಮದ್ದಳೆ ಅರ್ಥಧಾರಿಗಳಿಂದ ಭಿನ್ನವಾದಂಥ ಒಂದು ಶೈಲಿಯನ್ನು ಅವರೇ ನಿರ್ಮಾಣ ಮಾಡಿಕೊಂಡು ಆ ಶೈಲಿ ಭಾಳ ಸೊಗಸಾಗಿ ಜನರಿಗೆ ಮುಟ್ಟುವ ಹಾಗೆ ಮಾಡಿದ್ದಾರೆ. ಅವರು ಸಾಹಿತಿಗಳು ಆದದ್ದರಿಂದ, ಸ್ವಭಾವತಃ ಕವಿಗಳು ಆದದ್ದರಿಂದ, ಈ ಕವಿಗಳಾದವರು ಸಾಹಿತಿಗಳಾದವರು ಈ ಶಬ್ದಗಳನ್ನು ಪ್ರಯೋಗಿಸುವಾಗ ಶಬ್ದದ ಬೇರೆ ಬೇರೆ ಅರ್ಥಗಳನ್ನೆಲ್ಲ ಯೋಚಿಸಿಕೊಂಡು ಶ್ಲೇಷಾಲಂಕಾರ ಅಥವಾ ಇಂಗ್ಲೀಷ್ನಲ್ಲಿ ಪನ್ ಅಂತ ಏನು ಹೇಳ್ತಾರೆ ಅಂಥದ್ರಲ್ಲಿ ಒಂದು ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಬರುವ ರೀತಿಯಲ್ಲಿ ಅವರು ಒಂದು ಅರ್ಥಗಾರಿಕೆಯಲ್ಲಿ ತೋರ್ತಾ ಇದ್ದರು. ಉದಾಹರಣೆ ಹೇಳಬೇಕಂತ ಹೇಳಿದರೆ, ಅವರು
ಕೃಷ್ಣ ಸಂಧಾನದ ಪೂರ್ವ ಭಾಗದಲ್ಲಿ ಕೃಷ್ಣ ಸಾರಥ್ಯ ಅಂತ ಒಂದಿದೆ. ಅಲ್ಲಿ ಅವರು ಕೌರವನಾಗಿ ಪಾತ್ರ ನಿರ್ವಹಣೆ ಮಾಡಿದ ನನಗೆ ನೆನಪಿದೆ. ಅಲ್ಲಿ ಬರುವಂಥ ಒಂದು ಪದ ಕಾದಲಿಕೆ ಅಸದಳ. ಅಂದರೆ ಕೃಷ್ಣ ಹೇಳ್ತಾನೆ, ನನಗೆ ಯುದ್ಧ ಮಾಡುವುದಕ್ಕೆ ಸಾಮರ್ಥ್ಯವಿಲ್ಲ, ಕಾದಲಿಕೆ ಅಸದಳ ಅಂತ ಉಂಟು. ಕಾದಲಿಕೆ ಅಸದಳ ಒಂದು ಒಟ್ಟಿಗೆ ಪದ್ಯದಲ್ಲಿ ಬರ್ತದೆ. ಇವರು ಮತ್ತೆ ಅದನ್ನು ಹೊಡೆಯುವಾಗ ಕೃಷ್ಣನಿಗೆ ವ್ಯಂಗ್ಯದಲ್ಲಿ ಮಾತಾಡುವ, ಓಹೋ ನೀವು ಹಾಗಿದ್ರೆ ನಾವೆಲ್ಲ ಯುದ್ಧ ಮಾಡೋದಂದರೆ ಸಾಮಾನ್ಯರು, ಕಾದಲಿ ಕಸದಳವು ಅಂದರೆ ಒಂದು ಶಬ್ದವನ್ನು ಬೇರೆ ಬೇರೆ ರೀತಿಯಾಗಿ ಒಡೆದು ಅದರಲ್ಲಿ ಹೊಸ ಅರ್ಥಗಳನ್ನು ಮೂಡಿಸುವ ಒಂದು ಅದ್ಭುತವಾದಂಥ ಒಂದು ಸೃಜನಶೀಲವಾದಂಥ ಶಕ್ತಿ, ಕವಿ ಪ್ರತಿಭೆ ಅವರಲ್ಲಿ ಉಂಟು. ಈ ರೀತಿಯ ಅರ್ಥಗಾರಿಕೆ ನಾನು ಬೇರೆಯವರಲ್ಲಿ ಕಾಣಲಿಲ್ಲ. ಪ್ರಧಾನವಾಗಿ ಒಬ್ಬ ತಾಳಮದ್ದಳೆಯ ವಿಶಿಷ್ಟ ಅರ್ಥಧಾರಿ ಅಂತಲೇ ಗೌರವಿಸುವುದು. ಅಂದರೆ ಡೆಲಿವರಿ ಮತ್ತು ಮ್ಯಾಟರ್ ಎರಡು ಅವರದ್ದೇ ಆದಂಥ ಒಂದು ಶೈಲಿಯಲ್ಲಿ ಉಂಟು. ಅದು ತುಂಬ ಮೆಚ್ಚಬೇಕಾದಂಥ ವಿಷಯ. ವಾದ ಮತ್ತು ಸಂವಾದ ಅರ್ಥಗಾರಿಕೆಯಲ್ಲಿ ಹೇಗೆ ಇರಬೇಕು ಅನ್ನುವುದಕ್ಕೆ ನಾನು ಹೀಗೆ ಬರೆದಿದ್ದೆ ನೋಡಿ. ಸಮಯಕ್ಕೆ ಸರಿಯಾದ ಉಕ್ತಿ ಪ್ರತ್ಯುಕ್ತಿಗಳು, ಒಂದು ಮಾತಿಗೆ ಮಾತು, ಉಕ್ತಿ ಪ್ರತ್ಯುಕ್ತಿಗಳು, ಪ್ರತ್ಯುತ್ಪನ್ನಮತಿ ಅಂತ ಹೇಳೋದು. ನೀವು ಪ್ರಶ್ನೆ ಕೇಳುವಾಗ ನಾನು ಉತ್ತರ ಕೊಡಬೇಕು, ಮತ್ತು ನಾಳೆ ಮಾತಾಡಿ ಏನು ಗುಣ ಇಲ್ಲ, ಅದು ನಿನ್ನೆ ನನಗೆ ಮರ್ತೋಯ್ತು, ಅದು ಹೀಗೆ ಉಂಟು ವಿಷಯ ಅಂತ ಹೇಳಿದರೆ ಅದು ಆಗೋದಿಲ್ಲ. ಆ ಕ್ಷಣಕ್ಕೆ ಹೇಳಬೇಕು. ಉಕ್ತಿ ಪ್ರತ್ಯುಕ್ತಿಗಳು ಅದುವೇ ಈ ಕಲೆಯ ಮೇಲಾಟ. ಈ ಕಲೆಯಲ್ಲಿರುವಂಥ ಒಂದು ಮೇಲಾಟ ಅಂದರೆ ಒಂದು ಸ್ಪರ್ಧೆ, ಜಗಳಲ್ಲ, ಬಿಟ್ಟಲ್ಲ, ಮಾತಿನಲ್ಲಿರುವಂಥ ಸ್ಪರ್ಧೆ. ಅದುವೇ ಈ ಕಲೆಯ ಮೇಲಾಟ. ನುಡಿದು ನುಡಿಸುವ ರೀತಿ ಕೊಟ್ಟು ಕೊಳ್ಳುವ ಛಾತಿ. ಪೆಟ್ಟು ಕೊಡಲಿಕ್ಕೂ ಗೊತ್ತಿರಬೇಕು, ತಕ್ಕೊಳ್ಳಿಕ್ಕೂ ಗೊತ್ತಿರಬೇಕು. ಅವರು ಪೆಟ್ಟು ಕೊಟ್ಟಾಗ ನಾವು ಅಪ್ರತಿಭರಾಗಬಾರದು. ಭಾಳ ಕಷ್ಟ ಉಂಟಿದು. ಈಗ ಹೇಳುವಾಗ ಸುಲಭ ಆಗ್ತದೆ. ನೀವು ರಂಗಸ್ಥಳದಲ್ಲಿ ಕೂತು ಹಿಮ್ಮೇಳದ ಮುಂದೆ ಅರ್ಥಗಾರಿಕೆಯನ್ನು ಪ್ರೆಸೆಂಟ್ ಮಾಡುವಾಗ ನಿಮಗೆ ಕಷ್ಟ ಏನು ಅಂತ ಗೊತ್ತಾಗೋದು. ಯಾಕೆ? ನುಡಿಸುವ ರೀತಿ, ಕೊಟ್ಟು ಕೊಳ್ಳುವ ಛಾತಿ. ಕೆಲವರಿಗೆ ಪೆಟ್ಟು ಕೊಡಲಿಕ್ಕೆ ಗೊತ್ತುಂಟು, ತಗೊಳ್ಳಿಕ್ಕೆ ಗೊತ್ತಿಲ್ಲ ಅವರಿಗೆ. ತಗೊಳ್ಳಿಕ್ಕೆ ಆಗುವ ಸಿಟ್ಟು ಬರ್ತದೆ ಅವರಿಗೆ. ಅದುವೇ ಈ ಕಲೆಯ ಕೋಲಾಟ. ಕೋಲಾಟ ಅಂದರೆ ಹೇಗೆ ಗೊತ್ತುಂಟಲ್ಲ, ಹಾಗೆ ಕಲೆ ಎನ್ನುವುದು ಒಂದು ಕೋಲಾಟ. ವಾದವೂ ಇರಬೇಕು, ಸಂವಾದವೂ ಬೇಕು. ಅದುವೇ ಈ ಕಲೆಯ ಚೆಂಡಾಟ. ವಾದ ಸಂವಾದ, ಅಲ್ಲಿ ಇಲ್ಲಿ ಈ ಒಂದು ಚೆಂಡನ್ನು ನಾವು ಹಾರಿಸಿದ ಹಾಗೆ ಈ ಅಂಗಣದಿಂದ ಆ ಅಂಗಣಕ್ಕೆ, ಅಲ್ಲಿಂದ ಇಲ್ಲಿಗೆ ಸಲೀಸಾಗಿ ಅದು ಬರಬೇಕು. ಅದುವೇ ಈ ಕಲೆಯ ಚೆಂಡಾಟ. ಘರ್ಷಿಸುತ್ತಿರುವಂತೆ ಹರ್ಷಿಸುತ್ತಿರಬೇಕು. ಘರ್ಷಣೆ ಅಂತ ತೋರ್ತದೆ, ಆದರೆ ಸಂತೋಷ ಆಗಬೇಕು. ಯಾರಿಗೆ? ಹುಡುಗರಿಗೆ, ಪಾತ್ರಧಾರಿಗೂ ಸಂತೋಷ ಆಗಬೇಕು, ಅವರಿಗೆ ಇಬ್ಬರಿಗೂ ಸಂತೋಷ ಆಗಬೇಕು, ನೋಡುವ ನಮಗೂ ಸಂತೋಷ ಆಗಬೇಕು. ಕೇಳಬೇಕು. ಉಭಯರಿಗೂ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನ. ಹಾಗಾಗಿ ನಾವು ಇದೆಲ್ಲವೂ ನಾವು ಮಾಡುತ್ತೇವೆ ಅಂತ ಹೇಳೋದಲ್ಲ ನಾನು, ಇದನ್ನು ನಾವು ಬಯಸುತ್ತೇವೆ. ಅದುವೇ ಈ ಕಲೆಯ ಕೊಂಡಾಟ. ಒಂದು ಚೆಂಡಾಟ, ಒಂದು ಕೊಂಡಾಟ. ಈ ಎರಡನ್ನು ನಾವು ನೆನಪಿಟ್ಟುಕೊಂಡ್ರೆ ಯಕ್ಷಗಾನ ಅರ್ಥಗಾರಿಕೆ ಖಂಡಿತವಾಗಿಯೂ ಒಂದು ಪ್ರತ್ಯೇಕವಾದ ಕಲೆಯಾಗಿ ನೆಲೆ ನಿಂತಿದೆ. ಇನ್ನೂ ನೆಲೆ ನಿಲ್ಲಬೇಕಾದಂತಹ ಗಟ್ಟಿತನ ಬರಬೇಕು. ಪುತ್ತೂರಿನಲ್ಲಿ ಒಂದು ತಾಳಮದ್ದಳೆ ನಮ್ಮ ಶೇಣಿಯವರು ಯಕ್ಷಗಾನ ಅರ್ಥಗಾರಿಕೆಯ ಶಕಪುರುಷ. ಅವರು ಭೀಷ್ಮನ ಪಾತ್ರದಲ್ಲಿದ್ದರು, ನಾನು ಅಭಿಮನ್ಯುವಿನ ಪಾತ್ರ. ಅದು ಸ್ವಾಮೀಜಿಯವರದ್ದೇ ಸಂಯೋಜನೆ. ಆ ತನಕ ನಾನು ಅಭಿಮನ್ಯುವನ್ನು ಹೇಳಲಿಲ್ಲ, ಶೇಣಿಯವರ ಮುಂದೆ ಅಂತೂ ಹೇಳಲೇ ಇಲ್ಲ. ಅವರು ತುಂಬ ಅದು ಬಹಳ ಚೆನ್ನಾಗಿ ಮಾತಾಡಿದರು ಶೇಣಿಯವರು. ಆ ಒಂದು ಪಕ್ವತೆ, ಅಜ್ಜನಿಗೆ ಮೊಮ್ಮಗನಲ್ಲಿರುವಂಥ ಪ್ರೀತಿ, ಅದನ್ನು ಬೇರೆ ಬೇರೆ ಕಲಾವಿದರು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ದೇರಾಜಿಯವರು, ನನ್ನ ತಂದೆಯವರು ಎಲ್ಲ. ಅಲ್ಲಿ ಅವರು ಮಾತಾಡುವಾಗ ಒಂದು ಸಣ್ಣ ಘರ್ಷಣೆ ಬರ್ತದೆ ನೋಡಿ. ಅಭಿಮನ್ಯು
ಆವಾಗ ಅಭಿಮನ್ಯುವಾಗಿ ನಾನು ಕೇಳಿದೆ, ಅಜ್ಜ ನೀವು ಇಷ್ಟು ವಿಶೇಷವಾದಂತಹ ಕೀರ್ತಿಯನ್ನು ಪಡೆದವರು, ಪರಾಕ್ರಮದಲ್ಲಿ ಅನೇಕರನ್ನು ಸೋಲಿಸಿದ್ದೀರಿ, ಈ ತನಕ ನೀವು ಎಲ್ಲಿಯೂ ಸೋಲಿಲ್ಲ. ಈಗ ನಾನು ನಿಮ್ಮಲ್ಲಿ ಕೇಳೋದು, ನಿಮ್ಮ ಮೊಮ್ಮಗ ಅಲ್ವ ನಾನು, ಒಂದು ವೇಳೆ ನನ್ನಲ್ಲಿ ನೀವು ಸೋತರೆ ನಿಮಗೊಂದು ಸೋಲಾದೀತ, ಅದೊಂದು ಸೋಲಾದೀತ ನಿಮಗೆ ಇಲ್ಲ ಅಂತ ಹೇಳಿದ್ರು. ಇಲ್ಲ, ಹಾಗಾದರೆ ಇವತ್ತೊಮ್ಮೆ ಸೋತ್ರೆ ಏನು ನಿಮಗೆ ಅಂತ ನಾನೊಂದು ಪ್ರಶ್ನೆ ಹೇಳಿದೆ. ಅದು ಇಡೀ ಸಭೆಯಲ್ಲಿ ನೋಡಿ, ಅದು ವೀರರಸ ಏನೋ ಕರುಣರಸವು ಇರ್ಬೋದು. ಅಂತಹ ಒಂದು ಮಾತುಗಳು ತಾನಾಗಿ ಹಾಸ್ಯರಸವನ್ನು ಸೃಷ್ಟಿ ಮಾಡೋದು. ಈಗ ವನಪಾಲಕ ಬರ್ಬೋದು ಸುಭದ್ರಾ ಪರಿಣಯದಲ್ಲಿ, ಆ ವನಪಾಲಕನೂ ಹಾಗೆ ಮಾತಾಡುವಾಗ ಬೇರೆ ಬೇರೆ ರೀತಿಯಲ್ಲಿ. ಇನ್ನು ಒಂದೇ ಒಂದು ದೃಷ್ಟಾಂತ ಕೊಟ್ಟು ಬಿಡ್ತೇನೆ. ಪಾರ್ಥಿಸುಬ್ಬನ ಸುಗ್ರೀವ, ರಾಮ ನೋಡ್ತಾ ಇರ್ತಾನೆ. ಸುಗ್ರೀವ ಮೊದಲ ಯುದ್ಧದಲ್ಲಿ ಸೋತು ಅಣ್ಣನ ಕೈಯಿಂದ ಪೆಟ್ಟು ತಿಂದು ಬರ್ತಾನೆ. ಧಾರಾಳ ಪೆಟ್ಟು ತಿಂದಿದ್ದಾನೆ ಅವ. ಆದರೆ ಅಲ್ಲಿಯೂ ನಿಜವಾಗಿಯೂ ಅಲ್ಲಿ ಕಾಣಿಸಬೇಕಾದ್ದು, ಉತ್ಪತ್ತಿಯಾಗಬೇಕಾದದ್ದು ಕರುಣರಸ ಅಲ್ವಾ? ಆದರೆ ನಮ್ಮ ತಾಳಮದ್ದಳೆ ಅರ್ಥಧಾರಿಗಳು ಹೇಗೆ ಅದನ್ನು ಒಂದು ಪ್ರಸ್ತುತಪಡಿಸ್ತಾರೆ ಅಂತಂದರೆ, ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದೇ ನಂಬಿ ಅಂತ ಒಂದು ಪದ್ಯ ಉಂಟಲ್ಲಿ, ವಿಶ್ವನಾಯಕ. ಅದಕ್ಕೆ ಸುಗ್ರೀವ ಹೇಳುದು, ಸ್ವಾಮಿ ನೀನು ಇಷ್ಟು ದೊಡ್ಡವ ಅಂತ ನನಗೆ ಗೊತ್ತಿರಲಿಲ್ಲ. ದೊಡ್ಡವ ಅಂತ ಹನುಮಂತ ಹೇಳಿದ, ಆದರೆ ಇಷ್ಟರವರೆಗೆ ನಾನು ಇಂಥವರನ್ನು ನೋಡಲಿಲ್ಲ. ನಾಯಕರಲ್ಲಿ ಅನೇಕ ನಾಯಕರನ್ನು ಕಂಡಿದ್ದೇನೆ, ಆದರೆ ನೀನು ವಿಶ್ವನಾಯಕ. ಇಡೀ ಈ ಬಹುಶಃ ನಾಯಕರೆಲ್ಲ ದೊಡ್ಡದಾಗುವುದು ಹೀಗೆ ಅಂತ ಕಾಣ್ತದೆ ಅಲ್ವಾ? ಅಂದರೆ ಇವತ್ತೊಂದು ಹೇಳುವುದು, ಒಂದು ಭರವಸೆ ಕೊಡುವುದು, ಮತ್ತು ನಾಳೆ ಹೇಳುವುದು ನಾನು ಹಾಗೆ ಹೇಳಿದ್ದಲ್ಲ, ಅದು ಅದರ ಅರ್ಥ ಹೀಗೆ. ಹಾಗೆ ನೀನು ಯಾವ ಅರ್ಥದಲ್ಲಿ ಹೇಳಿದೆಯೋ ನನಗಂತೂ ಭರವಸೆ ಕೊಟ್ಟು ನನ್ನನ್ನು ವಾಲಿಯ ಮುಂದೆ ಯುದ್ಧಕ್ಕೆ ಬಿಟ್ಟು ಇಷ್ಟಾಗುವಾಗಲೂ ನೀನು ಮಾತಾಡಲಿಲ್ಲಲ್ಲ ಸ್ವಾಮಿ, ನಿನಗೆ ಒಂದು ನಮಸ್ಕಾರ ಸ್ವಾಮಿ ಅಂತ. ಈ ರೀತಿಯಲ್ಲಿ ಅದನ್ನು ತಗೊಂಡು ಹೋಗ್ಲಿಕ್ಕೆ ಮುಂದುವರಿಸಲಿಕ್ಕೆ ಆಗ್ತದೆ. ನಾನು ಹೇಳೋದು, ಹಾಸ್ಯ ರಸ ಎನ್ನುವುದು ಅದರಲ್ಲಿ ಅಂತರ್ಗತವಾಗಿ ಉಂಟು. ಅದನ್ನು ಎಲ್ಲಿ ನಾವು ಮೀಟಬೇಕು ಅಂತ ಗೊತ್ತಿರಬೇಕು ನಮಗೆ. ಈ ವೀಣೆಯಾಗಿ ಅಲ್ವಾ ಅಲ್ವಾ, ಅದನ್ನು ಮೀಟುವುದು ಗೊತ್ತಿದ್ದರೆ ಅದರ ಸೃಷ್ಟಿ ಆಗ್ತದೆ. ರಾಮ ರಾಮ ಅಂತ ಹೇಳುವಾಗ ಇವ ಬಂದ, ರಾಮ ರಾಮ ಅಂತ ಹೇಳುವಾಗ ನೀವು ಬಂದ್ರಿ. ನಾನು ಆಗಲೇ ಪ್ರಣಾಮ ಮಾಡಿದ್ದೇನೆ. ಅವನು ನರನಾದ್ರಿಂದ ಅಭಿವಾದನ ಮಾಡಬಹುದು, ನಾನು ವಾನರನಾಗಿ ಅಭಿವಾದನ ಮಾಡುವ ಹಾಗಿಲ್ಲ. ಈಗ ಅಭಿವಾದನ ಸರಿಯಾಗಿ ಮಾಡದೇ ಇದ್ರೆ ನೀವೇನು ಹೇಳ್ತೀರಿ? ಮಂಗ ಅಂತ ಹೇಳ್ತೀರಿ. ಮಂಗಾಗಿ ಅಭಿವಾದನ ಮಾಡ್ಬೋದಾ ನಾನು? ಎಲ್ಲಿಯ ಹಿರಿಕಾಡು ಬಿಟ್ಟು ಈ ಕಿರಿಕಾಡಿಗೆ ಬಂದ ಮೇಲೆ ಪ್ರಸಂಗ ಹೀಗಾಯ್ತು ಅಂತ. ಬದರಿಕಾಶ್ರಮದ ಹಿರಿಕಾಡಿನಲ್ಲಿ ಇದ್ದವ ನಾನು. ಯಾರು ಎಬ್ಬಿಸಿದ್ರು ಅಂತ ಗೊತ್ತಿಲ್ಲ. ಹೆಸರು ಎಲ್ಲಿಯೋ ಕೇಳಿದಾಗ ಆಗ್ತದೆ ನನಗೆ. ಅದು ನಿನಗೆ ಗೊತ್ತಾಯ್ತು. ಈಗ ಈ ರಾಮೇಶ್ವರದ ಕಿರಿಕಾಡಿಗೆ ಬಂದ ಮೇಲೆ ರಾಮ ರಾಮ ಪ್ರಸಂಗ ಹೀಗಾಯ್ತು ಅಂತ. ಹಾಗಾದರೆ ಕಿರಿಕಾಡನ್ನು ಬಿಟ್ಟು ನೀನು ಅಲ್ಲಲ್ಲ, ಬದರಿಕಾಶ್ರಮ, ಅಲ್ಲಿಂದ ಇಲ್ಲಿಗೆ ಬಂದು ರಾಮಧ್ಯಾನವನ್ನು ಮಾಡುತ್ತಾ ಇದ್ದೆ. ಪಾರ್ಥ, ವಿಪ್ರೋತ್ತಮರೇ, ನಿನ್ನ ನಿರೂಪಣೆ ಚೆನ್ನಾಗಿತ್ತು. ವಿಷಯ ಏನೇ ಇರಲಿ, ಆ ಶೀರ್ಷಿಕೆಯನ್ನು ನಿರ್ವಹಣೆ ಮಾಡುವಂಥ ಒಂದು ಕ್ರಮ ಉಂಟಲ್ಲ, ಅದಾದೀತು, ಮೆಚ್ಚುವ. ರಮಾನಂದ ಬನಾರಿಯವರು ಆಪಾತತಃ ಮೂಲತಃ ದೊಡ್ಡ ವಿದ್ವಾಂಸರು. ಅವರಿಗೆ ಸಂಸ್ಕೃತ, ತುಳು, ಕನ್ನಡ, ಇಂಗ್ಲಿಷ್ ಈ ಎಲ್ಲ ಭಾಷೆಗಳಲ್ಲೂ ಕೂಡ ಒಂದು ಪ್ರಾವೀಣ್ಯ ಇತ್ತು, ಒಂದು ಪರಿಶ್ರಮ ಇತ್ತು. ಈ ದೃಷ್ಟಿಯಿಂದ
ಅವರು ತಮ್ಮ ವಿದ್ವತ್ತನ್ನು ಹೇಗೆ ರೂಪಿಸ್ಕೊಂಡಿದ್ರು ಮತ್ತು ರೂಢಿಸ್ಕೊಂಡಿದ್ರು ಅಂತಂದರೆ, ಅವರು ಕವಿ, ಒಳ್ಳೆ ಕವನಗಳನ್ನು ರಚಿಸಿದ್ದಾರೆ. ಅವರ 2 ಕವನ ಸಂಕಲನಗಳು ಕೂಡ ಪ್ರಕಟವಾಗಿದೆ. ಅದಕ್ಕೆ ಮೀರಿ ಒಬ್ಬ ಸಜ್ಜನ, ಸುಸಂಸ್ಕೃತ, ಅವರು ನೋಡಿದರೇ ತೆಳ್ಳಿಗೆ ಬೆಳ್ಳಿಗೆ ಒಬ್ಬ ಸಜ್ಜನನನ್ನು ನೋಡಿದಂತಹ, ಒಬ್ಬ ಆದರ್ಶ ವ್ಯಕ್ತಿಯನ್ನು ನೋಡಿದಂತಹ ಸಂತೋಷ ಮತ್ತು ನಮ್ಮ ಅನುಭವ ಆಗುತ್ತೆ. ಕೆಲವರು ನೋಡಿದರೆ ನಾವು ಅವ್ರ ಜೊತೆ ಮಾತಾಡಬೇಕು ಅಂತ ಏನು ಅನಿಸೋದಿಲ್ಲ, ಪ್ರೀತಿ ಹುಟ್ಟೋದಿಲ್ಲ, ಆತ್ಮೀಯತೆ ಬೆಳೆಯೋಲ್ಲ. ಆದರೆ ಬನಾರಿಯವ್ರನ್ನ ನೋಡಿದರೆ ನಮಗೆ ಇವ್ರ ಜೊತೆ ಸ್ವಲ್ಪ ಕಳೆಯೋಣ ಅನಿಸುತ್ತೆ. ಬನಾರಿಯವರು ನೋಡಿದರೆ ಹೇಗೆ ಸೌಮ್ಯವೋ ಅವರ ಮಾತು, ಸ್ವಭಾವ, ನಡವಳಿಕೆ ಅದು ಕೂಡ ಹಾಗೇನೆ. ಒಬ್ಬ ಸಜ್ಜನ ಹೇಗಿರಬೇಕು ಅಂದರೆ, ಒಂದು ದೃಷ್ಟಾಂತ ಕೊಡಿ, ಒಂದು ಉದಾಹರಣೆ ಕೊಡಿ ಅಂತಂದರೆ ರಮಾನಂದ ಬನಾರಿ ಆಗಿರಬೇಕು ಅಂದರೆ ಅಲ್ಲಿಗಿನ್ನು ಹೆಚ್ಚಿಗೆ ವಿವರಣೆ ಕೊಡಬೇಕಾದ ಅಗತ್ಯ ಇಲ್ಲ. ಇತ್ತೀಚೆಗಷ್ಟೇ ನಾನು ಎಷ್ಟೋ ಸರ್ತಿ ಅಲ್ಲಿಗೆ ಹೋಗಿ ಬಂದಿದ್ದೀನಿ. ಕಾಸರಗೋಡಿಗೆ, ಮಂಜೇಶ್ವರಕ್ಕೆ, ಉಚ್ಚಿಲ ದಾರಿಯಲ್ಲಿ ಸಿಗ್ತಕ್ಕಂಥದ್ದು. ಮತ್ತು ನಾನು ಮುಖ್ಯವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಾರಂಭವಾಗೋದಕ್ಕೆ ಪೂರ್ವದಿಂದಲೂ, ಪ್ರಾರಂಭವಾದ ಮೇಲೂ ಅದರ ಬೆಳವಣಿಗೆ ಎಲ್ಲ ಘಟ್ಟಗಳಲ್ಲೂ ನಾನು ಭಾಗವಹಿಸ್ತಿದ್ದನು ಮತ್ತು ಅನೇಕ ಉಪನ್ಯಾಸಗಳನ್ನು ಕೊಟ್ಟವನು. ಆ ದಾರಿಗೆ ಹೋದಾಗ ನಾನು ಒಂದು ದಿವಸದ ಮಟ್ಟಿಗೆ ಸ್ವಲ್ಪ ಹೊತ್ತು ಬಿಡುವು ಮಾಡಿಕೊಂಡು ನಾನು ಹೋಗಿ ಬನಾರಿಯವ್ರನ್ನ ಕಂಡು ಬರ್ತಾಯಿದ್ದೆ. ಆವಾಗಲೇ ನಂಗೆ ಸಮಾಧಾನ ಆಗ್ತಾಯಿದ್ದು. ಈಗೊಂದು 2 ವರ್ಷದ ಕೆಳಗೆ ನಾನು ಹೋದಂತಹ ಸಂದರ್ಭದಲ್ಲಿ ಬನಾರಿಯವ್ರ ಮನೆಗೆ ಮೊದಲೇ ಫೋನ್ ಮಾಡಿ ಹೋಗಿದ್ದೆ. ನಾನು ಅವ್ರಿಗೆ ತಿಳಿಸಿದ್ದೆ. ಮತ್ತು ಅವರು ಎಷ್ಟು ಜನಪ್ರಿಯ ವೈದ್ಯರು ಅಂತಂದರೆ, ಅವ್ರ ಮನೆ ಮುಂದೆ ಸಾಲಾಗಿ ನಿಂತಿರ್ತಾರೆ ಜನ. ಕಡೆ ವ್ಯಕ್ತಿ ಹೋಗೋವರೆಗೂ ಎಷ್ಟೇ ಹೊತ್ತಾದ್ರೂ ಕೂಡ ಎಲ್ಲ ವೈದ್ಯರನ್ನು, ಈ ವೈದ್ಯರು ಕೂತ್ಕೊಂಡು ಎಲ್ಲ ರೋಗಿಗಳನ್ನು ವಿಚಾರಿಸಿ ಅವರಿಗೆ ಸೂಕ್ತವಾದಂಥ ಔಷಧವನ್ನು, ಉಪಚಾರವನ್ನು ಅವರು ಮಾಡ್ತಾಯಿದ್ರು. ಮತ್ತು ರೋಗಿಯನ್ನು ಅವರು ಮಾತಾಡಿಸೋ ರೀತಿಯಲ್ಲಿ ಎಷ್ಟು ಮಟ್ಟಿಗೆ ಮಾತಾಡಿಸ್ತಾ ಇದ್ರು ಆತ್ಮೀಯತೆ ಅಂದರೆ, ಆ ರೋಗಿಗೆ ಅರ್ಧ ರೋಗ ಇವರು ನೋಡ್ತಿದ್ದ ಹಾಗೆ ಪರಿಹಾರ ಆಗ್ತಿತ್ತು. ಆಮೇಲೆ ಔಷಧಿ ತೆಗೆದುಕೊಳ್ತಕ್ಕಂಥದ್ದು. ನಾನು ಆಗಲೇ ಹೇಳ್ತಾ ಇದ್ದೆ, ಇತ್ತೀಚೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಬನಾರಿಯವರು ಹೇಳಿದರು, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಈ ರೋಗಿಗಳನ್ನೆಲ್ಲ ನಾನು ಕಳಿಸ್ಬಿಟ್ಟು, ಪಾಪ ದೂರದಿಂದ ಎಲ್ಲ ಬಂದಿರ್ತಾರೆ, ಅವ್ರಿಗೆ ನಾನು ಗಮನ ಕೊಡಬೇಕು ಅಂತೇಳಿ. ಅದೆಲ್ಲ ಆದಮೇಲೆ ಮನೆಯವರಿಗೆ ಫೋನ್ ಮಾಡಿದ್ದು, ನಾವು ಊಟಕ್ಕೆ ಬರ್ತೀವಿ ಅಂತೇಳಿ ನನ್ನ ಕರ್ಕೊಂಡು ಹೋಗಿ ಅವ್ರ ಮನೇಲಿ ಒಟ್ಟಿಗೆ ಊಟ ಮಾಡಿದ್ವಿ. ಅದರಿಂದ ನನಗೆ ಒಂದು ಸಂತೋಷ ಏನು ಅಂದರೆ, ಎಂಥ ದಾಂಪತ್ಯ, ಅನುರಾಗ ದಾಂಪತ್ಯ, ಗಂಡನಿಗೆ ತಕ್ಕ ಮಡದಿ. ಈ ಸತಿಪತಿಗಳ ಒಂದಾದಂತಹ ಕುಟುಂಬವನ್ನು ನೋಡಿ ನನಗೆ ಇನ್ನಷ್ಟು ಖುಷಿಯಾಯಿತು. ಅನುರಾಗದ ಒಂದು ಜೋಡಿಯನ್ನು ನೋಡಿದಾಗಾಯಿತು. ಅವರು ಕೂಡ ನನ್ನನ್ನು ಯಾವುದೋ ಜನ್ಮದ ಬಂಧು ನಂಟ ಅನ್ನುವ ರೀತಿಯಲ್ಲಿ ನನಗೆ ಆದರಾತಿಥ್ಯವನ್ನೆಲ್ಲ ಮಾಡಿದರು. ಅವರ ಅಡುಗೆ ಎಲ್ಲ ಪದಾರ್ಥಗಳು ತುಂಬ ರುಚಿಯಾಗಿದ್ದು, ಈಗಲೂ ನನ್ನ ನಾಲಿಗೆಯಲ್ಲಿ ಅದು ನೆನೆಸ್ಕೊಂಡ್ರೆ ನೀರು ಹುಟ್ಟುತ್ತೆ, ಜನುಗುತ್ತೆ, ಅಷ್ಟು ಮಟ್ಟಿಗೆ ರುಚಿಯಾದ ಅಡುಗೆಯನ್ನು ಮಾಡಿದ್ರು. ಅದಕ್ಕೂ ಡಾಕ್ಟರ್ ರಮಾನಂದ ಬನಾರಿ ಮತ್ತು ನನ್ನ ಸ್ನೇಹಾಚಾರ ಅಥವಾ ಸಂಪರ್ಕ ಅನ್ನಿ ಸುಮಾರು 49 ವರ್ಷಗಳದು. 1976ನೇ ಇಸವಿಯಲ್ಲಿ ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘ ಸ್ಥಾಪನೆಯಾಯಿತು. ಅದರ ಸ್ಥಾಪಕ ಅಧ್ಯಕ್ಷರಾಗಿ ಡಾಕ್ಟರ್ ರಮಾನಂದ ಬನಾರಿಯವರು ದುಡಿದರು ಮತ್ತು ಇವತ್ತಿಗೂ ಕೂಡ ಅವರು ಆ ಸಂಘಟನೆಯಲ್ಲಿ ಇದ್ದಾರೆ ಮತ್ತು ಅದರ ಗೌರವಾಧ್ಯಕ್ಷರಾಗಿದ್ದಾರೆ. ಆಗ ಅಂದರೆ 1977-78ರ ಅವಧಿಯಲ್ಲಿ ನಾವು ಒಂದು ಸಂಕಲನವನ್ನು ತಂದೆವು. ಕಾಸರಗೋಡು ಜಿಲ್ಲೆಯಲ್ಲಿ ಇರುವಂತಹ ಕಾಸರಗೋಡಿನ ಕವಿ, ಲೇಖಕ, ಸಾಹಿತಿಗಳ ಒಂದು ಸಂಕಲನ. ನೀವು ಆಶ್ಚರ್ಯ ಪಡ್ಬೋದು, ಒಂದು ಜಿಲ್ಲೆಯಲ್ಲಿ, ಅಂದರೆ ಆಗ ಅದು ತಾಲೂಕಾಗಿತ್ತು, ಒಂದು ಜಿಲ್ಲೆಯಲ್ಲಿ ಸುಮಾರು 500ರಷ್ಟು ಕವಿಗಳು, ಸಾಹಿತಿಗಳು, ಲೇಖಕರು, ಅಂದರೆ ಕೃತಿಗಳನ್ನು, ಲೇಖನಗಳನ್ನು ಪ್ರಕಟಿಸಿದವರು ಮತ್ತು ಕೊನೆಯ ಹಂತಕ್ಕೆ ಸಿಕ್ಕಿದಂಥ ಇನ್ನೂ ಕೆಲವರ ಹೆಸರುಗಳು ಸೇರಿ ಸುಮಾರು 750ರಷ್ಟು ಕವಿ, ಲೇಖಕರ ಹೆಸರುಗಳು
ಅವರ ಪರಿಚಯ ನಮ್ಮ ಸಂಕಲನಕ್ಕೆ ಸಿಕ್ಕಿತು. ಇದು 47-48 ವರ್ಷಗಳ ಹಿಂದಿನ ವಿಷಯವನ್ನು ಹೇಳ್ತಾ ಇದ್ದೇನೆ. ಆ ನಂತರ ಮತ್ತು ನೂರಾರು ಮಂದಿ ಕವಿ ಲೇಖಕರು ಹೊಸದಾಗಿ ಹುಟ್ಟಿಕೊಂಡಿದ್ದಾರೆ. ಅಂದರೆ ಕಾಸರಗೋಡಿನಲ್ಲಿ ಎಷ್ಟರ ಮಟ್ಟಿಗೆ ಒಂದು ಕನ್ನಡದ ಸತ್ವ ಇದೆ ಅನ್ನುವುದನ್ನು ಹೇಳೋದಕ್ಕೆ ನಾನು ಆರಂಭದಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಮೀಯ ಪದವಿನಲ್ಲಿ ಅವರ ಬೀಳ್ಕೊಡುಗೆ ಸಮಾರಂಭ ಆಯಿತು 2 ವರ್ಷಗಳ ಹಿಂದೆ. ಮಂಜೇಶ್ವರವನ್ನು ಬಿಟ್ಟು ಅವರು ತನ್ನ ಹುಟ್ಟೂರಿಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅವರ ವಿದಾಯ ಸಮಾರಂಭಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದಿದ್ದರು. ಹೋಗಿದ್ದೆ. ಅಲ್ಲಿ ಸೇರಿದ ಜನ ಸಮುದಾಯ ಮತ್ತು ಡಾಕ್ಟರಿಗೆ ಆ ಜನ ತೋರಿಸಿದ ಪ್ರೀತಿಯನ್ನು ನೀವು ಕಣ್ಣಾರೆ ನೋಡಬೇಕಾಗಿತ್ತು. ಆಮೇಲೆ ರಮಾನಂದ ಬನಾರಿಯವರನ್ನು ಸಾಹಿತಿಯಾಗಿ, ಕನ್ನಡ ಪರ ಹೋರಾಟಗಾರನಾಗಿ, ತಾಳಮದ್ದಲೆಯ ಅರ್ಥಧಾರಿಯಾಗಿಯೂ ಕೂಡ ನಾವು ಗುರುತಿಸಬಹುದು. ಪದ್ಯ ಮತ್ತು ಗದ್ಯ 2 ಮುಖಗಳಲ್ಲೂ ಅವರು ಸಾರ್ಥಕವಾದ ಕೃಷಿಯನ್ನು ಮಾಡಿದ್ದಾರೆ. ಮತ್ತು ತಾಳಮದ್ದಲೆಯ ಅರ್ಥಧಾರಿಯಾಗಿಯೂ ಕೂಡ ಅವರ ತಂದೆಯ ಪರಂಪರೆಯನ್ನು ಅವರು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅವರು ಪದ್ಯದಲ್ಲಿ ಆರೋಗ್ಯ ಗೀತೆಗಳು ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಆರೋಗ್ಯ ಗೀತೆಗಳು ಅಂತ ಅನ್ನೋದು ವೈದ್ಯರಾಗಿ ತಾನು ಕಂಡುಕೊಂಡಂತಹ ಅನುಭವಗಳನ್ನು ಕವಿತೆಯ ರೂಪದಲ್ಲಿ ಹೇಳಿರುವಂಥದ್ದು. ಅಂದರೆ ಆ ರೋಗ ಲಕ್ಷಣ, ರೋಗ ಬರುವಂತಹ ವಿಧಾನಗಳು ಮತ್ತು ರೋಗಿಗಳು ಅನುಸರಿಸಬೇಕಾದಂತಹ ಅಥವಾ ಅವರ ಸುತ್ತಮುತ್ತಲಿನವರು, ಮನೆಯವರು ಅನುಸರಿಸಬೇಕಾದಂತಹ ವಿಧಾನಗಳ ಬಗ್ಗೆ ಆ ಪುಸ್ತಕದಲ್ಲಿ ಅವರು ಹೇಳಿದ್ದಾರೆ. ಅದೊಂದು ಅಪರೂಪದ ಪುಸ್ತಕ ಓರ್ವ ವೈದ್ಯರಾಗಿ ಸಮಾಜಕ್ಕೆ ಕೊಟ್ಟಿದ್ದು ಅಂತ ಹೇಳಿ ನನಗೆ ಅನ್ನಿಸ್ತದೆ. ಇನ್ನು ಅವರ ಹೋರಾಟದ ವ್ಯಕ್ತಿತ್ವ ಅಂದರೆ ಕಾಸರಗೋಡಿನ ಕನ್ನಡಿಗರು ಅನಾಥರಾಗಿದ್ದಾರೆ, ಅನಾಥ ಪ್ರಜ್ಞೆಯಿಂದ ನರಳ್ತಾ ಇದ್ದಾರೆ. ಅತ್ತ ಕೇರಳದ ಪ್ರೋತ್ಸಾಹವೂ ಇಲ್ಲದೆ, ಇತ್ತ ಕರ್ನಾಟಕದ ಬೆಂಬಲವೂ ಇಲ್ಲದೆ ಕಾಸರಗೋಡಿನ ಕನ್ನಡಿಗರಿಗೆ ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಅಂತ ಅನ್ನೋದನ್ನು ಅವರು ಪದೇ ಪದೇ ಹೇಳ್ತಾ ಇದ್ದರು ಮತ್ತು ಕನ್ನಡ ಪರ ಚಳವಳಿಗಳಲ್ಲಿ ಅವರು ನಿರತರಾಗ್ತಾ ಇದ್ದರು. ರಮಾನಂದ ಬನಾರಿಯವರು ಕಳೆದ ಕೆಲವು ವರ್ಷಗಳಿಂದ ಈ ಸಾಂಸ್ಕೃತಿಕ ವಿಲೀನೀಕರಣದ ಬಗ್ಗೆ ಒಂದು ಚಳವಳಿಯನ್ನು ಆರಂಭಿಸಿದರು. ಅವರು ಒಂದು ಹೊತ್ತಗೆಯನ್ನು ಮುದ್ರಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕದ ಹಲವು ಭಾಗಗಳು ಮತ್ತು ಕೇರಳದ ಕನ್ನಡಿಗರಿಗೆಲ್ಲ ಅದನ್ನು ಹಂಚಿದರು. ಸರ್ಕಾರಕ್ಕೆ ಕೂಡ ಅದನ್ನು ಕಳಿಸಿದರು. ಅದು ನನಗೂ ಅನಿಸ್ತದೆ ತುಂಬ ಉತ್ತಮವಾದಂತಹ ಒಂದು ನಿಲುವು ಅಂತ ಅನ್ನೋದು. ಅಂದರೆ ಕಾಸರಗೋಡಿನ ಕನ್ನಡಿಗರಿಗೆ ಅವರ ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ಸಾಮಾಜಿಕ, ಕೌಟುಂಬಿಕ ಬದುಕನ್ನು ಆಯಾ ಹಿನ್ನೆಲೆಯಲ್ಲಿಯೇ ವಿಕಾಸ ಮಾಡಿಕೊಳ್ಳುವುದಕ್ಕೆ ಸರ್ವ ಸಹಕಾರವನ್ನು, ಸರ್ವ ಸಹಾಯವನ್ನು ಸರ್ಕಾರಗಳು ಒದಗಿಸಿಕೊಡ್ತಕ್ಕಂತಹ ಒಂದು ಯೋಚನೆ ಅದು. ಇದು ಬಹಳ ಸುಂದರವಾದಂತಹ ಒಂದು ಯೋಚನೆ ಬನಾರಿಯವರದ್ದು ಅಂತ ಹೇಳಿ ನನಗೆ ಅನಿಸ್ತದೆ. ಡಾಕ್ಟರ್ ಕಿರಿಕಾಡು ರಮಾನಂದ ಬನಾರಿ ಏಕಕಾಲಕ್ಕೆ ನಮಗೆ ಹಲವು ರೀತಿಯ ಸಂತೋಷವನ್ನು, ಭಾವನೆಗಳನ್ನು, ಕೃತಜ್ಞತೆಗಳನ್ನು, ಒಡನಾಟದ ನೆನಪುಗಳನ್ನೆಲ್ಲ ಉದ್ದೀಪಿಸುವಂಥ ಒಂದು ಹೆಸರು. ನನ್ನ ಮತ್ತು ಅವರ ಸ್ನೇಹ ಸಂಬಂಧ, ಒಡನಾಟ ಅರ್ಧ ಶತಮಾನದ್ದು. ಸುಮಾರು 70ರ ದಶಕಕ್ಕೆ ಮೊದಲೇ ನಮಗೆ ಅವರು ಪರಿಚಿತರು. ಅವರ ತಂದೆಯವರು ಮಹೋಪಾಧ್ಯಾಯರು, ಯಕ್ಷಗಾನದಲ್ಲಿ ಗುರುಗಳಾಗಿ 100ಕ್ಕೂ ಮಿಕ್ಕಿದ ಪ್ರಸಂಗಗಳನ್ನು ಬರೆದವರಾಗಿ, ಲೇಖಕರಾಗಿ, ಬೇರೆ ಕವಿತೆಗಳನ್ನು ಬರೆದ ಕವಿಯಾಗಿ, ಶ್ರೇಷ್ಠ ಅರ್ಥಧಾರಿಯಾಗಿ, ಗುರುವಾಗಿ ದೊಡ್ಡ ಇತಿಹಾಸ ನಿರ್ಮಾಣ ಮಾಡಿದವರು. ಯಕ್ಷಗಾನದ ಶಕಪುರುಷ ಶ್ರೇಣಿಯವರ ಗುರುಗಳವರು ಅಂತ ಹೇಳಿದರೆ ಸಾಕು. ಅವರು ನನಗೆ ಪರಿಚಿತರೇ, ಹಿರಿಯ ಹಿತೈಷಿ. ಅವರೊಟ್ಟಿಗೆ ನಾನು ಅರ್ಥ ಹೇಳಿದ್ದೇನೆ ಎಂಬುದು ಹೆಮ್ಮೆ. ಅವರ ಮಗನಾದ ಬನಾರಿಯವರು ಅಕ್ಷರಶಃ ಎಲ್ಲ ವಿಭಾಗಗಳಲ್ಲಿ ಕೂಡ ತಂದೆಯವರ ಪರಂಪರೆಯನ್ನು ಮುಂದುವರಿಸಿದ್ದಾರೆ. ಇಟ್ಸ್ ಕಂಟಿನ್ಯೂಡ್ ದ ಲೆಜಸಿ ಇನ್ ಮಲ್ಟಿ ಫ್ಯಾಸೆಟೆಡ್ ವೇಸ್. ಡಾಕ್ಟರ್ ಬನಾರಿಯವರು ಸುಲಭದಲ್ಲಿ ನಿರ್ವಚನಕ್ಕೆ ಸಿಕ್ಕುವ ವ್ಯಕ್ತಿತ್ವ ಅಲ್ಲ ಅದು. ಒಬ್ಬ ಶ್ರೇಷ್ಠ ಸಾಹಿತಿಯಾಗಿ, ಕಲಾವಿದನಾಗಿ, ಉತ್ತಮ ವೈದ್ಯನಾಗಿ, ಶ್ರೇಷ್ಠ ಅರ್ಥಧಾರಿಯಾಗಿ, ಸಂಘಟಕನಾಗಿ, ಹೋರಾಟಗಾರನಾಗಿ, ಎಲ್ಲದಕ್ಕಿಂತ ಮಿಗಿಲಾಗಿ ಪರಮ ಸಜ್ಜನಾಗಿ, ಫೈನ್ ಜೆಂಟ್ಲ್ಮೆನ್. ಎಲ್ಲ ದೃಷ್ಟಿಯಿಂದಲೂ ನನಗವರ ಆತ್ಮೀಯರು. ಮಾತ್ರ ಅಲ್ಲ, ಕುಟುಂಬ ಮಿತ್ರರು. ಕಿರಿಕಾಡು ಮನೆಯವರು, ಅವರು, ಶ್ರೀಮತಿ ಶಾಂತಾ ಬನಾರಿಯವರು, ಇವರೆಲ್ಲ ನಮಗೆ ಆತ್ಮೀಯರು. ಇವತ್ತು ಕರ್ನಾಟಕದ ಹಿರಿಯ
ಸಾಂಸ್ಕೃತಿಕ ಸಾಹಿತ್ಯ ಸಾಧಕರಲ್ಲಿ ಬನಾರಿಯವರೊಬ್ಬರು. ಒಂದೊಂದು ವಿಭಾಗದಲ್ಲಿ ಅವರು ಗಣನೀಯವಾದ ಕೆಲಸ ಮಾಡಿದ್ದಾರೆ. ಅವರ ಕಾಸರಗೋಡು ಲೇಖಕ ಸಂಘದ ಅಧ್ಯಕ್ಷರಾಗಿ ಮತ್ತು ಹೋರಾಟಗಾರರಿಗೆ ಮಾಡಿದ ಸಾಧನೆಯೂ ದೊಡ್ಡದೇ. ನನಗೆ ಅವರಿಗೆ ಹೆಚ್ಚು ಒಡನಾಟ ಅರ್ಥಧಾರಿಯಾಗಿ ಮತ್ತು ಉಳಿದ ಕ್ಷೇತ್ರಗಳಲ್ಲಿ ಕೂಡ. ಅವರ ಊರಿನ ಬನಾರಿಯಿಂದ ತೊಡಗಿ ಶ್ರೀಮದ್ ಎಡನೀರು ಮಠದ ಸ್ವಾಮೀಜಿಯವರ ಕಾರ್ಯಕ್ರಮಗಳವರೆಗೆ ನಮ್ಮ ವ್ಯಾಪ್ತಿ. ನೂರಾರು ಸಲ ವೇದಿಕೆ ಹಂಚಿಕೊಂಡಿದ್ದೇವೆ. ತಾಳಮದ್ದಳೆಗಳಲ್ಲಿ ಒಟ್ಟಿಗೆ ಅರ್ಥ ಹೇಳಿದ್ದೇನೆ. ಅರ್ಥಧಾರಿ ಬನಾರಿ ಕಿರಿಕಾಡು ಮಾಸ್ಟರ್ ಮುಂದುವರಿಕೆಯಾದರೂ ಸ್ವತಂತ್ರವಾದಂತಹ ಸೃಜನಶೀಲ ಉಳ್ಳವಳು. ಕಾವ್ಯಾಭ್ಯಾಸವನ್ನು, ಪ್ರಸಂಗ ಕಾವ್ಯವನ್ನು, ಸ್ವಂತ ಕಲ್ಪನೆಯನ್ನು ಬಹಳ ಸೊಗಸಾಗಿ ತರಬಲ್ಲವರು. ಶಬ್ದಗಳನ್ನು ಅವರು ಒಡೆಯುವ ಮತ್ತು ಜೋಡಿಸುವ ರೀತಿ, ಉತ್ತರ ಕೊಡುವ ಕ್ರಮ, ತರ್ಕದ ವಿಧಾನ, ವಿಷಯ ಮಂಡನೆ ಬಹಳ ಸುಂದರ, ಯುನೀಕ್. ಡಾಕ್ಟರ್ ಬನಾರಿಯವರದ್ದೇ ಅದೊಂದು ಅರ್ಥಗಾರಿಕೆ ಅಂತ ಹೇಳಬಹುದಾದ ಒಂದು ಪ್ರತ್ಯೇಕ ಇದೆ. ಕವಿಯಾಗಿ ಯಾವುದೇ ಪಂಥ ಪೌರುಷಗಳಿಗೆ ಸಿಕ್ಕಿ ಬೀಳದೆ ಮಧ್ಯಮ ಮಾರ್ಗದಲ್ಲಿರೋದು ಉತ್ತಮವಾದ ಕಾವ್ಯಗಳನ್ನು, ಮಕ್ಕಳ ಕವಿತೆಗಳನ್ನು ಬರೆದಿದ್ದಾರೆ, ಪ್ರೌಢ ಕವಿತೆಗಳನ್ನು ಬರೆದಿದ್ದಾರೆ, ಹನಿಗವನಗಳನ್ನು ಬರೆದಿದ್ದಾರೆ. ಅವರ ಕೃತಿಗಳಿಗೆ ನಾನೊಬ್ಬ ಮುನ್ನುಡಿಗಾರ ಎನ್ನುವುದು ನನ್ನ ಹೆಮ್ಮೆ. ಅವರ 75ನೇ ವರ್ಷದಲ್ಲಿಯೂ ನಾನು ಭಾಗವಹಿಸಿದ್ದೆ. ಅವರ ಮುಖ್ಯವಾದ ಅನೇಕ ಮಾನ ಸನ್ಮಾನಗಳಲ್ಲಿ ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ. ಡಾಕ್ಟರ್ ರಮಾನಂದ ಬನಾರಿ ಈ ಹೆಸರೇ ನಮಗೆಲ್ಲ ಸ್ಫೂರ್ತಿ ಕೊಡುವಂತಹದ್ದು. ಸುಮಾರು 86 ವರ್ಷ ವಯಸ್ಸಿನ ವಯೋವೃದ್ಧರು, ಜ್ಞಾನವೃದ್ಧರು ಆದಂತಹ ಬನಾರಿಯವರು ಸುಮಾರು 50-55 ವರ್ಷಗಳ ಕಾಲ ವೈದ್ಯರಾಗಿ ಮಂಜೇಶ್ವರದಂತಹ ಪುಟ್ಟ ಪ್ರದೇಶದಲ್ಲಿ, ತೀರಾ ಗಡಿನಾಡಿನ ಈ ಭಾಗದಲ್ಲಿ ತನ್ನ ವೈದ್ಯಕೀಯ ವೃತ್ತಿಯನ್ನು ನಡೆಸಿ ಈಗ ತನ್ನ ನಿವೃತ್ತಿ ಜೀವನವನ್ನು ತನ್ನ ಊರಲ್ಲಿ ಕಳೀತಾ ಇದ್ದಾರೆ. ಅವರು ಯಕ್ಷಗಾನ, ಸಾಹಿತ್ಯ, ಕಲೆ, ಕತೆ, ಕವನ, ಹಾಗೆ ವೈದ್ಯಕೀಯ ಲೇಖನಗಳು, ಹರಿಕತೆ ಅಥವಾ ತಾಳಮದ್ದಳೆ ಅಂತ ಹೇಳ್ತೇವೆ ಈ ಭಾಗದಲ್ಲಿ, ತಾಳಮದ್ದಳೆ ಅಥವಾ ಯಾವುದೇ ವಿಭಾಗದಲ್ಲೂ ಸಿದ್ಧಹಸ್ತರು. ಹಾಗೆ ಅನೇಕ ಯಕ್ಷಗಾನಕ್ಕೂ ಅವರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈಗ ಹೊಸದಾಗಿ ಇಲ್ಲಿ ಕಾಸರಗೋಡಿನಲ್ಲಿ ಕನ್ನಡದ ಹೋರಾಟ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅವರು ಸಾಂಸ್ಕೃತಿಕ ವಿಲೀನೀಕರಣ ಅಂತ ಹೇಳುವಂತಹ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಕಾಸರಗೋಡನ್ನು ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಕರ್ನಾಟಕ ತನ್ನ ತೆಕ್ಕೆಗೆ ಸಾಂಸ್ಕೃತಿಕವಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳುವಂತಹ ಒಂದು ಹೊಸ ಹೋರಾಟವನ್ನು ಹುಟ್ಟುಹಾಕಿದ್ದಾರೆ. ಹಾಗೆ ಡಾಕ್ಟರ್ ರಮಾನಂದ ಬನಾರಿಯವರು ಈಗ ಹೊಸದಾಗಿ ಕಾಸರಗೋಡಿನ ಈ ಗಡಿನಾಡಿನಲ್ಲಿ ಕನ್ನಡಕ್ಕಾಗಿ ದುಡಿದಂತಹ ಅಥವಾ ಕನ್ನಡದ ಸೇವೆಯನ್ನು ಮಾಡಿದಂತಹ ಅಥವಾ ಕನ್ನಡಿಗರಾಗಿ ಇಲ್ಲಿ ಸೇವೆಗೆ ಸಲ್ಲಿಸ್ತಾ ಇರುವಂಥ ಅನೇಕರ ಬಗ್ಗೆ ಒಂದು ಕನ್ನಡಿಯಲ್ಲಿ ಕನ್ನಡಿಗ ಅಂತ ಹೇಳೋ ಪುಸ್ತಕವನ್ನು ಹೊರತರ್ತಾ ಇದ್ದಾರೆ. ಈಗಾಗಲೇ ಅದರ 6 ಸಂಚಿಕೆಗಳು ಬಂದಿವೆ. 6 ಸಂಚಿಕೆಗಳಲ್ಲಾಗಿ ಸುಮಾರು 100ಕ್ಕೂ ಮಿಕ್ಕಿ ಜನರ ಪರಿಚಯವನ್ನು ಅವರು ಮಾಡಿದ್ದಾರೆ. ಹಾಗೆ ಕಾಸರಗೋಡಿನಲ್ಲಿರುವಂಥದ್ದು ಯಾವುದೇ ಸಾಹಿತ್ಯಿಕವಾಗಿ ಅಥವಾ ಇನ್ನಿತರ ರೀತಿಯಲ್ಲಿ ಹೆಸರು ಮಾಡಿದಂತಹ 60 ವಯಸ್ಸಿಗೆ ಮೇಲ್ಪಟ್ಟ ಈ ಭಾಗದ ಕನ್ನಡಿಗರನ್ನು ಪರಿಚಯಿಸುವಂಥ, ಮತ್ತೊಮ್ಮೆ ಹೊಸ ಜನರಿಗೆ ಅಥವಾ ಯುವ ಪೀಳಿಗೆ ಪರಿಚಯಿಸುವಂಥ ಕೆಲಸವನ್ನು ಅವರು ಕನ್ನಡಿಯಲ್ಲಿ ಕನ್ನಡಿಗ ಅಂತ ಹೇಳುವ ಈ ಹೊತ್ತಿಗೆಯ ಸರಣಿ ಪುಸ್ತಕಗಳ ಮೂಲಕ ಮಾಡ್ತಾ ಇದ್ದಾರೆ. ಬಾನೊಳಗಿಂದ ಭುವಿಯೊಳಗಿಂದ ಏನಿಂತಹ ಗಂಧ, ಬಾನೊಳಗಿಂದ ಭುವಿಯೊಳಗಿಂದ ಏನಿಂತಹ ಗಂಧ.